ನೂರ್ ಸರ್ ಇದೀರಲ್ಲ ಸರ್? ಹಾ ಇದ್ದೀನಿ ಸರ್. ಈಗ ನಮ್ಗೆ ಒಂದು ಫಾರ್ಮಲ್ ಕ್ವಶನ್ ನಿಮ್ಮ ಬಗ್ಗೆ ಇರುವ ಕ್ಯೂರಿಯಾಸಿಟಿಯಲ್ಲಿ, ಈ ಹೋರಾಟದ ಬದುಕು ಅನ್ನುವುದು ಹೇಗೆ ಆರಂಭವಾಯ್ತು ಸರ್? ಅದೇ ಈಗ ನೀವೆಲ್ಲ ಕೂಡ ನನ್ನ ಪುಸ್ತಕನೂ ಕೆಲವರೆಲ್ಲ ಓದ್ತಿದ್ದೀರಿ ಅಂತೇಳಿ ಕೇಶವ್ ಕಟ್ಟಿಮನಿಯವರು ಹೇಳಿದ್ರು. ನನಗೆ ಬಹಳ ಆಶ್ಚರ್ಯ ಆಯ್ತು. ಆ ಪುಸ್ತಕನ ಬರೆದು ನಾನೇ ಮರ್ತಿದ್ದೆ. ಅದನ್ನೆಲ್ಲ ಡಿಸ್ಕಷನ್ ಮಾಡ್ತೀರಾ. ಅದಕ್ಕೆ ನಾನು ಪುಸ್ತಕದೊಂದು ಟೈಟ್ಲು ಕೂಡ ಕೊಟ್ಟಿದ್ದೀನಿ ನೋಡಿ, ನನ್ನ ಅನುಭವದ ಸೂಫಿ ಅಂತೇಳಿ. ಸೊ ಆ ನನ್ನ ಅನುಭವದ ಸೂಫಿ ಅನ್ನುವಂತಹ ಟೈಟ್ಲು ಕೊಡೋಕ್ಕೆ ಹಲವಾರು ಅರ್ಥಗಳಿದೆ ಆಕ್ಚುಲಿ. ಇದಕ್ಕೆ ಒಂದು, ನನ್ನ ಹೋರಾಟದ ಬದುಕಿಗೆ ಕರೆದುಕೊಂಡು ಬಂದದ್ದು ಒಂದು ಸೂಫಿ ಚಿಂತನೆಯ ಬ್ಯಾಕ್ಗ್ರೌಂಡ್ ಅನ್ನೋದೇ ನನ್ನ ಅಭಿಪ್ರಾಯ. ಮತ್ತೆ ಸೂಫಿ ಅಂದ್ರೇನೆ ಒಂದು ಜಂಗಮತೆ ಅಂತಾನೆ ಅದರ ಅರ್ಥ. ಅದು ನಿರಂತರವಾದಂತಹ ಒಂದು ಪಯಣ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಸೂಫಿ ಅಂತ ಹೇಳಿದ್ರೆ ಹಲವು ಅನುಭವಗಳ, ಹಲವು ಮಾರ್ಗಗಳ, ಹಲವು ಸತ್ಯಗಳ ಒಂದು ಸಂಕಲನ ಅನ್ನೋದು ಕೂಡ ಅರ್ಥ ಸೂಫಿಗೆ. ಸೊ ಹಂಗಾಗಿ ಅವತ್ತಿನ ಕಾಲದಲ್ಲೇ ಅವರು ಒಂದು ಫಿಲಾಸಫಿಕಲ್ ಕಾರಣಕ್ಕೋಸ್ಕರನೇ, ಅಂದ್ರೆ ಈ ಜಾತಿ ಧರ್ಮಗಳನ್ನು ದಾಟಿದ ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತಿನ ಅವರ ಹಳ್ಳಿಗಳು, ಅವರ ಊರಿನಲ್ಲಿ ಇದ್ದಂತ ವಾತಾವರಣನೇ ಹೆಂಗಿತ್ತು, ಎಲ್ಲರ ಶರಣರ ಚಿಂತನೆಗಳು, ಸೂಫಿ ಚಿಂತನೆಗಳು, ಇವೆಲ್ಲದ್ರ ಬಗ್ಗೆನೂ ಬಹಳ ಚರ್ಚೆ ನಡೀತಿದ್ದಂತಹ ಸಂದರ್ಭ ಅಂತೆ ಅವ್ರ ಕಾಲದ್ದು. ಸೊ ಹಂಗಾಗಿ ಆ ಕಾಲದಲ್ಲಿ ಅವರಿಬ್ರು ಧರ್ಮಗಳ ಗಡಿಗಳನ್ನು ದಾಟಿ ಮದುವೆ ಆದಂತರು. ಮದುವೆ ಆದ ಕೂಡ ಏನೋ ಅವರು ವೈವಾಹಿಕ ಕುಟುಂಬ, ಮಕ್ಕಳು, ತಮ್ಮ ಇದಕ್ಕಂತ ಬದುಕ್ದಾರಲ್ಲ, ಇಡೀ ಜಂಗಮ ಬದುಕನ್ನೇ ಆಯ್ಕೊಂಡು ಅನೇಕ ವರ್ಷ ಈ ಚಿಂತನೆನ, ಸೂಫಿ ಚಿಂತನೆನ ಪಸರಿಸ್ಕೊಂಡು ಓಡಾಡದಂತಾರು. ಅದ್ರೊಳಗೆ ನಮ್ಮ ಅಜ್ಜ ಅವರ ಇಡೀ ಅವರ ಫಿಲಾಸಫಿಯ ಒಂದೇ ಒಂದು ವಾಕ್ಯ ಇತ್ತು, ದಿಖಾವ ನಹಿ ಚಲಾವ, ತೋರಿಕೆ ಅಲ್ಲ ನಡವಳಿಕೆ ಅನ್ನೋದು ಅದರ ಏಕಮಾತ್ರದ ವಾಕ್ಯದ ಚಿಂತನೆ, ಸೆಂಟ್ರಲ್ ಲೈನ್. ಅಂದ್ರೆ ದೇವರನ್ನು ಕಾಣುವ ಮಾರ್ಗ ಏನು ಅಂತ ಬಂದ್ರೆ ಅವ್ರ ಪ್ರಕಾರ ದೇವರನ್ನು ಕಾಣುವುದು ಅಂದ್ರೆ ಸತ್ಯವನ್ನು ಕಾಣುವುದು. ಸತ್ಯವನ್ನು ಕಾಣುವ ಮಾರ್ಗ ಯಾವುದು ಅಂತ ನೋಡಿದ್ರೆ, ನೀವು ನಮಾಜ್ ಮಾಡೋದ್ರಿಂದನೂ ಅದು ಬರೋದಿಲ್ಲ, ಪೂಜೆ ಮಾಡೋದ್ರಿಂದನೂ ಬರೋದಿಲ್ಲ, ಚರ್ಚಿಗೆ ಹೋಗೋದ್ರಿಂದನೂ ಬಂದಿಲ್ಲ, ಯಾವ ಧರ್ಮ ಗ್ರಂಥ ಓದಿದ್ರು ಅದು ಸಿಗೋದಿಲ್ಲ. ಅದನ್ನ ಹಂಗಲ್ಲ. ಸತ್ಯ ಸಿಗಬೇಕಂದ್ರೆ, ಅರ್ಥಾತ್ ದೇವರು ಸಿಗಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ನಡವಳಿಕೆ ಏನು ಬದುಕಿನಲ್ಲಿ ಅನ್ನೋದೇ ಮುಖ್ಯ ಅಂತ ಹೇಳಿ ಆ ಒಂದು ಸೆಂಟ್ರಲ್ ಲೈನ್ ಇಟ್ಕೊಂಡು ಪ್ರತಿಯೊಬ್ಬರ ನಡವಳಿಕೆ ಅಂದ್ರೆ ಏನು ಅನ್ನೋದು ಬೇರೆ ಬೇರೆ ಆಗುತ್ತದೆ. ಅದು ರೈತರಿಗೆ ಬೇರೆ ನಡವಳಿಕೆ ಆಗಿರ್ತದೆ, ಒಬ್ಬ ತಂದೆಗೆ ಬೇರೆ ನಡವಳಿಕೆ ಆಗಿರುತ್ತೆ, ಒಬ್ಬ ಮಡದಿಗೆ ಬೇರೆ ನಡವಳಿಕೆ ಆಗಿರ್ತದೆ. ಈ ರೀತಿಯಲ್ಲಿ ಆ ನಡವಳಿಕೆಯನ್ನು ವ್ಯಾಖ್ಯಾನ ಮಾಡ್ಕೊಳ್ತಾ ಬದುಕುವುದು ಹೇಗೆ ಅಂದ್ರೆ, ಒಂದು ಸನ್ಮಾರ್ಗದಲ್ಲಿ ಬದುಕುವುದು ಹೇಗೆ ಅಂತ ಹೇಳ್ಕೊಡುವಂತ ಚಿಂತನಧಾರೆ. ಹಂಗಿರ್ಬೇಕಾದ್ರೆ ನಮ್ಮ ಕುಟುಂಬದಲ್ಲೂ ಕೂಡ ಬಂದಾಗ ನಮ್ಗೆ ಸ್ವಲ್ಪ ತಿಳುವಳಿಕೆ ಬಂದ ತಕ್ಷಣ ನಮ್ಮೊಳಗ್ ಮನೆಯಲ್ಲಿ ಬಹಳ ಚರ್ಚೆ ನಡೀತಿತ್ತು. ನಮ್ಮ ಅಣ್ಣ ತಮ್ಮಂದ್ರು, ಅಕ್ಕ ಮತ್ತೆ ನಮ್ಮ ಸೋದರಿ ಎಲ್ಲ, ಮತ್ತೆ ಅಕ್ಕನ ಜೊತೆ ಎಲ್ಲರ ಜೊತೆ ಬಹಳ ಇಡೀ ಕುಟುಂಬದಲ್ಲಿ ಚರ್ಚೆ ನಡೀತಿತ್ತು. ಅವ್ರ ಕಾಲದಲ್ಲೇನೋ ಬದುಕೋದು ಅಂದ್ರೆ ಅವ್ರಂಗ ಆಯ್ಕೆ ಮಾಡ್ಕೊಂಡು ಬದುಕಿದ್ರು. ಈಗ ನಮ್ಮ ನಡವಳಿಕೆ ಅಂದ್ರೆ, ನಮ್ಮ ಬದುಕು ಅಂದ್ರೆ ಏನು ಅಂತೇಳಿ ಅದ್ರಲ್ಲಿ ಹಲವಾರು ಚರ್ಚೆ ನಡೀತಿತ್ತು. ಕೆಲವರಿಲ್ಲ, ನಾವು ಓದಿ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋಗಿ ಜನರಿಗೆ ಏನಾದ್ರು ಸಹಾಯ ಮಾಡದೆ ಅಂತ ಕೆಲವರು ವಾದ ಮಾಡ್ತಿದ್ರು. ಒಬ್ಬೊಬ್ರು ನನ್ನ ಟೈಪ್ ಇಡ್ತಿತ್ತು. ಬಟ್ ಅದೇ ಸಂದರ್ಭದಲ್ಲಿ ನಾನು ಇಂಜಿನಿಯರಿಂಗ್ ಹೋಗ್ತಿರ್ಬೇಕಾದ್ರೆ ಆಂಧ್ರದಿಂದ ಬಂದು ಓದ್ಲಿಕ್ಕೆ ಬಂದಂತ ಆಂಧ್ರದ ವಿದ್ಯಾರ್ಥಿಗಳು ಇದ್ರು. ಅವರು ಕೂಡ ಹೋರಾಟದಲ್ಲಿ ಇದ್ದಾರಲ್ಲ, ಆದ್ರೆ ಆಂಧ್ರದಲ್ಲಿ ನಡೀತಿದ್ದಂತ ನಕ್ಸಲೈಟ್ ಹೋರಾಟ ಅವಾಗ ನಡೀತಿತ್ತು. ನಕ್ಸಲೈಟ್ ಹೋರಾಟ ಅಂದ್ರೂ ಕೂಡ ಮುಖ್ಯವಾಗಿ ಅವಾಗ ರಾಡಿಕಲ್ ಸ್ಟೂಡೆಂಟ್ಸ್ ಯೂನಿಯನ್ ಇತ್ತು. ಅದೊಂದು ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ. ಅದು ಬಹಳ ಅವತ್ತು ಅಲ್ಲಿ ಆಂಧ್ರದೊಳಗೆ ABVPಗೂ RSUಗೂ ಬಹಳ ಮುಖಾಮುಖಿ ಹೋರಾಟ ನಡೀತಾ ಇತ್ತು. ಇಬ್ರು ಎದುರಾಳಿಗಳು ಪರಸ್ಪರ ಅನ್ನೋಂಥದ್ದು ಅಷ್ಟು ಮಟ್ಟಿಗೆ ನಡೀತಿತ್ತು. ಬಟ್ ಈ RSU ಅನ್ನೋಂಥದ್ದು ಒಂದು ಹೊಸ ಪರಂಪರೆನೇ ಕ್ರಿಯೇಟ್ ಮಾಡಿತ್ತು. ಪ್ರತಿ ವರ್ಷ ಪ್ರತಿ ಬೇಸಿಗೆ ರಜೆಗಳಲ್ಲಿ ಹಳ್ಳಿಗಳಿಗೆ ಹೋಗೋಣ ಅಂತ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಿದ್ರು. ಒಬ್ರಲ್ಲ ಇಬ್ರಲ್ಲ ಸಾವಿರಾರು ವಿದ್ಯಾರ್ಥಿಗಳು ಹಳ್ಳಿಗಳು ಹೋಗೋರು. ಹೋಗಿ ಸುಮಾರು 1 ತಿಂಗಳು 2 ತಿಂಗಳು ಇಡೀ ಬೇಸಿಗೆ ರಜೆಗೆ ಹಳ್ಳಿಗಳಲ್ಲಿ ಕಳೆಯೋರು. ಹಳ್ಳಿಗಳಲ್ಲಿ ಹೋಗೋದು, ಜನರ ಹತ್ರ ಬದುಕುವಂಥದ್ದು, ಅವ್ರು ಕೊಟ್ಟಿದ್ದು ಊಟ ಮಾಡುವಂಥದ್ದು, ಅವ್ರ ಕಷ್ಟಗಳನ್ನು ಕೇಳಿಸ್ಕೊಳ್ಳುವಂಥದ್ದು, ಅವ್ರ ಸಮಸ್ಯೆಗಳ ಬಗ್ಗೆ ಮಾತಾಡುವಂಥದ್ದು, ಇವ್ರಿಗೆ ಗೊತ್ತಿರುವಂಥದ್ದು ಅವ್ರನ್ನ ಹೇಳುವಂಥದ್ದು, ಹಿಂಗ್ ನಡೀತಾ ಇತ್ತು. ಹಂಗಾಗಿ ಮತ್ತೆ ಅವ್ರ ಹೋರಾಟಗಳೇನ್ ನಡೀತದೋ ಅದಕ್ಕೆಲ್ಲ ವಿದ್ಯಾರ್ಥಿಗಳು ಹೋಗಿ ಪಾರ್ಟಿಸಿಪೇಟ್ ಮಾಡೋರು. ಹಳ್ಳಿಗಳಲ್ಲಿ ಏನೇ ಹೋರಾಟ ನಡೆದ್ರು ವಿದ್ಯಾರ್ಥಿಗಳು ಹೋಗ್ತಿದ್ರು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಅಥವಾ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ, ಒಂದು ಸಮಾವೇಶ ನಡೀತದೆ ಅಂತ ಹೇಳಿದ್ರೆ ಹಳ್ಳಿ ಜನಗಳು ಅದಕ್ಕೆಲ್ಲ ಬರೋರು. ಉದಾಹರಣೆಗೆ ಉಸ್ಮಾನಿಯಾ ಯೂನಿವರ್ಸಿಟಿಯ ವಾರ್ಷಿಕೋತ್ಸವ ನಡೆದ್ರೆ ಉಸ್ಮಾನಿಯಾ ಯೂನಿವರ್ಸಿಟಿಯ ಸುತ್ತಮುತ್ತ ಎಲ್ಲ ಗಾಡಿಗಳು ಬಂದು ನಿಂತ್ಕೊಂಡವು. ತುಂಬಾ ಒಂದು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅದರ ಒಂದು ಇದ್ ನಡೀತಿದೆ. ಬಟ್ ಎಲ್ಲ ಬಂಡಿಗಳು ಬಂದು ನಿಂತ್ಕೊಳ್ಳೋ ರೈತರವೆಲ್ಲವೂ ಕೂಡ, ಹಳ್ಳಿ ಜನರು. ಆ ರೀತಿಯ ಒಂದು ಅವಿನಾಭಾವ ಸಂಬಂಧ ಜೊತೆ ನಡೀತಿತ್ತು. ಅವಾಗ ಬಹಳ ಉತ್ಕಟತೆಯಲ್ಲಿತ್ತು.
ನಕ್ಸಲೈಟ್ ಚಳವಳಿ ಅಂದ್ರೂ ಕೂಡ ಅವತ್ತಿನ ಕಾಲದ ಆ ಘಟ್ಟದ ನಕ್ಸಲೈಟ್ ಚಳವಳಿ ಬೇರೆನೇ ಸ್ವರೂಪ ಇತ್ತು. ಅದು ಒಂದು ರೀತಿಯಲ್ಲಿ ಕ್ರಾಂತಿಕಾರಿ ಚಿಂತನೆ ಹೋದ್ರು ಕೂಡ ಎಲ್ಲ ಬಂದೂಕು ಇದು ಹೋರಾಟ ಅಲ್ಲ. ಅವಾಗ ಜನರನ್ನು ಒಗ್ಗೂಡಿಸಿ ಭೂಮಾಲೀಕತ್ವದ ವಿರುದ್ಧ, ಜಮೀನ್ದಾರಿಕೆ ವಿರುದ್ಧವಾಗ ಬಹಳ ದಿಟ್ಟವಾದಂತಹ ಹೋರಾಟ ನಡೀತಿದ್ದಂತ, ಗದ್ದರ್ ಅವರಂತ ಹಾಡುಗಳು ಲಕ್ಷ ಲಕ್ಷ ಜನರನ್ನ ಸೆಳೀತಿದ್ದಂತ ಒಂದು ಪರ್ವ ಅದು. ಅವಾಗ ಇದನ್ನೆಲ್ಲ ಕೇಳಿದಾಗ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೇನೆ ಹಳ್ಳಿಗಳಿಗೆ ಹೋಗುವಂತದ್ದು, ಆ ಅನ್ಯಾಯನ ಎದುರಿಸ್ತಿರುವಂತದ್ದು, ಬಡವರ ಜೊತೆ ಆ ಹೋರಾಟದಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂತದ್ದು, ಇದು ನಮಗೆಲ್ಲ ಭಯಂಕರ ರೋಮಾಂಚನಗೊಳಿಸಿತ್ತು ಅವಾಗ ಈ ಚರ್ಚೆ ಎಲ್ಲ ಬಂದಾಗ ನಮ್ಮ ಕುಟುಂಬದ ಚರ್ಚೆಯಲ್ಲಿ ನಾನು ಇದನ್ನು ಚರ್ಚೆ ಮಾಡ್ತಿದ್ದೆ. ಇದು ಒಂದು ಸರಿಯಾದ ಮಾರ್ಗ ಅಲ್ಲ. ಜನರನ್ನ ಜಾಗೃತಗೊಳಿಸುವಂತದ್ದು, ಅವ್ರ ಹಕ್ಕಿಗೋಸ್ಕರ ಅವ್ರು ಹೋರಾಟ ಮಾಡೋದನ್ನ ಕಲಿಸುವಂತದ್ದು, ಅವ್ರು ತಮ್ಮ ನ್ಯಾಯವನ್ನ ಪಡೆಯೋಕೊಳ್ಳುವಂಥದ್ದು ಮಾಡೋಂಥದ್ದು ಒಳ್ಳೇದಲ್ಲ ಅಂತೇಳಿ. ಬಟ್ ಈ ಚರ್ಚೆ ಸುಮಾರು ನಡೀತಾ ಇತ್ತು. ಬಟ್ ಅದಕ್ಕೆ ನಾವು ನಮ್ಮೊಳಗೇನೆ ಕುಟುಂಬದ ಒಬ್ಬೊಬ್ರು ಒಂದೊಂದು ತೀರ್ಮಾನ ಮಾಡಿದ್ವಿ. ಸರಿ, ನಮಗೆ ಯಾವ್ದೇ ಸತ್ಯ ಮಾರ್ಗ ಕಾಣಿಸ್ತದೆ, ನಮ್ಮಳಿಗೆಂತ ಒಂದು ಡೆಮಾಕ್ರೆಟಿಕ್ ವಾತಾವರಣ ಇತ್ತು ಅಂದ್ರೆ ಕುಟುಂಬದಲ್ಲಿ ಎಷ್ಟೇ ವಾದ ಮಾಡಿದ್ರು ಕೂಡ ಕೊನೆಗೆ ಪ್ರತಿಯೊಬ್ಬರಿಗೂ ಅವ್ರಿಗೇನ್ ಸತ್ಯ ಅನ್ನಿಸ್ತದೋ ಅದು ಮಾಡಬೇಕು ಅಂತೇಳಿ. ಹಂಗಾಗಿ ನಮ್ಮಣ್ಣ KS ಬರ್ದು ಅವರು ತಹಶೀಲ್ದಾರ್ ಆಗಿ ಕೊನೆಗೆ ಕಲೆಕ್ಟರ್ ತನಕ ವರ್ಕ್ ಮಾಡಿ ಅವ್ರು ತನ್ನ ಸರ್ವಿಸ್ ಮೂಲಕ ಸೇವೆ ಮಾಡಬೇಕು ಅನ್ನಂಗ್ ಹೋದ್ರು. ನಮ್ಮ ಅಕ್ಕ ತನ್ನದೇ ರೀತಿಯಲ್ಲಿ ಆಕೆ ತನ್ನ ಇಡೀ ಕುಟುಂಬದ ಜವಾಬ್ದಾರಿಗಳು ನಿರ್ಸ್ಕೊಳ್ತಾ ತನಗೆ ಬರುವಂತ ಇದರಲ್ಲಿ ಹಲವಾರು ಸೇವಿಂಗ್ಸ್ ಮಾಡಿ ತಂದೆ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡುವ ಜೀವನದ ಶೈಲಿಯನ್ನ ಆಕೆ ರೂಪಿಸ್ಕೊಂಡ್ಲು. ನಾನು ಹೋರಾಟದ ಒಂದು ಶೈಲಿಯನ್ನ ರೂಪಿಸ್ಕೊಂಡೆ. ಅವಾಗ ಚಿತ್ರದುರ್ಗದಲ್ಲಿ ಓದ್ತಾ ಇದ್ದೆ. ಅವಾಗ ನಾನು ಬಹಳ ಸೀರಿಯಸ್ ಆಗಿ ನಕ್ಸಲೈಟ್ ವಿದ್ಯಾರ್ಥಿ ಸಂಘಟನೆಯಲ್ಲಿ ತೊಡಸ್ಕೊಂಡೆ. ಆಮೇಲೆ ಒಂದು 88 ನಂತರದಲ್ಲಿ ಇಲ್ಲ, ಇದು ಅಷ್ಟೊತ್ತಿಗೂ ಕ್ಲಾರಿಟಿ ಬಂದು, ಇಲ್ಲ ಇಂಜಿನಿಯರ್ ಆಗೋದು ನನ್ನ ಗುರಿ ಅಲ್ಲ, ಏನಿದ್ರು ಕೂಡ ಸಮಾಜಕ್ಕೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹೋರಾಟಗಾರನಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡಿದೆ. ಹಂಗಾಗಿ ಫೈನಲ್ ಇಯರ್ ಇದ್ದಾಗ ಇಂಜಿನಿಯರ್ ಬಿಟ್ಟು ಆಮೇಲೆ ಪೂರ್ತಿ ಹೋರಾಟಕ್ಕೆ ಧುಮುಕಿದೆ. ಅಲ್ಲಿಂದ ಇಲ್ಲೇ ತನಕ ಇತ್ತು. ಎಲ್ಲರಿಗೂ ಒಂದೇ ಒಂದಿತ್ತು, ಫೈನಲ್ ಇಯರ್ ಬಂದ್ಬಿಟ್ಟಿದೆಯಲ್ಲ, ಕೋರ್ಸ್ ಒಂದು ಮುಗಿಸ್ಬಿಡ್ಬೇಕು ಅಂತ. ಬಟ್ ಒಂದ್ಸರಿ ತೀರ್ಮಾನ ಮಾಡಿದ್ಮೇಲೆ ನಾನು ಒಂದು ದಿನನೂ ಕೂಡ ಮತ್ತೆ ಅನಗತ್ಯವಾಗಿ ಕಳೆಯಕ್ಕೆ ರೆಡಿ ಇಲ್ಲ ಅನ್ನೋದು ನನ್ನ ತೀರ್ಮಾನ ಆಗಿತ್ತು. ಅದ್ರ ಬಗ್ಗೆ ನೋ ರಿಗ್ರೆಟ್ಸ್. ಅವತ್ತಿಂದ ಇವತ್ತಿನ ತನಕ, ಇವತ್ತು ಹೇಳ್ತಿದ್ದೀನಿ ಅಂತಲ್ಲ, ಅವತ್ತಿಂದ ಇವತ್ತಿನ ತನಕ ಎಂದೂ ಕೂಡ ಒಂದು ದಿನನೂ ಅದ್ರ ಬಗ್ಗೆ ಪಶ್ಚಾತ್ತಾಪ ಆಗಿಲ್ಲ. ಬಹಳ ಮುಖ್ಯವಾಗಿ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳುವಾಗ 2 ಕಾರಣಗಳಿಗಾಗಿ ನಾವೀಗ ಉದ್ದಕ್ಕೆ ಈ ಹೋರಾಟದ ಚರಿತ್ರೆಯನ್ನು ನೋಡ್ತಾ ಬಂದ್ರೆ 2 ಕಾರಣಗಳಿಗಾಗಿ ಒಬ್ಬ ಹೋರಾಟಕ್ಕೆ ದುಡಿತಾನೆ. ಒಂದು, ಅವನಿಗೆ ಅಥವಾ ಅವನ ಕುಟುಂಬಕ್ಕೆ ಸಬಲರಿಂದಲೋ ಅಥವಾ ವ್ಯವಸ್ಥೆಯಿಂದಲೋ ಆದ ಅನ್ಯಾಯದ ಒಂದು ವಿರುದ್ಧದ ಒಂದು ಕೋಪದಿಂದ ಒಬ್ಬ ಹೋರಾಟಕ್ಕೆ ಧುಮುಕ್ತಾನೆ. ಇನ್ನೊಂದು, ಅವನ ಕುಟುಂಬದ ಹಿನ್ನೆಲೆಯಲ್ಲಿಯೇ ಅದ ರಕ್ತದಲ್ಲಿದ್ರೆ ಊರಿನವರನ್ನು, ಪಾಪದವರನ್ನು ಕೂಡ ಅವರಿಗೆ ಡೈರೆಕ್ಟ್ ಆಗಿ ಇದನ್ನು ಎದುರಿಸಲಿಕ್ಕಾಗ್ತಿಲ್ಲ, ನನ್ನಿಂದ ಏನಾದ್ರೂ ಒಂದು ಕಿಂಚಿತ್ ಸಹಾಯ ಮಾಡಬೇಕು, ನನ್ನ ಮೂಲಕ ಆದ್ರೂ ಈ ಹೋರಾಟಕ್ಕೆ ಒಂದು ಬೆಂಬಲ ಸಿಗಬೇಕು. ಇದು 2 ಮುಖ್ಯ ಧಾರೆಗಳಲ್ಲಿ ಸಾಧಾರಣ ಸಾಮಾನ್ಯ ಹೋರಾಟ ಶುರುವಾಗ್ತದೆ. ನಿಮ್ಮದೀಗ ಕುಟುಂಬದ ಹಿನ್ನೆಲೆ ಹೇಳಿದ್ರು, ನಿಮ್ಮಲ್ಲಿ ಇದರಲ್ಲಿ ಮುಖ್ಯವಾಗಿ ನಿಮಗೆ ಯಾವುದರಿಂದಾಗಿ ಪ್ರೇರಣೆ ಸಿಕ್ಕಿತು? ಇದೊಂದು ತಾತ್ವಿಕ ಕಾರಣ ಅಂತಾನೆ ಹೇಳಬೇಕು. ವೈಯಕ್ತಿಕ ನೋವು, ವೈಯಕ್ತಿಕ ಅಗತ್ಯದಿಂದ ನಾನು ಹೋರಾಟಕ್ಕೆ ಬಂದವನಲ್ಲ. ನಾನು ಬಂದಂತದ್ದು ಒಂದು ವೈಚಾರಿಕ ಚಿಂತೆಯಿಂದಾನೆ. ಹಂಗಾಗಿನೇ ಅದು ಮೊದಲು ಆ ಸೂಫಿ ಚಿಂತನೆ ಇರ್ಬೋದು, ಆಮೇಲೆ ನನಗೆ ಚಳವಳಿ ಕಲಿತಂತ ಚಿಂತನೆ ಇರ್ಬೋದು. ಆ ಚಿಂತನೆ ನನಗೆ ಕಲಿಸಿದ್ದೇನಪ್ಪಾ ಅಂದ್ರೆ ಒಂದು ಕನ್ನಡಕ ಕೊಟ್ಟಿದ್ದು ಅಂತ ಹೇಳ್ಬೋದು, ಕಣ್ಣನ್ನು ಕೊಟ್ಟಿದ್ದು ಸಮಾಜವನ್ನು ನೋಡೋದು. ಅದುವರೆ ತನಕ ನಾನು ಅಷ್ಟು ದಿವಸ ಕೆಲಸ ಮಾಡ್ತಿದ್ರು ಕೂಡ ನನ್ನ ಸುತ್ತಮುತ್ತ ಇದ್ದ ಜಾತಿ ವ್ಯವಸ್ಥೆನೇ ನನಗೆ ಕಂಡಿರ್ಲಿಲ್ಲ, ನನಗೆ ಬಡತನ ಕಂಡಿರ್ಲಿಲ್ಲ, ಅಲ್ಲಿರುವಂತ ಕಷ್ಟಗಳು ಕಂಡಿರ್ಲಿಲ್ಲ, ಅಲ್ಲಿ ಆಗಿರುವಂತ ಅನ್ಯಾಯ ಕಂಡಿರ್ಲಿಲ್ಲ, ಶೋಷಣೆ ಕಂಡಿರ್ಲಿಲ್ಲ, ಮಹಿಳೆಯರ ಮೇಲೆ ನಡೀತಿರುವಂತ ದೌರ್ಜನ್ಯಗಳು ಕಂಡಿರ್ಲಿಲ್ಲ, ಏನು ಕಂಡಿರ್ಲಿಲ್ಲ. ಅದೇ ಸಮಾಜದಲ್ಲಿ ಬದುಕ್ತೀನಿ, ಆದ್ರೆ ಅದೇನು ಕಾಣ್ತಿರ್ಲಿಲ್ಲ. ಆದ್ರೆ ಒಂದ್ಸರಿ ಅದು ಆ ಕಣ್ಣೋಟ ಸಿಕ್ಕ ಮೇಲೆ ಎಲ್ಲವೂ ಕೂಡ ಕಣ್ಮೆ ಕಾಣ್ಲಿಕ್ಕೆ ಶುರು ಆಯ್ತು. ಹಂಗೆ ಬಿಚ್ಕೊಳಕ್ ಶುರು ಆಗ್ಬಿಡ್ತು. ಒಂದು ಹೊಸ ರೀತಿಯ ಲೋಕನೇ ಕಾಣ್ಲಿಕ್ಕೆ ಶುರು ಆಗ್ಬಿಡ್ತು. ಅದನ್ನ ಕಾಣ್ತಾ 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 ಇದನ್ನೆಲ್ಲ ನೋಡ್ತಾ ಸುಮ್ನಿರಬಾರ್ದು, ಇದಕ್ಕೆ ಏನಾದ್ರೂ ಮಾಡಲೇಬೇಕು ಅನ್ನುವಂತಹ ಒಂದು ತುಡಿತ ಇದೆಲ್ಲವೂ ಕೂಡ ಶುರು ಆಯ್ತು. ಹಂಗಾಗಿ ಅದ್ರ ಭಾಗವಾಗಿ ಏನ್ ಮಾಡಬೇಕು ಅನ್ನೋ ಅನ್ವೇಷಣೆಯ ಭಾಗ ನನ್ನನ್ನು ಮತ್ತೆ ಹೋರಾಟದ ಚಳವಳಿ ಕರ್ಕೊಂಬತ್ತು ಅಂತ ಅನಿಸ್ತದೆ. ಆಮೇಲೆ ಬರ್ತಾ ಬರ್ತಾ ಆ ಹೋರಾಟದ ಜನರ ಕಷ್ಟ, ನೋವು, ಆ ಸಂಕಟ ಇದೆಲ್ಲವೂ ಕೂಡ ನನ್ನ ನೋವು, ನನ್ನ ಕಷ್ಟ, ನನ್ನ ಸಂಕಟವಾಗಿ ಪರಿವರ್ತನೆ ಆಗಿದೆ. ಆಮೇಲೆ ಕೂಡ ಇದು ಬರೀ ತಾತ್ವಿಕ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಅದು ಬರುವಂತದ್ದು ನಾನು ಅದರ ಭಾಗನೆ, ಆ ನೋವಿನ ಭಾಗನೆ. ಸೊ ಹಂಗಾಗಿ ಆರಂಭದಲ್ಲಿ ನಾನು ಬಂದಿದ್ದು ಒಂದು ತಾತ್ವಿಕ ವಿಚಾರಕ್ಕೆ, ಈಗ ಅವೆರಡೂ ಕೂಡ ಮಿಶ್ರಣನೇ ಆಗ್ಬಿಟ್ಟಿದೆ, ನಮ್ಮ ಬದುಕಿನ ಭಾಗ ಆಗ್ಬಿಟ್ಟಿದಾವೆ ಅಂತಾನೆ ಅನಿಸ್ತದೆ. ಥ್ಯಾಂಕ್ಸ್. ಯಾಕಂದ್ರೆ ಇದು ಬಹಳ ಜನರನ್ನು ಕಾಡ್ತದೆ ಈ ಪ್ರಶ್ನೆ ಹೋರಾಟದ ಹಾದಿಯಲ್ಲಿ. ಯಾಕಂದ್ರೆ ಈಗ ನಾವೊಂದು ಸಾಮಾನ್ಯವಾಗಿ ನೋಡಿದ್ರೆ ಬಹಳ ಒಂದು ಕೆಳ ಹಂತದ ಜನರಿಗಾಗುವ ಅನ್ಯಾಯದ ವಿರುದ್ಧ ನಾವು ಒಬ್ಬ ಹೋರಾಟಗಾರ ಅಥವಾ ಈ ನಕ್ಸಲಿಸಂ ಒಬ್ಬ ಧುಮುಕಿದಾಗ ಬಹಳ ಸರಳವಾಗಿ ಹೇಳ್ಬೋದು ಆ ಮಾರ್ಗಕ್ಕೆ ಯಾಕೆ ಹೋದಂತ. ಬಟ್ ಅವನಿಗೆ ಬೇರೆಯಲ್ಲಿ ಆಪ್ಷನ್ ಇರುವುದಿಲ್ಲ, ಅದರ ವಿರುದ್ಧ ಹೋರಾಡುವ ತಾಕತ್ತು ಇರುವುದಿಲ್ಲ,
ಅಥವಾ ಆ ಹಿಂಸೆಯನ್ನು ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ನೀವು ಹೇಳಿದ ಮಾರ್ಗ ನಿಮ್ಮದೊಂದು ತಾತ್ವಿಕದಿಂದಲೇ ಆರಂಭ ಅಂತ ಹೇಳಿದ್ರು. ಸೊ ಇನ್ನೊಬ್ಬರನ್ನು ನೋಡಿ ಅದಕ್ಕೆ ಸ್ಪಂದನೆ ಕೊಡಬೇಕಂತ ಹೇಳುವ ಒಂದು ಆಂತರಿಕ ಒತ್ತಡದಿಂದ ನೀವು ಓದೋದು ಅದೇ ನೀವು ಸೂಫಿ ಪರಂಪರೆ ಹೇಳುವುದು ನಮ್ಮಲ್ಲಿ ಅವಧೂತ ಪರಂಪರೆಗೆ ಸಮಾನಾದುದು. ಸರ್, ಈಗ ನೀವು ಹೇಳಿದಾಗೆ ತಾತ್ವಿಕವಾಗಿ ಒಂದು ಹೋರಾಟವನ್ನು ಶುರು ಮಾಡಿದ್ರಿ. ಅದರ ನಂತರ ಮೊದಲ ಬಾರಿಗೆ ನಿಮಗೆ ಆನ್ ಫೀಲ್ಡ್ ಅಂತ ಹೇಳ್ತೀವಲ್ಲ, ಆ ಹೋರಾಟ ಹೇಗೆ ನಿಮ್ಮನ್ನ ಅದು ನೀವು ಚೂಸ್ ಮಾಡ್ಕೊಂಡದ್ದ ಅಥವಾ ಹೋರಾಟವೇ ನಿಮ್ಮನ್ನು ಒಳಗೊಳ್ತಾ, ಅದರ ಅನುಭವಗಳನ್ನು ಸ್ವಲ್ಪ ಹೇಳಿ ಸರ್. ಆಕ್ಚುಲಿ ನಾನು ಮೊದಲಿಗೆ ಒಂದು ಏನೋ ಒಂದು ಚಟುವಟಿಕೆ ಮಾಡ್ಬೇಕಲ್ಲ, ಸಂಘಟನೆ ಇಲ್ಲೂ ಏನಾದ್ರೂ ಶುರು ಮಾಡ್ಬೇಕಲ್ಲ ಅಂತೇಳಿ ಒಂದು ಪ್ರಜ್ಞಾಪೂರ್ವಕದ ಇಂಟರ್ವೆನ್ಷನ್ ಇಂದ ಶುರು ಮಾಡಿದ್ದು ಆರಂಭದಲ್ಲಿ. ಅಂದ್ರೆ ಅಲ್ಲಿನ ಹೋರಾಟಗಳನ್ನು ನೋಡಿ ಏನಾದ್ರು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು, ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವಾಗ ಯಾರೇನೋ ಹುಡುಕುವಂತ ಟ್ರೈ ಮಾಡಿದ್ವಿ. ನಾವು ಸಂಘಟನೆ ನಕ್ಸಲೈಟ್ಸ್ ನ ಹುಡುಕ್ಬೇಕು ಅಂತ ಭಯಂಕರ ಪರದಾಡಿದೀವಿ. ನಮ್ಗೆ ಯಾರೋ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಲ್ಲ, ನಾವು ಹುಡುಕೊಂಡೋದ ಹುಡುಕಿ ಇಲ್ಲಿ ಹುಡುಕಿ ಎಲ್ಲೆಲ್ಲೋ ಮಾಡಿ ಕೊನೆಗೆ ಹೈದರಾಬಾದ್ ಅಲ್ಲಿ ಯಾರನ್ನೋ ಹುಡುಕಿ, ಅವ್ರು ಯಾವ್ದೋ ಬೆಂಗಳೂರಿನ UVC ಅಡ್ರೆಸ್ ಕೊಟ್ಟು ಅಲ್ಲಿ ಸಾಕೇತ್ ರಾಜನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಬೇರೆ ಟೀಮ್ ನ ಸಂಪರ್ಕ ಮಾಡಿ ಆಮೇಲೆ ಅವ್ರನ್ನ ಕರ್ಕೊಂಡ್ಬಂದು ಹಂಗ್ ನಾವು ಶುರು ಮಾಡಿದ ಚಿತ್ರದುರ್ಗದಲ್ಲಿ. ಆದ್ರೆ ಅವಾಗ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಅವ್ರು ಕೊಟ್ಟಂತ ಗೈಡೆನ್ಸ್ ಮೇಲೆ ಒಂದು ಡಿಬೇಟ್ ಏರ್ಪಡಿಸೋಣ, ಒಂದು ನಾಟಕ ಮಾಡೋಣ, ಹಿಂಗೆ ಒಂದು ಟೈಪ್ ಒಳಗಡೆಗಿಂತ ಒಂದು ಪ್ರಜ್ಞಾಪೂರ್ವಕ ಏನಾದ್ರು ಮಾಡ್ಬೇಕಲ್ಲ ಅಂತ ಶುರು ಮಾಡಿರೋಂಥದ್ದು. ಆದ್ರೆ ಅದು ಸಹಜವಾಗಿ ನೆಕ್ಸ್ಟ್ ಹೋರಾಟಕ್ಕೆ ಹಂಗೆ ನನ್ನನ್ನು ತೆರ್ಕೊಂಡಿದ್ದಂಗೆ ನೋಡ್ಬೇಕು ಅಂತ ಹೇಳಿದ್ರೆ ಆಮೇಲೆ ನಾನು ಫುಲ್ ಟೈಮರ್ ಆಗಿ ಹೋಗಿ ಮಾಡ್ಬೇಕು ಇದೆಲ್ಲ ಅಂತಂತಿದ್ದು. ಅದು ಕೈಗಾ ಚಳವಳಿ ಬಂದಂತ ಸಂದರ್ಭದಲ್ಲಿ ನಾನು ಅದನ್ನ ತೀರ್ಮಾನ ಮಾಡಿದ್ದು. ಅವಾಗ ಕೈಗಾ ಅಣುಸ್ಥಾವರದ ವಿರುದ್ಧವಾಗಿ ಬಹಳ ಇದೆಲ್ಲ ಕೂಡ ನಡೀತಾ ಇತ್ತು. ಸೊ ಅವಾಗ ಅದರ ಹೋರಾಟದಲ್ಲಿ ಬಂದಾಗ ಬಹಳ ದೊಡ್ಡ ಹೋರಾಟನೇ ನಡೀತಿತ್ತು. ಅವತ್ತು ಪರಿಸರದ ಉಳಿವಿಗೋಸ್ಕರ ಒಟ್ಟು ಈ ಒಂದು ಅಣುಸ್ಥಾವರ ಮತ್ತೆ ಅಣು ಯೋಜನೆಗಳು, ಅದಕ್ಕಿರುವಂತ ಭವಿಷ್ಯದ ಆಪತ್ತು, ಇದ್ರ ಬಗ್ಗೆ ಎಲ್ಲ ಕೂಡ. ಬಟ್ ಅದ್ರಲ್ಲಿ ನಾವು ಇನ್ವಾಲ್ವ್ ಆಗ್ತಾ ಅದು ಬಹಳ ಡೀಪ್ ಆಗಿ ಫೀಲ್ ಆಗ್ತಾ ಇತ್ತು. ಒಟ್ಟು ತಗೊಳ್ತಿರುವಂತ ಡೆವಲಪ್ಮೆಂಟ್ ಮಾಡಲ್ ಇದು ಬಹಳ ಭವಿಷ್ಯದ ಒಟ್ಟಾರೆ ಒಂದು ಮನುಕುಲಕ್ಕೆ ಬಹಳ ಒಂದು ಡೇಂಜರಸ್ ಆದ ದಿಕ್ಕಿನಲ್ಲಿ ಇದನ್ನು ಕರ್ಕೊಂಡು ಹೋಗ್ತಿದೆ, ಇದಾಗಬಾರ್ದು ಅಂತೇಳಿ. ಹಂಗಾಗಿ ಅದಕ್ಕೆ ಯಾರನ್ನ ಆ ಚಳವಳಿಗೆ ಯಾರಾದ್ರೂ ಫುಲ್ ಟೈಮರ್ಸ್ ಬೇಕು, ಅಲ್ಲೋ ಕೆಲಸ ಮಾಡೋರು ಬೇಕು ಅಂತಿತ್ತು. ಅವಾಗ ನಾನು ಹೋಗ್ತೀನಿ ಅಂತೇಳಿ ಬಹಳ ಸಲೀಸಾಗಿ ತೀರ್ಮಾನ ತಗೊಂಡು ನಾನು ಹೋದೆ. ಅದಾದ ನಂತರದಲ್ಲಿ ಬೇರೆ ಬೇರೆ ಹೋರಾಟಗಳು ಒಂದೊಂದಾಗಿ ನನಗೆ ತೆರ್ಕೊಳಕ್ ಶುರು ಮಾಡಿದ್ವು. ಆಮೇಲೆ ಬೀದರಲ್ಲಿ ಅನೇಕ ಹೋರಾಟಗಳು ಶುರು ಆದವು, ಮತ್ತೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಶುರು ಮಾಡಿದ್ವಿ. ಆಮೇಲೆ ಸ್ಟೂಡೆಂಟ್ಸ್ ಹೋರಾಟಗಳು ಶುರು ಮಾಡಿದ್ವಿ. ಆಮೇಲೆ ಹಾಸ್ಟೆಲ್ ಸಮಸ್ಯೆಗಳು ಬಂದ್ವು. ಇವೆಲ್ಲ ಕೂಡ ಜೀವಂತ ಸಮಸ್ಯೆಗಳು, ಇವು ಕಣ್ಮುಂದೆ ಬಂದ ಸಮಸ್ಯೆಗಳು, ನಾವೆಲ್ಲ ಫೀಲ್ ಮಾಡಿ ಇನ್ವಾಲ್ವ್ ಆಗಿರುವಂತ ಹೋರಾಟಗಳು ಅವೆಲ್ಲವೂ ಕೂಡ. ಅವಾಗಿನ್ನೂ ಕೂಡ ಹಾಸ್ಟೆಲ್ ಆ ಕಾಲಘಟ್ಟದಲ್ಲಿ ಬಂದಾಗ ಹಾಸ್ಟೆಲ್ಗಳ ಪರಿಸ್ಥಿತಿ ಭಯಂಕರ ಕೆಡದಾಗಿತ್ತು, ಸಿಕ್ಕಾಬಟ್ಟೆ ಕರಪ್ಷನ್ ಇತ್ತು. ಸೊ ಆ ಹೋರಾಟಗಳಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಂಡ್ವಿ. ಹಿಂಗೆಲ್ಲವೂ ಕೂಡ ಒಂದು ಸತತವಾಗಿ ಹೋರಾಟ ಎಲ್ಲ ಕೂಡ ಆಯ್ತು. ಆಮೇಲೆ ಒಂದಿಷ್ಟೆಲ್ಲವೂ ಕೂಡ ನಕ್ಸಲೈಟ್ ಮೂವ್ಮೆಂಟ್ ನ ಯೋಜನೆಯ ಭಾಗವಾಗಿ ಶುರು ಆಯ್ತು. ಫಾರ್ ಎಕ್ಸಾಂಪಲ್ 1995ರಿಂದ ನಾನು ಬಹಿರಂಗವಾಗಿ ಕಾಣಿಸ್ಕೋಬಾರ್ದು, ಭೂಗತವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಬಂತು. ಅದು ಒಂದೇನೋ ಹೋರಾಟದ ಅನಿವಾರ್ಯತೆಯಿಂದ ಬಂದಂಥದ್ದಲ್ಲ. ಅದು ಹೀಗೆ ನಾವೇನೋ ಬಹಳ ಇದ್ ಮಾಡ್ತಾ ಇದೀವಿ, ದೊಡ್ಡ ಹೋರಾಟ ನಡೀತಿದೆ, ಹಂಗಾಗಿ ನಮ್ಮ ಪೊಲೀಸ್ ಎಲ್ಲ ಈಗ ಬೆನ್ನತ್ತಿದೆ, ಹಂಗಾಗಿ ನಾನು ಭೂಗತ ಹೋಗ್ಬೇಕು ಹಂಗ್ ಬಂದಿದ್ದಲ್ಲ. ಆದ್ರೆ ನಕ್ಸಲೈಟ್ ಯೋಜನೆಯ ಪರಿಕಲ್ಪನೆಯ ಭಾಗವಾಗೇನೆ ಮುಂದೆ ನಾವೆಲ್ಲವೂ ಕೂಡ ಸಶಸ್ತ್ರ ಹೋರಾಟ ಇದೆಲ್ಲವೂ ಕೂಡ ಮಾಡಬೇಕಾಗಿರೋದ್ರಿಂದ ಈಗಲೇನೆ ಕೆಲವರೆಲ್ಲರೂ ಕೂಡ ಭೂಗತರಾಗಿ ಇದ್ಕೊಂಡು ಕೆಲಸ ಮಾಡಬೇಕು ಅಂತೆಲ್ಲ ಕೂಡ ಪ್ಲಾನ್ ಇವೆಲ್ಲವೂ ಕೂಡ ಮಾಡಿದ್ರಿಂದ, ಅಂದ್ರೆ ಪೊಲೀಸರ ಕಣ್ಣಿಗೆ ಕಾಣದಲ್ಲೇ ಕೆಲವರೆಲ್ಲ ಕಾಣಬೇಕು, ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ಕೊಂಡೇ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆದಾಗ್ರಿಂದ 95 ಇಂದ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದು ಕೆಲಸ ಮಾಡಕ್ ಶುರು ಮಾಡಿದೆ. ಅಲ್ಲಿಂದ ನನ್ನ ವರ್ಕ್ ಸ್ಟೈಲ್ ಚೇಂಜ್ ಆಗ್ಬಿಡ್ತು. 95 ಇಂದ ನಾನು ಡೈರೆಕ್ಟ್ ಆಗಿ ಇಳಿದು ಯಾವುದೇ ಹೋರಾಟಗಳು ಇರಲಿಲ್ಲ. ಆದ್ರೆ ಅನೇಕ ಹೋರಾಟಗಳು ಆ ಕಾಲಘಟ್ಟದಿಂದ ನಕ್ಸಲೈಟ್ ಸಂಘಟನೆಯಿಂದ ಅವಾಗಿದ್ದಂತ ಪ್ರಗತಿಪರ ವಿದ್ಯಾರ್ಥಿ ಕೇಂದ್ರ ಇರ್ಬೋದು, ಅವಾಗಿದ್ದಂತ ಕರ್ನಾಟಕ ರೈತ ಕೂಲಿ ಸಂಘಟನೆ ಇರ್ಬೋದು, ಕರ್ನಾಟಕ ವಿಮೋಚನಾ ರಂಗ ಇರ್ಬೋದು, ಮಹಿಳಾ ಜಾಗೃತಿ ಇರ್ಬೋದು ಅಂತ ಅನೇಕ ಹೋರಾಟಗಳೆಲ್ಲ ಕೂಡ ಅದರಿಂದ ಏನ್ ನಡೀತಿತ್ತು. ಅದರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ಸಂಘಟನೆನ ಕಟ್ಟೋದಿರ್ಬೋದು, ವೈಚಾರಿಕ ತರಬೇತಿಗಳು ಮಾಡೋದಿರ್ಬೋದು, ಪತ್ರಿಕೆ ತರುವಂತದ್ದಿರ್ಬೋದು, ಹೋರಾಟಗಳನ್ನ ಸಂಘಟನೆ ಮಾಡುವಂತದ್ದಿರ್ಬೋದು, ಎಲ್ಲ ವಿಚಾರದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡ್ ಬಂದಿದ್ದೀನಿ. ಬಟ್ ಎಲ್ಲವೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಅಲ್ಲಿಂದ ನಂತರದ ಮುಂದಿನ ಎಲ್ಲ ನನ್ನ ಹೋರಾಟದ ಭಾಗವಾಗಿ ನಾನು ಅದೆಲ್ಲ ಕೂಡ ಮಾಡಿದ್ದೀನಿ. ಅದನ್ನ ಸರ್, ಒಂದು ನೀವೀಗ ಮಾತಾಡ್ತಾ ಒಂದು ವಿಶಿಷ್ಟ ವ್ಯಕ್ತಿಯ ಹೆಸರು ಪ್ರಸ್ತಾಪವನ್ನು ಮಾಡಿದ್ರಿ. ನಮ್ಮ ಬಹುತೇಕ ಕೇಳುಗರು ಇತ್ತೀಚಿನ ಓದುಗರಾಗಿರುವುದರಿಂದ ಸಾಕೇತ್ ರಾಜನ್ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಕೊಡಿ ಸರ್. ನೀವು ಅವ್ರನ್ನ ಮೀಟ್ ಮಾಡಿದಾಗ ಹೇಗೆ ಕಂಡ್ರು, ಅವರ ಮಹತ್ವ ಏನು ಈ ಹೋರಾಟಗಳಿಗೆ ಅನ್ನೋದ್ರ ಬಗ್ಗೆ?
ಅಂದ್ರೆ ಸಾಕೇತ್ ರಾಜನ್ನು ಬಹಳ ಒಂದು ಅದ್ಭುತ ವ್ಯಕ್ತಿ, ಬಹಳ ಒಂದು ಅಪರೂಪದ ವ್ಯಕ್ತಿಗಳು ಅಂತ ಹೇಳ್ತೀವಲ್ಲ ಆ ಟೈಪು. ಹಂಗ್ ನೋಡ್ಬೇಕಂದ್ರೆ ಸಾಕೇತ್ ರಾಜನ್ನ ಕಳ್ಕೊಂಡಿದ್ದು ಭಾರಿ ಗ್ರೇಟ್ ಲಾಸ್ ಆಕ್ಚುಲಿ. ಬಹಳ ಒಂದು ರೇರೆಸ್ಟ್ ಆಫ್ ದಿ ಸೋಷಿಯಲ್ ಆಕ್ಟಿವಿಸ್ಟ್ ಸಾಕೇತ್ ರಾಜನ್ನು. ಸೊ ಒಂದು ಅವರು ನನ್ನ ರೀತಿಯನ್ನು ಕೂಡ ಒಂದು ವೈಚಾರಿಕ ಕಾರಣಕ್ಕೋಸ್ಕರನೇ, ತಾತ್ವಿಕ ಕಾರಣ ಹೌದೆಲ್ಲ ಗೊತ್ತಿಲ್ಲ, ಒಂದು ವೈಚಾರಿಕ ಕಾರಣಕ್ಕೋಸ್ಕರನೇ ಬಂದಂಥವರು. ಬಹಳ ಅನುಕೂಲಸ್ಥ ಬ್ಯಾಕ್ ಗ್ರೌಂಡ್ ಇಂದಾನೇ ಬಂದಂಥವರು. ಅವರ ತಂದೆ ಆರ್ಮಿಯಲ್ಲಿ ಆಫೀಸರ್ ಆಗಿದ್ದಂಥವರು. ಆದ್ರೆ JNU ನಲ್ಲೂ ಕೂಡ ಹೋದ್ರು, ಓದಿದ್ರು. ಒಂದು ಏನು ಮಾಸ್ ಕಮ್ಯುನಿಕೇಶನ್ ಒಳಗೆ ಅವರು ಮಾಸ್ಟರ್ ಡಿಗ್ರಿ ಮಾಡಿದ್ರು. ಅದರ ಭಾಗವಾಗಿನೇ ಒಟ್ಟಾರೆ ವೈಚಾರಿಕ ಲೋಕ ಅವ್ರಿಗೆಲ್ಲವೂ ಕೂಡ ತೆರ್ಕೊಳ್ತು. ಅದ್ರ ಭಾಗವಾಗಿ ಅವರು ಅಲ್ಲಿದ್ದಾಗ ನಕ್ಸಲೈಟ್ ಚಳವಳಿಯ ಪರಿಚಯನವಾಯಿತು. ಇಲ್ಲೂ ಕೂಡ ದಲಿತ ಚಳವಳಿ, ಆದಿವಾಸಿ ಮೂವ್ಮೆಂಟ್, ರೈತ ಮೂವ್ಮೆಂಟ್ ಮೈಸೂರಲ್ಲಿದ್ದವರು. ಸೊ ಮೈಸೂರು ಅವಾಗೆಲ್ಲ ಇವೆಲ್ಲ ಚಳವಳಿಗಳು ಬಹಳ ಸ್ಟ್ರಾಂಗ್ ಆಗಿದ್ದು. ದಲಿತ ಮೂವ್ಮೆಂಟ್, ರೈತ ಮೂವ್ಮೆಂಟ್, ಆದಿವಾಸಿಗಳ ನಡುವಿನ ಕೆಲಸ ಇವೆಲ್ಲವೂ ಕೂಡ ಇದೆಲ್ಲವುಗಳು ತಗೊಂಡು ಬಂದವರು. ಅವೆಲ್ಲ ಹಿನ್ನೆಲೆಯಿಂದ ಬಂದು ಆದ್ರೆ ನಕ್ಸಲೈಟ್ ಮೂವ್ಮೆಂಟ್ ಸರಿಯಾದದ್ದು ಅಂತ ಆಯ್ಕೆ ಮಾಡ್ಕೊಂಡು ಅವ್ರು ಹಿಡಿದಂತವ್ರು. ಮತ್ತೆ ಅವರು ಒಂದ್ ರೀತಿಯಲ್ಲಿ ಭಯಂಕರ ಪ್ರಖರವಾದ ಇಂಟೆಲೆಕ್ಚುಯಲ್. ಅವರು ಬಹಳ ಓದು ಅಂದ್ರೆ ಅವರು ಅಂತಾರಾಷ್ಟ್ರೀಯ ವಿಚಾರಗಳಿಂದ ಹಿಡಿದು ಒಂದು ಆದಿವಾಸಿ ಸಂಸ್ಕೃತಿಯ ವಿಚಾರಗಳ ತನಕ, ಅಂದ್ರೆ ಒಂದು ತಳದಿಂದ ಒಂದು ಮೇಲಿನ ತನಕ ಅಂತ ಹೇಳ್ತೀವಲ್ಲ, ಹಂಗೆ ವೈವಿಧ್ಯಮಯವಾದಂತಹ ಓದನ್ನು ಇಟ್ಕೊಂಡಿದ್ದಂಥರು. ಇತಿಹಾಸದ ಬಗ್ಗೆ ಬಹಳ ವಿಶೇಷವಾದಂತಹ ಆಸಕ್ತಿನ, ಒಂದು ಒಳಗಡೆಯಿಂದ ಹಸಿವು ಅಂತೀವಲ್ಲ ಆ ರೀತಿಯ ಹಸಿವು ಇಟ್ಕೊಂಡಂತರು. ಸದಾ ರಿಸರ್ಚ್, ಬರೀ ಓದೋದು ಮಾತ್ರ ಅಲ್ಲ, ರಿಸರ್ಚ್ ಮಾಡೋದು ಅವರಿಗೆ. ಒಟ್ಟು ಇತಿಹಾಸದ ಅದು ಉತ್ಕಲನದಿಂದ ಹಿಡಿದು ಅವರಿಗೆ ನಾನಾ ವಿಚಾರಗಳಿಗೆ ಬಹಳ ಗಾಢವಾದ ಭಯಂಕರ ಪ್ಯಾಷನ್ ಇಟ್ಟು ಹುಡ್ಕೊಂಡು ಹೋಗೋದನ್ನ ಸ್ಟಡಿ ಮಾಡ್ಕೊಂಡ್ ಬರೋರಂಗೆ. ಹಂಗ ಕರ್ನಾಟಕದ ಇತಿಹಾಸದ ಬಗ್ಗೆ ಅಂತೂ, ಅಂದ್ರೆ ಕರ್ನಾಟಕದಲ್ಲಿ ಮನುಕುಲದ ಮೊದಲ ಹೆಜ್ಜೆ ಗುರುತುಗಳಿಂದ ಹಿಡಿದು ಶರಣ ಚಳವಳಿ ಇರ್ಬೋದು, ಟಿಪ್ಪು ಸುಲ್ತಾನ ಪೀರಿಯಡ್ ಇರ್ಬೋದು, ನಗರ ಬಂಡಾಯ ಇರ್ಬೋದು, ಆಮೇಲೆ ಸಂಗೊಳ್ಳಿ ರಾಯಣ್ಣನ ವಿಚಾರ ಇರ್ಬೋದು, ಸ್ವತಂತ್ರ ಮೂವ್ಮೆಂಟ್ ಅಲ್ಲಿ ನಡೆದಂತಹ ಇದು ಡೆವಲಪ್ಮೆಂಟ್ಸ್ ಇರ್ಬೋದು, ಇದ್ರ ಬಗ್ಗೆ ಒಂದು ಟೈಪ್ ಇಂಚಿಂಚು ಅರ್ಥ ಮಾಡ್ಕೊಳ್ಳೋದು ಅಂತೀವಲ್ಲ, ಆ ಟೈಪ್ ಇಂಚಿಂಚು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಹವಣಿಸ್ತಿದ್ದಂತ ಜೀವ ಅದು. ಅವ್ರದೇ ರಿಸರ್ಚ್ ವರ್ಕ್, ಅವ್ರಿಗಿದ್ದಂತ ಲೈಬ್ರರಿ, ಅವರು ಮಾಡಿದ್ದಂತ ನೋಟ್ಸ್ಗಳು, ಅವು ದೊಡ್ಡ ಒಂದು ಅಪಾರ ಲೋಕ ಅದೆಲ್ಲ ಕೂಡ. ಅದೇ ರೀತಿಯಲ್ಲಿ ಚಳವಳಿಯಲ್ಲೂ ಕೂಡ ಅಷ್ಟೇನೆ. ಅವರು ಆದರ್ಶ ಲೀಡರ್ ಅವರು ಆಕ್ಚುಲಿ. ಸೊ ಬಹಳ ಸರಳ ವ್ಯಕ್ತಿತ್ವ. ಎಲ್ಲಿ ಬೇಕಾದ್ರೂ ನೆಲದ ಬೇಕಾದ್ರೂ ಮಲಗ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಸಿಂಪಲ್ ಉಡುಗೆ ತೊಡುಗೆ, ಸಿಂಪಲ್ ಊಟ, ಕಾರ್ಯಕರ್ತರಲ್ಲಿ ಕಾರ್ಯಕರ್ತರನ್ನಾಗಿ ಇದ್ದುಕೊಂಡು ಕಾರ್ಯಕರ್ತರಿಗಿಂತನೂ ಇನ್ನೂ ಒಂದು ಹೆಚ್ಚೇ ಕೆಲಸ ಅದನ್ನ ಮಾಡ್ತಾ ಎಲ್ಲ ವಿಚಾರದಲ್ಲೂ ನಮಗೂ ಸಾಕೇತ್ ರಾಜ್ ಅಂತಿದ್ರು ಅನೇಕ ವಿಚಾರಗಳು ನಾನು ಕಲ್ತಿದ್ದೀನಿ. ಅದೆಷ್ಟೇ ಕೆಲಸ ಬಂದಿದ್ರು ಕೂಡ ಖುಷಿಯಾಗಿ ಎಲ್ಲರನ್ನು ಹುರಿದುಂಬಿಸ್ತಾ, ಸಂತೋಷವಾಗಿ, ಉಲ್ಲಾಸಮಯವಾಗಿ, ಎಲ್ಲರಿಗೂ ಸ್ಫೂರ್ತಿ ಕೊಡ್ತಾ ಕೆಲಸ ಮಾಡುವಂತ ಬಹಳ ಒಂದು ಅಪರೂಪದ ವ್ಯಕ್ತಿ. ಆದ್ರೆ ಅದೇ ಒಂದು ಪ್ಯಾಷನ್ ಅನ್ನುವಂಥದ್ದು ಬ್ಯಾಲೆನ್ಸ್ ತಪ್ಪಿದಾಗ ಎಂತ ಅನಾಹುತ ಆಗುತ್ತೆ ಅನ್ನೋದಕ್ಕೂ ಕೂಡ ಸಾಕೇತ್ ರಾಜ್ ಒಂದು ಉದಾಹರಣೆ. ಅದು ಹೋಗ್ತಾ ಅದು ಹೆಂಗಾಯ್ತಪ್ಪ ಅಂತ ಹೇಳಿದ್ರೆ, ಒಟ್ಟು ಬೇರೆ ಬೇರೆ ಕಡೆ ಎನ್ಕೌಂಟರ್ಗಳು, ಇದನ್ನೆಲ್ಲ ನಡೀತಿರುವಂತ ಪ್ರಭುತ್ವದ ದಮನ, ಇದನ್ನೆಲ್ಲ ಕೂಡ ನೋಡ್ತಾ ಅದು ಬ್ಯಾಲೆನ್ಸ್ ಎಲ್ಲಿಗೆ ತಪ್ಪೋಗ್ಬಿಡ್ತು ಅಂತ ಹೇಳಿದ್ರೆ, ಈಗ ಬಹಳ ಬೇಗ ಸಶಸ್ತ್ರ ಹೋರಾಟ ಕರ್ನಾಟಕದಲ್ಲಿ ಶುರು ಮಾಡಬೇಕು. ದೊಡ್ಡ ಮಟ್ಟದ ಯುದ್ಧವನ್ನ ನಾವು ಮಾಡಬೇಕು. ನಾವು ಒಂದು ಪ್ರಜಾ ಯುದ್ಧಕ್ಕೆ ಕರೆ ಕೊಟ್ರೆ ಜನ ಎಲ್ಲ ಕೂಡ ಬಂದ್ಬಿಡ್ತಾರೆ ಅನ್ನೋ ರೀತಿಯ ಒಂದು ಭ್ರಮೆಗೆ ಒಳಗಾಗ್ಬಿಟ್ರು ಅಂತಾನೆ ಹೇಳ್ಬೇಕು. ಅದನ್ನು ಅದು ದುರಂತ, ಹಂಗಾಗ್ಬಾರ್ದಾಗಿತ್ತು, ಹಂಗಾಗಿತ್ತು. ಇಲ್ಲಿ ನಾವು ಬೀದರಿಂದ ರಾಯಚೂರು ತನಕ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಸಶಸ್ತ್ರ ಚಟುವಟಿಕೆ ಮಾಡಕ್ ಹೋಗಿ ಅದು 1999 ಸಾಕಷ್ಟು ನಷ್ಟಗಳನ್ನ ಅನುಭವಿಸಿ ಅಲ್ಲೆಲ್ಲ ಕೂಡ ಬಂಧನಗಳು, ಎನ್ಕೌಂಟ್ರು ಎಲ್ಲ ಕೂಡ ಆಗಿ ಅಲ್ಲಿ ಉಳಿಲಾರದ ಪರಿಸ್ಥಿತಿ ಅಂತ ಬಂದು 2000 ಅಲ್ಲಿಂದ ಶಿಫ್ಟ್ ಮಾಡಿ ವೆಸ್ಟರ್ನ್ ಘಾಟಿಗೆ ಬರಬೇಕು ಅಂತ ತೀರ್ಮಾನ ಆಯ್ತು. ಬಟ್ ಅವಾಗ ಅಲ್ಲಿಗೆ ಬರೋಷ್ಟೊತ್ತಿಗೆ ಅದನ್ನ ಎಷ್ಟು ಮಟ್ಟಿಗೆ ಅವ್ರಿಗದು ಒಂದು ಇದಾಗ್ಬಿಡ್ತು ಅಂತ ಹೇಳಿದ್ರೆ, ಇಲ್ಲೆಲ್ಲ ಯಾಕೆ ಫೇಲ್ಯೂರ್ ಆದ್ವಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಪೊಲೀಸರು ಎಲ್ಲ ನಮ್ಮ ಮೇಲೆ ಇದೆಲ್ಲ ಅಟ್ಯಾಕ್ ಎಲ್ಲ ಮಾಡಕ್ ಬಂದಾಗ ನಾವು ಪೊಲೀಸರ ವಿರುದ್ಧವಾಗಿ ತಿರುಗ್ಬಿಡ್ಲಿಲ್ಲ, ಅವ್ರಿಗೆ ಅಂಬುಷ್ ಮಾಡ್ಲಿಲ್ಲ, ಅವ್ರಿಗೆ ಹೊಡೆತ ಕೊಡ್ಲಿಲ್ಲ. ಹಂಗಾಗಿ ಅವ್ರಿಗೆ ಧೈರ್ಯ ಬಂದು ಹಳ್ಳಿಗಳಿಗೆಲ್ಲ ನುಗ್ಗಿದ್ರು, ನಮ್ ಚಳುವಳಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈ ಸರಿ ಮಲೆನಾಡು ಫಾರೆಸ್ಟ್ ಇದೆ, ಕವರ್ ಇದೆ, ನಾವು ಬಯಲ್ಸೀಮೆಲ್ಲ ಅಷ್ಟು ಮಾಡಿದೀವಿ, ಫಾರೆಸ್ಟ್ ಎಲ್ಲ ನಮ್ಮನ್ನ ಯಾರು ಹಿಡಿಯಕ್ಕಾಗಲ್ಲ, ಅಲ್ಲಿ ಒಬ್ಬ ವೀರಪ್ಪನೇ ಅಷ್ಟೆಲ್ಲ ಮಾಡಿದಾನೆ, ನಮ್ಗೆ ಹೆಂಗ್ ಮಾಡಕ್ಕಾಗಲ್ಲ. ಹಂಗಾಗಿ ನಾವು ಒಂದು ಬೇಗನೆ ಅದು ಬೇಗ ಚಳುವಳಿ ಕಟ್ಬೇಕು, 12 ತಿಂಗಳೊಳಗೆ ಎಲ್ಲ ಬೇಗ ಸ್ಟಡಿ ಎಲ್ಲ ಮುಗಿಸ್ಕೊಂಡು ಟ್ರೈನಿಂಗ್ ಮಾಡ್ಕೊಂಡು ಯುದ್ಧವನ್ನ ಘೋಷಿಸಿ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಹೊರಟ್ಬಿಟ್ರು. ಸೊ ಅದ್ ನಮಗೂ ಅವ್ರಿಗೂ ಸಂಘರ್ಷ ಶುರುವಾಗಿದ್ದೆ ಅಲ್ಲಿ. ನಾವು ನೀವು ಯೋಚನೆ ಮಾಡಿ ಇಡ್ತಿದ್ರೆ ಇದು ಸುಸೈಡಲ್ ಪ್ಲಾನ್ ಅಂತ ನೇರ ಹೇಳಿದ್ವಿ ನಾವು.
ಸೊ ಹಂಗಾಗಿ ಅಲ್ಲಿಂದ 2000ದಿಂದ 2000 ನಮಗೂ ಸಾಕೇತ್ ರಾಜನ ನಡುವೆ ತೀವ್ರವಾದಂತಹ ಒಂದು ವೈಚಾರಿಕ ವೈಚಾರಿಕ ಅನ್ನೋದಕ್ಕಿಂತನೂ ಕೂಡ ಕಾರ್ಯತಂತ್ರದ ಕುರಿತು ಹೆಂಗೆ ನಾವು ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ತೀವ್ರವಾದಂತ ಗಂಭೀರವಾದಂತ ಚರ್ಚೆ ಇದೆಲ್ಲ ಕೂಡ ಶುರು ಆಯ್ತು. ಭಯಂಕರ ವಾಗ್ವಾದ ನಮ್ಗೂ ಅವ್ರಿಗೂ. ನೀವ್ ಹೇಳ್ತಿರೋದು ನಮ್ ಪ್ರಕಾರ ನೀವ್ ಹೇಳ್ತಿರೋದು ಸೂಸೈಡಲ್ ಪ್ಲಾನ್. ಸೊ ಈ ಕ್ರಾಂತಿ ಅನ್ನುವಂಥದ್ದು ಹಿಂಗಾಗೋದಿಲ್ಲ. ಕ್ರಾಂತಿ ಅಂತದ್ದು ಜನರ ಹೋರಾಟ. ಅದು ಜನರು ಬಯಸಿ ಜನರು ಅಮೂಲಾಗ್ರ ಬದಲಾವಣೆಗೋಸ್ಕರ ತಿರುಗಿಬಿದ್ದಾಗ, ಜನರು ಬಂಡಾಯವೆದ್ದಾಗ ಅದು ಕ್ರಾಂತಿ ಆಗ್ತದೆ. ಅದನ್ನ ನಾವು ಮನೋಬಯಕೆಯಿಂದ ಬೇಗ ಕ್ರಾಂತಿ ಮಾಡಬೇಕು, ಬೇಗ ಬದಲಾವಣೆ ತರಬೇಕು, ಇವ್ರು ಹಿಂಗೆಲ್ಲ ದಮನ ಮಾಡ್ತಾ ಇದ್ದಾರೆ ಹಿಂಗೆ ಹೋದ್ರೆ ಇದು ನಾವು ಎಲ್ಲ ಜನರಿಂದ ದೂರವಾಗಿ ಚಳವಳಿಗೂ ನಷ್ಟ ತರ್ತೀವಿ ಬಿಟ್ರೆ ಇದರಿಂದ ಯಾವುದೇ ಒಂದು ಒಳಿತನ್ನ ನಾವು ಮಾಡೋದಿಲ್ಲ ಅನ್ನೋದು ನಮ್ಮ ವಾದಾಗಿತ್ತು. ಇದು ಅವರು ಒಪ್ಪಲಿಲ್ಲ. ಅವರು ಭಯಂಕರ ಇತ್ತು. ಸೊ ಅದರ ಭಾಗವಾಗಿನೇ ಅವರು ಮಾಡಿದ್ರು. ಕೊನೆಗೆ ಅದು ನಮ್ಮೊಳಗೆ ಭಿನ್ನಾಭಿಪ್ರಾಯ ಬಂದು ಸಮ್ಮೇಳನಗಳು ನಡೆದವು, ವೋಟಿಂಗ್ ಹೋಯ್ತು, ನ್ಯಾಷನಲ್ ಲೀಡರ್ಸ್ ಎಲ್ಲ ಕೂಡ ಬಂದ್ರು, ಸೆಂಟ್ರಲ್ ಕಮಿಟಿ ಲೀಡರ್ಸ್ ಎಲ್ಲ ಬಂತು. ದುರದೃಷ್ಟವಶ ನಮ್ಮೊಳಗೆ ಸಮ ವೋಟ್ ಆಗ್ಬಿಡ್ತು. ಅವ್ರದ್ದು ನಮ್ದು ಈಕ್ವಲ್ ವೋಟಿಂಗ್ ಆಗಿ ಟೈ ಆಗ್ಬಿಡ್ತು. ಅವಾಗ ಸೆಂಟ್ರಲ್ ಕಮಿಟಿ ಏನ್ ಹೇಳುತ್ತೋ ಹಂಗ್ ನಡಿಬೇಕಾಯ್ತು. ಸೆಂಟ್ರಲ್ ಕಮಿಟಿನವರು ಅವ್ರಿಗೂ ಕೂಡ ಎಲ್ಲಾ ಕಡೆ ಸಶಸ್ತ್ರ ಹೋರಾಟ ಬೇಗ ಶುರು ಮಾಡಬೇಕು ಅಂತಿದ್ರಿಂದ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಎಲ್ಲರೂ ಸಶಸ್ತ್ರ ಹೋರಾಟ ಶುರು ಮಾಡಬೇಕು ಅನ್ನಂಗೋಯ್ತು. ಇಮ್ಮಿಡಿಯೇಟ್ ಆಗಿ ಪಾರ್ವತಿ ಹಾಜಿಮ್ ಅವ್ರ ಎನ್ಕೌಂಟರ್ ಆಯ್ತು. ಸಾಲು ಎನ್ಕೌಂಟರ್ಗಳು. ಆದ್ರೆ ಆ ಎನ್ಕೌಂಟರ್ಗಳಿಂದನೂ ಕೂಡ ಅವ್ರು ಇನ್ನೂ ಅದಕ್ಕೆ ಉದ್ರೇಕಗೊಂಡು ಇನ್ನೂ ಬೇಗ ಮಾಡ್ಬೇಕಂತ ಹೊರಟ್ರಾಗಿ ಅದರಿಂದ ಎಲ್ಲಿ ತಪ್ಪಿದೀವಿ ಅಂತ ಹಿಂದೆ ಅವ್ರು ಯೋಚನೆ ಮಾಡಲಿಲ್ಲ. ಹಂಗಾಗಿ ಆ ಒಂದು ದುಸ್ಸಾಹಸವಾದಿ ನಡೆಯಿಂದಾಗೆ ಕೊನೆಗೆ ತನ್ನಂತಾನೆ ಕಳ್ಕೊಂಡ್ರು ಅವ್ರು ಅದರೊಳಗೆ. ಸೊ ಸಾಕೇತ್ ರಾಜ್ ಅನ್ನೋರು ಕೂಡ ಹತ್ಯೆ ಆಯ್ತು, ಅವರು ಕೂಡ ಇಲ್ಲವಾದ್ರು. ಇದಂತೂ ದುರಂತಮಯ ಅಂತ್ಯ. ಅದು ಅಂತೂ ಇಂಥ ಒಂದು ವೈಚಾರಿಕ ವ್ಯಕ್ತಿ, ಇಂಥ ಒಂದು ಜಗತ್ತಿನ ಬಗ್ಗೆ ಪ್ರೀತಿಯನ್ನ, ಬದಲಾವಣೆಯ ಬಗ್ಗೆ ಅಂತ ಆಸಕ್ತಿನ, ಇಷ್ಟು ಜ್ಞಾನವನ್ನ ಹೊಂದಿರುವಂತ ವ್ಯಕ್ತಿಗಳು ಬ್ಯಾಲೆನ್ಸ್ ಕಳ್ಕೊಂಡ್ರೆ ಎಂತ ಅನಾಹುತಗಳಾಗ್ಬೋದು ಅನ್ನೋದಕ್ಕೂ ಕೂಡ ಸಾಕೇತ್ ರಾಜನಿದ್ದಾರೆ. ಆದ್ರೆ ನಮ್ಮ ನಡುವೆ ಭಯಂಕರ ಸಂಘರ್ಷ ನಡೆದಿದೆ. ಅದೆಲ್ಲೂ ಕೂಡ ವೈಚಾರಿಕ ಸಂಘರ್ಷ ವೈಯಕ್ತಿಕವಾದಲ್ಲ. ವೈಯಕ್ತಿಕವಾದದ್ದು ಕೊನೆ ತನಕನೂ ಕೂಡ ನಾವು ಸ್ನೇಹಿತರೆ. ಆ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಫುಲ್ ವಾಗ್ವಾದ ಮಾಡ್ತಿದ್ವಿ. ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತಾ ಇದ್ವಿ, ಸ್ವಿಮ್ಮಿಂಗ್ ಹೋಗ್ತಿದ್ವಿ, ಹಂಗೆ ನಾವೊಂದು ಇದ್ವಿ. ಬಹಳ ಒಂದು ಅಪರೂಪದ ಅನುಭವನೆ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಇದು ಗ್ರೇಟ್ ಲಾಸ್ ಸಾಕೇತ್ ರಾಜ್ ಅಂದು. ನೀವ್ ಯಾರಾದ್ರೂ ಮೇಕಿಂಗ್ ಹಿಸ್ಟ್ರಿ 1 and 2 ಕನ್ನಡದಲ್ಲಿ ತರಬೇಕಂತ ಸುಮಾರು ಪ್ರಯತ್ನಗಳು ನಡೆದು ಎಲ್ಲ ಅರೆಬರೆ ದಾರಿಗೆ ಬಂದು ನಿಂತು ಹೋಗ್ಬಿಟ್ಟಿದಾವೆ. ನಾನು ಕೂಡ ಅದನ್ನ ಎಲ್ಲ ಸಮಪ್ ಮಾಡಿ ಎಲ್ಲ ಕನ್ನಡದಲ್ಲಿ ಸರಳವಾಗಿ ಸಮಪ್ ಮಾಡಿದೀನಿ. ಅವ್ರು ಬರ್ದಿರೋದೆಲ್ಲ ಬರ್ದಿದ್ದೀನಿ. ಬಟ್ ಅದನ್ನ ಕೂತ್ಕೊಂಡು ಒಂದ್ಸರಿ ಸರಿಯಾದ ರೀತಿಯಲ್ಲಿ ಎಡಿಟಿಂಗ್ ಮಾಡಬೇಕು. ಅದೆಲ್ಲ ಮಾಡಕ್ ಟೈಮ್ ಸಿಗ್ದಲೆ ಅದು ನನ್ನ ನನ್ನ ಲ್ಯಾಪ್ಟಾಪ್ ಅಲ್ಲೇ ಉಳಿದೋಗ್ಬಿಟ್ಟಿದೆ ಅದು ಕೂಡ. ಬಟ್ ನಾವೆಲ್ಲರೂ ಓದ್ಲೇಬೇಕಾಗಿರುವಂತ ತಿಳಿಬೇಕಾಗಿರುವಂತ ವ್ಯಕ್ತಿ ಸಾಕೇತ್ ರಾಜ್. ಈಗ ನೀವು ಒಂದು ಘಟ್ಟವನ್ನ ಹೇಳುತ್ತೆ, ಒಂದ್ ಟೈಮ್ ಅಲ್ಲಿ ನೀವು ಸಾಕೇತ್ ರಾಜನಿಂದ ಇನ್ಸ್ಪೈರ್ ಆಗಿದ್ದು, ಇನ್ನೊಂದು ಘಟ್ಟ ಒಂದು ಕಾರ್ಯತಂತ್ರದಲ್ಲಿ ನಡೆದಂತಹ ವಿರೋಧಾಭಾಸಗಳ ಬಗ್ಗೆ ಒಂದು ಚರ್ಚೆ. ಆ ಸಂದರ್ಭದಲ್ಲಿ ನಿಮಗಾಗ್ಲಿ ಅವ್ರಿಗಾಗ್ಲಿ ಒಂದು ರಾಜಕೀಯ ಶಕ್ತಿಯಾಗಿ ಇದನ್ನ ರೂಪ ಕೊಡಬೇಕು ಅನ್ನುವ ಕಲ್ಪನೆಗಳೇನಾದ್ರೂ ಇದ್ವಾ? ಇಲ್ಲ, ರಾಜಕೀಯ ಶಕ್ತಿ ಆಗಬೇಕು ಅನ್ನೋ ಕಲ್ಪನೆಯಿಂದಾನೇ ಹುಟ್ಟಿರುವಂತದ್ದು. ಈಗ ರಾಜಕೀಯ ಅಂದ್ರೆ ಈಗ ಸಾರಾಂಶದಲ್ಲಿ ಏನು, ರಾಜಕೀಯ ವಿಚಾರದೇನು, ಜನರು ಅಧಿಕಾರಕ್ಕೆ ಬರಬೇಕು. ಅಂದ್ರೆ ಜನಸಾಮಾನ್ಯರು, ವಿಶೇಷವಾಗಿ ದುಡಿಯುವ ಜನರು, ದಮನಿತ ಸಮುದಾಯಗಳು, ಇವರು ಅಧಿಕಾರಕ್ಕೆ ಬರಂಗಾಗ್ಬೇಕು. ರಾಜಕೀಯ ಪ್ರಶ್ನೆ ಏನೇನು, ರಾಜ್ಯಾಧಿಕಾರದ ಪ್ರಶ್ನೆ, ಯಾರು ಆಳ್ವಿಕೆ ಮಾಡ್ತಾರೆ ಅನ್ನುವಂಥದ್ದು. ಆಳುವಂತವರು ದುಡಿಯೋರು ಆಳ್ಬೇಕು. ಆ ಪಕ್ಷಗಳು ಈ ಪಕ್ಷಗಳು ಅಥವಾ ಇನ್ನೊಂದು ಪಕ್ಷ ಅಲ್ಲ, ದುಡಿಯುವ ಜನರು ಬರಬೇಕು. ದುಡಿಯುವ ಜನರ ಪ್ರಾತಿನಿಧಿಕವಾಗಿ ಆ ದುಡಿಯುವ ಜನರ ಪಕ್ಷವಾಗಿ ಅದು ರೂಪುಗೊಳ್ಬಹುದು. ಇದು ಹೆಂಗ್ ಬರಬೇಕು ಅನ್ನೋದ್ರ ಬಗ್ಗೆ ಪರಿಕಲ್ಪನೆಯಲ್ಲೇ ಬಂದಂತ ಪ್ರಶ್ನೆ. ಅದರ ಬಗ್ಗೆ ನಕ್ಸಲೈಟ್ ಮೂವ್ಮೆಂಟ್ ಹೇಳ್ತಿದ್ದು ಏನೋ, ಅದನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಇದು ಬಲಾಢ್ಯರ ವ್ಯವಸ್ಥೆಯಾಗಿ ರೂಪುಗೊಂಡಿದೆ. ಇದರ ಮೂಲಕ ಹೋಗಿ ರಾಜ್ಯಾಧಿಕಾರ ಪಡೆಯುವಂತದ್ದು ಆಗುವುದಿಲ್ಲ, ಆಗೂ ಇಲ್ಲ. ಅದು ನಿಜಾನೇ. ಇದುವರೆ ತನಕ ಅಂತ ದುಡಿಯುವ ಜನರು ಚುನಾವಣೆಗಳ ಮೂಲಕನೇ ಹೋಗಿ ಅಧಿಕಾರಕ್ಕೆ ಬಂದು ಸಮಾಜವನ್ನು ಬದಲಾವಣೆ ಮಾಡಿರುವಂತದ್ದು. ಅಧಿಕಾರಕ್ಕೆ ಬರೋದು ನಡೆದಿದೆ ಚುನಾವಣೆಗಳ ಮೂಲಕ. ಕೆಲವೊಮ್ಮೆ ವಿಶೇಷ ಸಂದರ್ಭಗಳಲ್ಲಿ ದೊಡ್ಡ ಚಳವಳಿಯ ಒಂದು ಬೀಸಿದ್ದಾಗ ಅದರ ಪ್ರಭಾವದಿಂದ ಕೆಲವೊಮ್ಮೆ ಬಂದಿದ್ದಾರೆ. ಆದ್ರೆ ಅಲ್ಲಿ ಬಂದು ಸಮಾಜವನ್ನ ಬದಲಾವಣೆ ಮಾಡಕ್ಕಾಗಿದೆಯಾ ಅಂದ್ರೆ ಬದಲಾವಣೆ ಮಾಡಕ್ಕಾಗಿಲ್ಲ. ಇದುವರೆ ತನಕ ದೊಡ್ಡ ಬದಲಾವಣೆಗಳೇನಾಗಿದ್ದಾವೆ ಅದು ಚುನಾವಣೆ ಅಲ್ಲದೆ ನಡೆದಿರುವಂತ ಕ್ರಾಂತಿಗಳಿಂದ ನಡೆದಿದ್ದಾವೆ. ಅದು ರಷ್ಯಾದಿರ್ಬೋದು, ಚೀನಾದಿರ್ಬೋದು, ಫ್ರಾನ್ಸ್ದಿರ್ಬೋದು, ವಿಯೆಟ್ನಾಂದಿರ್ಬೋದು, ಈವನ್ ಅಮೆರಿಕಾದ ಕ್ರಾಂತಿನೇ ಇರ್ಬೋದು. ಇವೆಲ್ಲವೂ ಕೂಡ ಎಲೆಕ್ಷನ್ಸ್ ಮೂಲಕ ನಡೆದಿರೋವಲ್ಲ. ಬರೀ ಕಮ್ಯುನಿಸ್ಟ್ ನಾನು ಹೇಳ್ತಾ ಇಲ್ಲ.
ಈವನ್ ಕಪ್ಪು ಜನ ಹಕ್ಕಿನ ಹೋರಾಟ ಇರ್ಬೋದು, ಅಮೆರಿಕದ ಮುಕ್ತಿಗೋಸ್ಕರ ನಡೆದಂತ ಹೋರಾಟಗಳು ಇರಬಹುದು, ಭಾರತ ಸ್ವಾತಂತ್ರ್ಯ ಪಡೆದಿದ್ದೇ ಇರಬಹುದು. ನೀವು ಯಾವ್ದನ್ನೇ ತೆಗೆದುಕೊಳ್ಳಿ, ಅವ್ಯಾವ ಕೂಡ ಥ್ರೂ ಎಲೆಕ್ಷನ್ ಸಿಸ್ಟಮ್ ಆದಂತವಲ್ಲ. ಅವೆಲ್ಲವೂ ಕೂಡ ಜನಾಂದೋಲನಗಳ ಮೂಲಕನೇ ಆಗಿರುವಂತ ಬದಲಾವಣೆಗಳೇ ಇಡೀ ಜಗತ್ತಲ್ಲಿ ನಡೆದಿರುವಂತದ್ದು. ಚುನಾವಣೆಗಳ ಮೂಲಕ ಕೆಲವರು ಬಂದು ಆಮೇಲೆ ಬಹಳ ದುರಂತಮಯವಾಗಿ ಎಡ್ಡಾಬಿಟ್ಟಿದ್ದಾವೆ. ಈಗ ಚೀನಲ್ಲಿ ಅಲೆಂಡೆ ಅವರು ಬಂದ್ರು, ಮತ್ತೆ ಅವ್ರು ಬದಲಾವಣೆ ತರೋ ಪ್ರಯತ್ನ ಪಟ್ಟರು, ಅವ್ರನ್ನ ಕೊಂದೇ ಹಾಕ್ಬಿಟ್ರು. ಗ್ವಾಟೆಮಾಲಾದಲ್ಲಿ ಅಲ್ಬೆನ್ಸೋ ಪೌಲ್ ಬಂದ್ ಮಾಡಿದ್ರು, ಅವನ್ನೇ ಕೊಂದಾಗಿರು. ಇತ್ತೀಚೆಗೆ ನಾವು ಚಾವೆಜ್ ನೋಡಿದ್ವಿ, ರೀಸೆಂಟ್ ವೆನಿಜುಲಾದಲ್ಲಿ ಬಂದ್ರು, ಮತ್ತೆ ಅವ್ರನ್ನ ವೆನಿಜುಲಾನೇ ಚಾವೆಜ್ ಇಲ್ದಂಗ ಅದು. ಸೊ ಹಂಗೆ ಅವೆಲ್ಲ ಆಗಿರೋ ಇದು ದುರಂತ, ಈ ಪ್ರಜಾಪ್ರಭುತ್ವದ ದುರಂತ. ಪ್ರಶ್ನೆ ಇರುವಂತದ್ದು ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನಾವು ಹುಡುಕ್ಬೇಕು. ಅವಾಗ ನಕ್ಸಲಿ ಚಳವಳಿ ಕಂಡಿಡ್ಕೊಂಡಿದ್ದ ಉತ್ತರ ಏನಪ್ಪಾ ಅಂದ್ರೆ ಈ ಇದ್ರಲ್ಲಿ ಆಗೋದಿಲ್ಲ, ಹಂಗಾಗಿ ನಾವು ಸಶಸ್ತ್ರ ಹೋರಾಟ ಇರುತ್ತೆ ಏಕೈಕ ಮಾರ್ಗ. ನಾವು ಹಳ್ಳಿಗಳಲ್ಲಿ ನಮ್ದೇ ಆದಂತಹ ಒಂದು ಸೈನ್ಯವನ್ನು ಕಟ್ಟಬೇಕು. ಹಳ್ಳಿಗಳಲ್ಲೆಲ್ಲ ಕೂಡ ನಾವು ಭೂಮಾಲಿಕ ವಿರುದ್ಧ ಹೋರಾಟ ಮಾಡ್ತಾ ಮಾಡ್ತಾ ನಮ್ಮ ಬಲವನ್ನು ಬೆಳೆಸ್ಕೊಂಡು ಕೊನೆಗೆ ನಾವು ಡೆಲ್ಲಿಯನ್ನ ಅದನ್ನು ಮಾಡಿ ಒಂದು ಪ್ರಜಾ ಯುದ್ಧವನ್ನು ಮಾಡಿ ಒಂದು ಕ್ರಾಂತಿ ಮಾಡಬೇಕು ಅನ್ನುವಂತ ಒಂದು ಪರಿಕಲ್ಪನೆ ಮೇಲೆ ಹೋಯ್ತು. ಅಂದ್ರೆ ಚೀನಾದಲ್ಲಿ ಬೇಸಿಕಲಿ ಒಂದು ಬ್ರಾಡ್ಲಿ ಆ ಮಾಡೆಲ್ ಅಲ್ಲಿ ನಡೀತದೆ. ಆ ಚೀನಾದ ಮಾಡೆಲ್ ಅಲ್ಲೇ ಭಾರತದಲ್ಲಿ ಮಾಡಬೇಕು ಅನ್ನುವಂಥದ್ದು ಅವರ ಪರಿಕಲ್ಪನೆ ಇತ್ತು. ಸೊ ನಾವು ಅದನ್ನ ನಾವು ಪ್ರತಿಪಾದಿಸ್ತಾ ನಾವು ಚರ್ಚೆ ಮಾಡಿದ್ದೇನಪ್ಪಾ ಅಂತ ಹೇಳಿದ್ರೆ, ಸೊ ಕೊನೆಗೆ ಹೆಂಗಾಗ್ಬಿಟ್ಟಿದೆಪ್ಪ ಅಂದ್ರೆ ಎಲ್ಲರ ನಡುವೆ ಕೂಡ ಎರಡು ಮಾಡಲ್ಲು. ರಷ್ಯಾ ಮಾದರಿಯಲ್ಲಿ ಕ್ರಾಂತಿ ಆಗ್ತದ, ಚೀನಾ ಮಾದರಿಯಲ್ಲಿ ಕ್ರಾಂತಿ ಆಗ್ತದ, ದುಡಿಯುವ ಜನ ಯಾವಾಗ ಅಧಿಕಾರಕ್ಕೆ ಬರ್ತಾರೆ. ಸೊ ಕ್ರಾಂತಿ ಅಂತ ಹೇಳಿದ್ರೆ ಅದು ಅಮೂಲಾಗ್ರ ಬದಲಾವಣೆ, ಅದರ ಮೂಲ ಪ್ರಶ್ನೆ ಇರೋದೇ ರಾಜ್ಯಾಧಿಕಾರದ ಪ್ರಶ್ನೆ, ಇದು ಹೆಂಗಾಗುತ್ತೆ ಅಂತ. ಆಮೇಲೆ ಈ ಚರ್ಚೆಯ ಭಾಗವಾಗಿ ನಾವು ತಂದಿದ್ದೇನಪ್ಪಾ ಅಂತ ಹೇಳಿದ್ರೆ, ಈ ರಷ್ಯಾ ಮಾಡಲ್ಲು ಚೈನಾ ಮಾಡಲ್ಲು ಅಂತ ಎರಡೂ ಕೂಡ ಅನುಕರಣೆಯ ಮಾಡಲ್ಗಳೇ. ದೇಶದಲ್ಲಿ ಜಗತ್ತಿನಲ್ಲೇ ಒಂದು ದೇಶದಲ್ಲಿ ನಡೆದಿರುವಂತ ಕ್ರಾಂತಿಯ ಮಾಡಲ್ನಲ್ಲಿ ಇನ್ನೊಂದು ದೇಶದಲ್ಲಿ ನಡೆದಿಲ್ಲ. ರಷ್ಯಾದಲ್ಲಿ ನಡೆದಿದ್ದೇ ಬೇರೆ ಮಾಡಲ್, ಚೀನಾದಲ್ಲಿ ನಡೆದಿದ್ದೇ ಬೇರೆ, ಕ್ಯೂಬಾದಲ್ಲಿ ನಡೆದಿದ್ದೇ ಬೇರೆ, ವಿಯೆಟ್ನಾಂನಲ್ಲಿ ನಡೆದಿರುವಂತದ್ದೇ ಬೇರೆ, ಅಮೆರಿಕಾದಲ್ಲಿ ನಡೆದಿರಂತೆ ಬೇರೆ. ಎಲ್ಲ ಕ್ರಾಂತಿಗಳು ಭಿನ್ನ. ಅವು ಪ್ರತಿಯೊಂದು ಕ್ರಾಂತಿಗೂ ಕೂಡ ತನ್ನದೇ ದೇಶದ ಒಂದು ಗುಣ ಇರ್ತದೆ. ಆ ದೇಶದ ಗುಣ ಸ್ವಭಾವ ತಕ್ಕಂಗೆ ಕ್ರಾಂತಿಗಳಾಗ್ತವೆ. ಪ್ರತಿಯೊಂದು ಕ್ರಾಂತಿ ಮಾಡಲ್ ಅನ್ನೋಂಥದ್ದು ಆ ದೇಶದ ಸ್ವಭಾವ ಮತ್ತು ಆ ಕಾಲಮಾನ ಅವೆರಡೂ ಸೇರಿ ತೀರ್ಮಾನ ಮಾಡ್ತವೆ ಆಗುವಂಥದ್ದು. ಸೊ ಹಂಗಾಗಿ ನಮ್ಮ ಹಾದಿಯನ್ನ ಇಂಡಿಜಿನಿಯಸ್ ಆಗಿ ನಾವು ಕೊಂಡುಕೊಳ್ಳಬೇಕು ಹೊರತು ಅದನ್ನ ನಾವು ಇನ್ನೊಂದು ಯಾವ್ದೋ ಮಾಡಲ್ಲ ಎರವಲು ತಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಅದ್ರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಹಂಗಾಗೋದಿಲ್ಲ. ಅವೆಲ್ಲ ನಮ್ಮ ಪಾಠಗಳು, ಎಲ್ಲ ಕ್ರಾಂತಿಗಳು ನಮ್ಮ ಪಾಠಗಳು. ಅದನ್ನು ನಮ್ಮ ಹಾದಿನ ಹುಡುಕೋಬೇಕು. ಇವತ್ತಿನ ನಮ್ಮ ಹಾದಿ ಅಂತ ಹೇಳಿದ್ರೆ ನಮ್ಗನ್ಸಿದ್ದು, ಹಲವಾರು ಸರಿ ಚರ್ಚೆನೂ ಕೂಡ ಬಂತು. ನಾವು ಎಸ್ಪೆಷಲಿ ಮುಖ್ಯವಾಹಿನಿಗೆ ಬಂದ ನಂತರದಲ್ಲಿ ನಮ್ಮನ್ನೇನು ಇಡೀ ನಾಗರಿಕ ಸಮಾಜ ರಿಸೀವ್ ಮಾಡ್ಕೊಳ್ತೋ, ಆಮೇಲೆ ನಾನು ಸಿರಿಮನೆ ನಾಗರಾಜ್ ಇಡೀ ಕರ್ನಾಟಕದಲ್ಲಿ ಸುತ್ತಾಡಿದ್ವಿ. ಸುಮಾರು ಒಂದು 100-150 ಮೀಟಿಂಗ್ಸ್ ಅಟೆಂಡ್ ಮಾಡಿದ್ವಿ ನಾವು ಇಬ್ಬರು ಮುಖ್ಯವಾಹಿನಿ. ಎಲ್ಲಾ ಮೀಟಿಂಗ್ ನಲ್ಲೂ ಕೂಡ ಎಲ್ಲ ಕಡೆ ಬಂದಿದ್ದು ಒಂದೇ ಪ್ರಶ್ನೆ, ನಿಮ್ಗೇನ್ ಅನ್ಸುತ್ತೆ ಈಗಿರುವಂತ ಇವತ್ತಿನ ರಾಜಕೀಯ ಪ್ರಶ್ನೆಗೆ ಪರಿಹಾರ ಏನು, ಬುಲೆಟ್ಟಾ ಬ್ಯಾಲೆಟ್ಟಾ? ಎಲ್ಲ ಕಡೆನೂ ಬಂದಂತ ಪ್ರಶ್ನೆ. ಅವಾಗ ನಾವು ತುಂಬಾ ಯೋಚನೆ ಮಾಡಿಲ್ಲ, ಬಟ್ ನಾವು ಸಹಜವಾಗಿ ನಾವು ಉತ್ತರ ಕೊಟ್ಟಿದ್ದೇನಪ್ಪಾ ಅಂದ್ರೆ ಬುಲೆಟ್ ಬ್ಯಾಲೆಟ್ಗಿಂತಾನು ಕೂಡ ಇವತ್ತಿನ ಅಗತ್ಯ ಇರುವಂತದ್ದು ಮೂವ್ಮೆಂಟ್. ಬುಲೆಟ್ ಅಲ್ಲ, ಬ್ಯಾಲೆಟ್ ಅಲ್ಲ. ಬುಲೆಟ್ ಮೂಲಕ ಹಂಗ್ ಹೋಗ್ಬಿಟ್ಟು ನಾವು ಚೈನಾ ಮಾಡಲ್ ಮಾಡ್ತೀವಿ, ಅದು ಹಂಗಾಗಲಾರ್ದಂತ ವಿಚಾರ. ಹಂಗಾಗಲ್ಲ. ಅದು ಅಪ್ರಾಯೋಗಿಕವಾದಂಥದ್ದು, ಇಂಪ್ರಾಕ್ಟಿಕಲ್ ಆದಂಥದ್ದು. ಅದು ಕೂಡ ಇವತ್ತಿನ ಪ್ರಭುತ್ವದ ರಚನೆ ಎಲ್ಲಂತ ಸಂದರ್ಭದಲ್ಲಿ ಹಂಗೆ ಅಷ್ಟು ತಮಾಷೆ ಅಲ್ಲ. ಅದು ಹುಡುಗಾಟಿಗೆ ಆಗ್ತದೆ ಹಂಗೆಲ್ಲ ಮಾಡ್ತಾ ಹೋದ್ರೆ. ಆ ಹುಡುಗಾಟಿಗೆ ಬಹಳ ಕಾಸ್ಟ್ಲಿ ಪ್ರಾಣಗಳನ್ನ ಅದಕ್ಕೆ ಬಲಿ ಕೊಡುವಂತದ್ದೊಂದು ಅಪಾಯಕಾರಿ ಮಾಡಲಾಗುತ್ತೆ ಅದನ್ನು. ಅದೇ ಸಂದರ್ಭದಲ್ಲಿ ಬ್ಯಾಲೆಟ್ ಬಗ್ಗೆನೂ ಭ್ರಮೆ ಇಟ್ಕೊಂಡು ನಾವೊಂದು ಪಕ್ಷ ಕಟ್ಬಿಡ್ತೀವಿ, ನಾವು ಹೋಗ್ಬಿಟ್ಟು ಎಲೆಕ್ಷನ್ ನಿಂತ್ಬಿಡ್ತೀವಿ, ನಾವು ಕೆಲವು ಗೆದ್ಬಿಡ್ತೀವಿ. ಇಂಥವು ಅಬಾರ್ಟೆಡ್ ಪ್ರಯೋಗಗಳು ಸಿಕ್ಕಾಬಿಟ್ಟೆ ರಾಶಿ ಬಿದ್ದಿದ್ದಾವೆ. ಅಂತಿರ್ಬೇಕಾದ್ರೆ ಮತ್ತೆ ಸುಮ್ಮನೆ ಇನ್ನೂ ಕೆಲವು ಇದು ಬರೀ ಇನ್ನು ಒಳ್ಳೆ ಜನ ಸೇರ್ಕೊಂಡು ಒಂದು ಪಕ್ಷ ಮಾಡೋ ಪ್ರಶ್ನೆ ಅಲ್ಲ ಇದು ಮಾಡೆಲ್ ರಚನೆಯಲ್ಲಿರುವಂತ ಪ್ರಾಬ್ಲಮ್ಸ್. ಇದನ್ನ ಇವತ್ತು ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಗತ್ತಿರುವಂತದ್ದು ಬಹಳ ಸ್ಟ್ರಾಂಗ್ ಆದಂತ ಪೀಪಲ್ಸ್ ಮೂವ್ಮೆಂಟ್. ಆ ಪೀಪಲ್ಸ್ ಮೂವ್ಮೆಂಟೇ ನಾಳೆ ಒಂದು ಪೊಲಿಟಿಕಲ್ ಫೋರ್ಸ್ ಆಗಿಯೂ ಎಮರ್ಜ್ ಆಗಬೇಕು. ಅದು ಈವನ್ ಪೊಲಿಟಿಕಲ್ ಆಗಿ ಚುನಾವಣಾ ಇದ್ರೊಳಗೂ ಕೂಡ ಅಗತ್ಯ ಬಂದಾಗ ಮೂವ್ಮೆಂಟ್ ತೀರ್ಮಾನ ಮಾಡಬೇಕು. ಕೆಲವರನ್ನ ಸಂಸತ್ತಿನ ಒಳಗೂ ಕೂಡ ಹೋಗಿ ಚಳವಳಿಯ ಪರವಾಗಿ ವಾದ ಮಾಡುವಂತ ಪ್ರತಿನಿಧಿಗಳನ್ನ ಒಳಗಡೆನೂ ಕೂಡ ಗುದ್ದಾಡ್ಲಿಕ್ಕೆ ಕಳಿಸ್ಬೇಕು. ಹೊರಗಡೆನೂ ಗುದ್ದಾಟ ಇರಬೇಕು, ಒಳಗಡೆನೂ ಗುದ್ದಾಟ ಇರಬೇಕು. ಬರೀ ಆ ಒಳಗಡೆ ಹೋಗ್ಬಿಟ್ರೆ ಅದು ಆಗ್ಬಿಡೋದಿಲ್ಲ. ಅದು ಒಳಗಡೆ ಹೊರಗಡೆ ಗುದ್ದಾಟ ಆಗಬೇಕು. ಒಳಗಡೆ ಆ ಹೋರಾಟವನ್ನ ಸಂಸತ್ ಒಳಗೋಗಿನೂ ಮಾಡಿದಾಲು ಕೂಡ ಆ ದನಿಗೆ ಇದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನು ದಮನ ಮಾಡೋ ಪ್ರಯತ್ನ ಪಡ್ತು ಅಂದ್ರೆ ಜನ ಚಳವಳಿಗಳ ಮೂಲಕ ಅದನ್ನು ದಕ್ಕಿಸ್ಕೋಬೇಕು. ಆ ರೀತಿಯ ಒಂದು ಹೊಸ ಮಾಡಲ್ ಆವಿಷ್ಕಾರಕ್ಕೆ ಹೋಗಬೇಕು.
ಎಕ್ಸಾಕ್ಟ್ಲಿ ಪರಿಹಾರ ಉತ್ತರ ಇನ್ನೂ ಯಾರ ಹತ್ರನೂ ಇಲ್ಲ, ನಾವೆಲ್ಲ ಕಂಡುಹಿಡಿಬೇಕು. ಆದರೆ ನಾವು ಆ ಕಡೆ ಸಾಕ್ತೀವಿ ಅಂತ ಹೇಳಿದ್ರೆ ನಿರ್ಣಾಯಕವಾಗುವಂತದ್ದು ಪ್ರಬಲ ಜನಾಂದೋಲನ. ಇದುವರೆಗೆ ಜಗತ್ತನ್ನ ಬದಲಾಯಿಸದೇ ಪ್ರಬಲ ಜನಾಂದೋಲನಗಳು, ಇವತ್ತು ಕೂಡ ಅದೇ ವಿಚಾರಣೆ. ಹಂಗಾಗಿ ಆ ಮೂವ್ಮೆಂಟ್ ಅದು ಒಂದು ಸಂಘಟನೆದು, ಒಂದು ಪಕ್ಷದ್ದು, ಒಂದು ಬಣ್ಣದ್ದು ಅಲ್ಲ. ಎಲ್ಲಾ ಜನ ಚಳವಳಿಗಳು ಕೂಡಿರುವಂತ ಒಂದು ಐಕ್ಯ ಶಕ್ತಿಯಾಗಿ ರೂಪುಗೊಳ್ಳಬೇಕು. ಹಂಗಾಗಿ ನಾವು ಹೊರಗೆ ಬಂದಂತ ಕೂಡ ನಾವು ಮಾಡ್ತಿರುವಂತ ಪ್ರಯತ್ನನೂ ಕೂಡ ನಾವ್ಯಾವುದೋ ಒಂದು ನಾನು ಪ್ರತಿನಿಧಿಸುವ ಒಂದು ಸಂಘಟನೆನೋ ಅದು ಪ್ರಾಜೆಕ್ಟ್ ಆಗಿ ಮಾಡುವಂತ ಕೆಲಸ ಅಲ್ಲ. ನಾವೆಲ್ಲ ಪ್ರತಿರೋಧದ ದಾರಿಗಳೇ ಹರಿದೀವಿ. ನಾವೆಲ್ಲರೂ ಕೂಡ ಒಟ್ಟುಗೂಡಿ ಒಂದು ಜನರ ಒಂದು ದನಿಯಾಗಿ ರೂಪುಗೊಳ್ಳಬೇಕು. ಅದೇ ನಮ್ಗಿರುವಂತ ಪರಿಹಾರದ ಮಾರ್ಗ, ಅದೇ ನಿಜವಾದಂತ ಒಂದು ಜನರಾಜಕಾರಣದ ಮಾರ್ಗ ಅಂತಾನು ಅನಿಸ್ತದೆ. ಅಲ್ಲ ಸರ್, ಈಗ ನೀವು ಹೇಳಿದ್ದಕ್ಕೆ ಆರಂಭದ ಇದಕ್ಕೆ ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದಿರಿ ಈ ಅಧಿಕಾರ ಅನ್ನುವಂಥದ್ದು ಸಾಮಾನ್ಯ ಜನರ ಕೈಗೆ ಬರಬೇಕಂತ. ಇದನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಗತ್ ಸಿಂಗ್ ಇರುವಾಗಲೂ ಅವನ ಚಿಂತನೆ ಕೂಡ ಇದೆ ಇತ್ತು. ಒಂದು ಮಾತನ್ನು ಭಗತ್ ಸಿಂಗ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ರಿಟಿಷರಿಂದ ನಾವು ತೆಗೆದುಕೊಳ್ಳುವ ಸ್ವಾತಂತ್ರ್ಯವು ಇಲ್ಲಿನ ಇಂಟೆಲೆಕ್ಚುಗಳ ಕೈಗೆ ಅಥವಾ ಬಲಯುತರ ಕೈಗೆ ಹೋದ್ರೆ ಅಲ್ಲಿ ಭಾರತೀಯ ಬ್ರಿಟಿಷರೇ ಕೂತ್ಕೊಳ್ಳುವುದು, ಕುರ್ಚಿಯಲ್ಲಿ ಕೂತ್ಕೊಳ್ಳುವ ಜನ ಚೇಂಜ್ ಆಗ್ತದೆ ಹೊರತು ವ್ಯವಸ್ಥೆ ಚೇಂಜ್ ಆಗುವುದಿಲ್ಲ ಅಂತ. ಮತ್ತೊಂದು, ನೀವು ಫ್ರೆಂಚ್ ಕ್ರಾಂತಿಯಿಂದ ಹಿಡಿದು ಜಗತ್ತಿನ ಈ ತನಕದ ಕ್ರಾಂತಿಗಳನ್ನು ನೋಡಿದ್ರೆ ಬಹಳಷ್ಟು ಕ್ರಾಂತಿಗಳಲ್ಲಿ ಬಹುದೊಡ್ಡ ಶಕ್ತಿಯಾಗಿ ರೂಪುಗೊಂಡದ್ದು ಸ್ಟೂಡೆಂಟ್, ಅದಕ್ಕೆ ಬಲ ಕೊಟ್ಟದ್ದು. ಆದರೆ ಭಾರತೀಯ ವ್ಯವಸ್ಥೆಯನ್ನು ಬದಲಾಯಿಸುವಲ್ಲಿ ನೀವು ನೋಡ್ತಾ ಹೋದ್ರೆ ಈ ಸ್ಟೂಡೆಂಟ್ಗಳ ಹೋರಾಟ ಯೂನಿವರ್ಸಿಟಿಯ ಅವರ ಯೂನಿಯನ್ಗಳ ಮಟ್ಟದಲ್ಲಿದ್ದು ನಮ್ಮೊಂದು ಜನಾಂದೋಲನವಾಗಿ ನಾವು ಅವರನ್ನು ತೊಡಗಿಸಿಕೊಳ್ಳಲಿಕ್ಕೆ ಯಾಕೆ ಸೋತಿದ್ದೇವೆ ಅಂತ ಅನಿಸ್ತೋಡ್ ನೀವು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಹಳ ಸವಾಲಿನ ವಿಚಾರ ಇದು. ಆಕ್ಚುಲಿ ಎಲ್ಲ ಇದೊಂದು ಸಾಮೂಹಿಕ ವೈಫಲ್ಯ ಅಂತಾನೆ ಕರಿಬೇಕು ಎಲ್ಲ ಜನತೆಗಳು. ಹಂಗ ನೋಡ್ಬೇಕಂದ್ರೆ ಸ್ವತಂತ್ರ ಸಂಗ್ರಾಮದಲ್ಲೂ ಕೂಡ ನಾವು ಎಲ್ಲ ಲೀಡರ್ಗಳು ಮಾತಾಡ್ತೀವಿ. ಗಾಂಧಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಎಲ್ಲರ ಬಗ್ಗೆನೂ ಮಾತಾಡ್ತೀವಿ. ಆದ್ರೆ ಅದೇ ಸಂದರ್ಭದಲ್ಲಿ ಇಡೀ ಸ್ವತಂತ್ರ ಮೂವ್ಮೆಂಟ್ ಅಲ್ಲೂ ತೊಡಗಿರುವಂತಹ ಯುವಜನರ ಪಾತ್ರ ಏನಾಗಿತ್ತು ಸ್ವತಂತ್ರ ಹೋರಾಟದಲ್ಲಿ, ಅದು ಭಯಂಕರ ದೊಡ್ಡ ಪಡೆ ಇತ್ತು. ಆದ್ರೆ ಅದರಲ್ಲೂ ಕೂಡ ನಾನಾ ಧಾರೆನರಿದ್ರು, ಹಲವಾರು ಕ್ರಾಂತಿಕಾರಿ ಗುಂಪುಗಳಿದ್ವು, ಹಲವಾರು ಯುವಜನರ ಸಂಘಟನೆಗಳು ಕೆಲಸ ಮಾಡ್ತಿದ್ವು. ಕಾಂಗ್ರೆಸ್ನಲ್ಲೂ ಕೂಡ ಸ್ವಯಂ ಸೇವಕರಾಗಿ ತೊಡಸ್ಕೊಂಡಾರಂತೂ ರಾಶಿ ಯುವಕರು. ಈಗ ನಮ್ಮ ಎಚ್.ಎಸ್. ದೊರೆಸ್ವಾಮಿ ಅವರು ನಮ್ಗೆ ಈಗ ವಯಸ್ಸಾದ ಹಿರಿಯರು, ಅವತ್ತಿನ ಕಾಲಕ್ಕೆ ಅವ್ರು ವಿದ್ಯಾರ್ಥಿ. ಈ ರೀತಿಯಲ್ಲಿ ಲಕ್ಷಾಂತರ ಜನ ಸ್ವತಂತ್ರ ಚಳವಳಿ ಸಕ್ಸಸ್ ಆಗೋದ್ರೊಳಗೇನೆ ಆ ವಿದ್ಯಾರ್ಥಿ ಯುವಜನರ ದೊಡ್ಡ ಪಾತ್ರ ಇದೆ. ಅದಾತರ ನಂತರದಲ್ಲಿ ನಕ್ಸಲೈಟ್ ಚಳವಳಿ ಏನ್ ಸಿಡಿತು 1967ರಲ್ಲಿ, ಈವನ್ ಅದರೊಳಗೆ ಬಂದಂತದ್ದು ಕೂಡ ಆ ಬಂಡಾಯದ ಭಾಗವಾಗಿ ಬಂದಂತದ್ದು. 67ರಲ್ಲಿ ಸಿಡಿದಾಗ 69ರಲ್ಲಿ ಕಲ್ಕಟ್ಟಾದಲ್ಲಿ 1,00,000 ವಿದ್ಯಾರ್ಥಿಗಳು ಸೇರಿ ರ್ಯಾಲಿ ಮಾಡ್ತಾರೆ. ಆ ಮೂವ್ಮೆಂಟ್ಗೆ ಅವ್ರನ್ನ ಕೊಲ್ಲಬಾರದು ನಕ್ಸಲೈಟ್ಸ್ ಅಂತ ಹೇಳಿದನ್ನ ಸಪೋರ್ಟ್ ಮಾಡಿ ಅಂತ ದೊಡ್ಡ ಮಟ್ಟಕ್ಕೆ ಬಂದ್ರು. 74ರ ನಂತರದಲ್ಲಿ ಏನು ಇವತ್ತೇನು ಜೆಪಿ ಮೂವ್ಮೆಂಟ್ ಅಂತ ಕರಿತೀವಿ, ಕೊನೆಗೆ ಅದನ್ನು ಜೆಪಿ ಅವ್ರ ಬಗ್ಗೆ ಗೌರವ ಇರಲಿ, ಆದ್ರೆ ಇಡೀ ಕ್ರೆಡಿಟ್ ನ ಜೆಪಿ ಅವ್ರಿಗೆ ಕೊಟ್ಬಿಟ್ಟು ಅದನ್ನ ಕಡದಂತ ಸ್ಟೂಡೆಂಟ್ಸ್ ನ ಸೈಡಿಗೆ ತೆಗೆದಾಕ್ಬಿಡ್ತೀವಿ. ಜೆಪಿ ಮೂವ್ಮೆಂಟ್ ಈಸ್ ಬೇಸಿಕಲಿ ಸ್ಟೂಡೆಂಟ್ ಮೂವ್ಮೆಂಟ್. ಅದು ಬಿಹಾರ ಮತ್ತು ಗುಜರಾತ್ ನಲ್ಲಿ ಶುರುವಾದಂತ ವಿದ್ಯಾರ್ಥಿ ಹೋರಾಟ ಏನಿದೆ ಅದು ಪ್ರಭಾವ ಅವತ್ತಿನ ಇಂದಿರಮ್ಮ ಅವರ ಸರ್ವಾಧಿಕಾರಿಣ ಧೋರಣೆನ ಪ್ರಶ್ನೆ ಮಾಡಿ, ಅವತ್ತಿದ್ದಂತ ಭ್ರಷ್ಟಾಚಾರನ ಪ್ರಶ್ನೆ ಮಾಡಿ ತಿರುಗಿಬಿದ್ದುವಂತವ್ರು ವಿದ್ಯಾರ್ಥಿಗಳು. ಆ ಇಡೀ ಹೋರಾಟ ಬೇಸಿಕಲಿ ಸ್ಟೂಡೆಂಟ್ ಮೂವ್ಮೆಂಟ್. ಅದು ಆ ಸ್ಟೂಡೆಂಟ್ ಮೂವ್ಮೆಂಟ್ ಗೆ ಸಪೋರ್ಟ್ ಆಗಿ ಜೆಪಿ ಅವರು ಎಂಟರ್ ಆಗಿದ್ದು. ಜೆಪಿ ಅವರು ಎಂಟರ್ ಆದ ನಂತರದಲ್ಲಿ ಅದಕ್ಕೊಂದು ಅವರೊಂದು ರಾಜಕೀಯ ಅಂತ ಹೇಳೋದಕ್ಕಿಂತನೂ ಕೂಡ ಇನ್ನು ಬೇರೆ ಬೇರೆ ಜನವರ್ಗಗಳನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಾಮೂಹಿಕ ಚಳುವಳಿಯ ಸ್ವರೂಪವನ್ನು ಅವ್ರು ಕೊಟ್ಟರು. ಒಂದು ವಿಶೇಷ ಸಂದರ್ಭದಲ್ಲಿ ಅದು ರಾಜಕೀಯ ಚಳುವಳಿಯಾಗಿ ಅದು ಪರಿವರ್ತನೆ ಹೊಂತು. ಆದ್ರೆ ಅದರ ಪೂರ್ತಿ ಫೌಂಡೇಶನ್ ಮತ್ತೆ ಫೋರ್ಸ್ ಅದಕ್ಕಿದ್ದು ಅಂತ ಏನಂದ್ರೆ ಸ್ಟೂಡೆಂಟ್ ಮೂವ್ಮೆಂಟ್. ತದನಂತರ ನಡೆದಿರುವಂತಹ ಮೂವ್ಮೆಂಟ್ಸ್ ಅಲ್ಲೂ ನಾವು ನೋಡ್ತೀವಿ ಅಂತ ಹೇಳಿದ್ರು ಕೂಡ ಯೂತ್ಸ್ ಬಹಳ ದೊಡ್ಡ ರೋಲ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಗೆಲ್ಲವೂ ಕೂಡ ಈಗ ಕರ್ನಾಟಕದ್ದೇ ತಗೊಳ್ಳೋಣ, ದಲಿತ್ ಮೂವ್ಮೆಂಟ್ ಬಂತು. ದಲಿತ್ ಮೂವ್ಮೆಂಟ್ ಬಂದಿದ್ದು ಎಲ್ಲಿ? ಭೂಸಾ ಚಳವಳಿಯ ಬಗ್ಗೆ ಯಾವಾಗ ಕಾಮೆಂಟ್ ಬಂತು, ಅದ್ರ ವಿರುದ್ಧವಾಗಿ ವಿದ್ಯಾರ್ಥಿಗಳು ಮೇಲೆ ಅಟ್ಯಾಕ್ಸ್ ಎಲ್ಲ ಕೂಡ ಏನಾಯ್ತು, ಅವಾಗ ಸ್ಟೂಡೆಂಟ್ಸ್ ಡಿವೈಡ್ ಆದ್ರು. ಒಂದ್ ಕಡೆ ಬಸವಲಿಂಗಪ್ಪನ ಸಪೋರ್ಟ್ ಮಾಡ್ತಿರೋರು, ಬಸವಲಿಂಗಪ್ಪನ ವಿರೋಧ ಮಾಡ್ತಿರೋರು, ಯೂನಿವರ್ಸಿಟೀಸು, ಕಾಲೇಜು, ಕಲಾವಿದರು, ಯುವ ಸಾಹಿತಿಗಳು ಇವರೇ ಸೇರ್ಕೊಂಡು ಶುರು ಮಾಡೋದಂತಾರು. ದಲಿತ್ ಮೂವ್ಮೆಂಟ್ ಶುರು ಆದಾಗಲೂ ಕೂಡ ಮತ್ತೆ ಹಳ್ಳಿಗಳಿಗೆ ಕ್ಯಾಂಪೇನ್ ಮಾಡ್ಕೊಂಡು ಹೋದರು ಮತ್ತೆ ಸ್ಟೂಡೆಂಟ್ಸೇ.
ಸಿದ್ಧಲಿಂಗಯ್ಯರು ಎಲ್ಲರೂ ಕೂಡ ಅವತ್ತಿನ ಅವ್ರ ಬಾಲ್ಯ ವ್ಯವಸ್ಥೆಯಲ್ಲಿ ಇನ್ನು ಯೂತ್ಸ್ ಆಗಿದ್ದಾನೆ ಇವರೆಲ್ಲರೂ ಕೂಡ ಬಂದಂತದ್ದು. ಇವನ್ ದಲಿತ್ ಮೂವ್ಮೆಂಟ್ಗೂ ಅವರೇನು ಇದನ್ನು ಮಾಡುವಂತವ್ರು. ರೈತ ಮೂವ್ಮೆಂಟ್ ಅಲ್ಲೂ ಮೊದಲೆಲ್ಲ ಕೂಡ ಓಡಾಡದಂತವ್ರು ಕೂಡ ಮತ್ತೆ ಯೂತ್ ಫೋರ್ಸೆ ಆ ಮೂವ್ಮೆಂಟ್ ಮಾಡಿದಾರು. ಅಷ್ಟು ಬಿಟ್ಬಿಡೋಣ, ಇತ್ತೀಚಿನ ಮೂವ್ಮೆಂಟ್ ನಾವು ತಗೊಂಡ್ರು ಕೂಡ ಆ ಚಳುವಳಿಗಳ ಮತ್ತೆ ವಿಘಟನೆಯಾಗಿ ಎಲ್ಲ ನಿರಾಶೆ ವಾತಾವರಣ ಕ್ರಿಯೇಟ್ ಆಗಿತ್ತು. ಹೆಂಗ್ ನೋಡ್ಬೇಕಂದ್ರೆ 1995ರಿಂದ 2015 ಈ 20 ವರ್ಷಗಳು ಏನಿತ್ತಲ್ಲ ಇದು ವಿಘಟನೆಯ ವರ್ಷಗಳು, ವಿಘಟನೆಯ ದಶಕಗಳು. ಈ 20 years ಮೂವ್ಮೆಂಟ್ಸ್ ಅಲ್ಲಿ ವಿಘಟನೆ ಅದು ಸುಮಾರು ಡೌನ್ ಆಯ್ತು, ನಿರಾಶೆ ಬಂತು. ಆದ್ರೆ ಇದು ಮತ್ತೆ ಪಿಕಪ್ ಆಗಿರೋದು 2015ರಿಂದ. ಅದಾದ ನಂತರದಲ್ಲಿ ಮತ್ತೆ ಒಂದೊಂದೊಂದೊಂದಾಗಿ ಮೂವ್ಮೆಂಟ್ಗಳು ಬೆಳೀತಾ ಹೋಗ್ತಾ ಇದಾವೆ ಸೀರಿಯಸ್ ಆಗಿ. ಬಟ್ ಇದಕ್ಕೆ ಮತ್ತೆ ಚಾಲನೆ ಕೊಟ್ಟಿದ್ಯಾರು? ರೋಹಿತ್ ವೇಮುಲ ಅವರ ಆತ್ಮಾಹುತಿ ಏನಿದೆಯಲ್ಲ ಮತ್ತೆ ಹೋರಾಟದ ಕಿಡಿಯನ್ನು ಮರುಹೊತ್ತಿಸಿದ್ದದು. ರೋಹಿತ್ ವೇಮುಲ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿ ಒಳಗೆ ನಡೆದಂತ ಆ ಬಂಡಾಯದಕ್ಕೆ ಪೂರಕವಾಗಿ ಮತ್ತೆ ಅದಕ್ಕೆ ಸ್ಪಂದಿಸಿದ್ದು. ಅದರ ಡೆವಲಪ್ಮೆಂಟ್ ಆಗಿ ನೆಕ್ಸ್ಟ್ JNU, CANRC ಅದು ಬಂದಾಗ ಮತ್ತೆ ಜಾಮಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್, ಊನಾ ಮೂವ್ಮೆಂಟ್, ಅಲ್ಲಿದ್ದಂತ ಮತ್ತೆ ಯೂತ್ ಆಗಿ ಜಿಗ್ನೇಶ್ ಮೂವ್ಮೆಂಟ್, ಮತ್ತೆ ಅಲ್ಲಿ ಭೀಮ್ ಆರ್ಮಿ, ಅಲ್ಲಿ ಕೂಡ ಯೂತ್ ಆಗಿರುವಂತ ಚಂದ್ರಶೇಖರ್ ರಾವಣ, ಹಿಂಗೆ ಬಂತು. ಈಗ ಮೊನ್ನೆ ಸಂಯುಕ್ತ ಕಿಸಾನ್ ಮೋರ್ಚಾದ ಅಷ್ಟು ದೊಡ್ಡ ಐತಿಹಾಸಿಕ ರೈತ ಹೋರಾಟ ನಡೀತು ಅಂದ್ರೂ ಕೂಡ ಅದ್ರಲ್ಲಿ ಕೆಳಗೆ ಇದ್ದು ಕೆಲಸ ಮಾಡಿದ್ದಲ್ಲ ಯೂತ್ ಫೋರ್ಸ್. ಸೊ ಇದು ಒಂದು ಬಹಳ ಒಂದು ಇದಾಗಿರುವಂತದ್ದು. ಆದ್ರೆ ಇದು ಹೆಂಗಾಯ್ತಪ್ಪ ಅಂದ್ರೆ ಬರ್ತಾ ಬರ್ತಾ ಹಳೆ ಲೀಡರ್ಶಿಪ್ 80-90ರಲ್ಲಿ ಬಂದಂತ ಲೀಡರ್ಶಿಪ್ ಆಮೇಲೆ ಮೂವ್ಮೆಂಟ್ ವಿಘಟನೆ ಆಗ್ತಾ ಹೋಯ್ತು. ವಿಘಟನೆ ಆದಷ್ಟು ಹೆಚ್ಚೆಚ್ಚು ಲೀಡರ್ಗಳು ಹುಟ್ಕೊಂಡ್ರು. ಈ ಲೀಡರ್ಶಿಪ್ ಏನಿದೆ ಎಲ್ಲ ಮೂವ್ಮೆಂಟ್, ಕಮ್ಯುನಿಸ್ಟ್ ಮೂವ್ಮೆಂಟ್ ಇರ್ಲಿ, ದಲಿತ್ ಮೂವ್ಮೆಂಟ್ ಇರ್ಲಿ, ರೈತ ಮೂವ್ಮೆಂಟ್ ಇರ್ಲಿ, ಎಲ್ಲಾ ಮೂವ್ಮೆಂಟ್, ನಕ್ಸಲೈಟ್ ಮೂವ್ಮೆಂಟ್ ಇರ್ಲಿ, ಎಲ್ಲಾ ಮೂವ್ಮೆಂಟ್ಸ್ ಅಲ್ಲೂ ಕೂಡ ಈ ಹಳೆ ಲೀಡರ್ಶಿಪ್ ಏನಿತ್ತು ಅದು ಹೊಸ ಲೀಡರ್ಶಿಪ್ ಏನ್ ಸ್ಪೇಸ್ ಕೊಡ್ಬೇಕಾಗಿತ್ತು ಅದಕ್ಕೆ ಏನ್ ಕೊಡ್ಬೇಕು ಕೊಡ್ಲಿಲ್ಲ. ಅದನ್ನ ಹಂಗಾಗಿ ಯೂತ್ ಸ್ಕಿಲ್ ಸ್ಪೇಸೇ ಇಲ್ಲ, ಇಲ್ಲಿ ಬಂದು ಕೂಡ ಸ್ಪೇಸ್ ಇಲ್ಲ. ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಅವರು ತಮ್ಮ ಕ್ರಿಯೇಟಿವಿಟಿನ ಅವ್ರು ಹೊರಗೆ ಬಿಡಬೇಕು. ಹಂಗಾಗಿ ಅವ್ರು ಸೋಷಿಯಲ್ ಮೀಡಿಯಾದ ಮೂಲಕ ಏನೋ ಮಾಡ್ತಾರೆ, ಅಥವಾ ಒಂದು ನಾಟಕ ಕಟ್ಕೊಂಡ್ ಮಾಡ್ತಾರೆ, ಕಲ್ಚರಲ್ ಫಾರ್ಮ್ ಅಲ್ಲಿ ಅವ್ರೇನೋ ಮಾಡ್ತಾರೆ, ಅಥವಾ ಪರಿಸರ ಅಂತ ಅವ್ರೇನೋ ಒಂದು ಮಾಡ್ಕೊಂಡು ಹೋಗ್ತಾರೆ, ವೀಕೆಂಡ್ ಟ್ರಿಪ್ ಅಂತ ಹೋಗ್ತಾರೆ. ಆದ್ರೆ ಫೀಲಿಂಗ್ ಹೆಂಗಿದೆಯಪ್ಪ ಅಂದ್ರೆ ಇದೊಂದು ಮಿತ್ತು. ಹುಡುಗರೆಲ್ಲ ಕೂಡ ಒಂದು ಕಮ್ಯುನಲ್ ಚಡ್ಡಿಗಳು ಅದರಿಂದ ಹೋಗ್ತಿದ್ದಾರೆ ಅಂತ ಮಾಡ್ತಾರೆ. ಇಲ್ಲಾಂದ್ರೆ ಎಲ್ಲ ಎಣ್ಣೆ ಒಳ್ಕೊಂಡು ದುಶ್ಚಟಗಳಿಗೆ ಬಿದ್ದು ಪೋರ್ನೋಗ್ರಫಿಗೆ ಹೋಗಿದ್ದಾರೆ ಅಂತ ಮಾತಾಡ್ತಾರೆ. ಇದೆಲ್ಲ ಮಿತ್, ಆಕ್ಚುಲಿ ಇದೆಲ್ಲ ರಾಂಗ್. ಇಷ್ಟು ಪರಿಸ್ಥಿತಿ ಹದಗೆಟ್ಟೋಗಿದ್ರು ಕೂಡ ಈ ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡಿರುವಂತಹ, ಕಾಳಜಿ ಇಟ್ಕೊಂಡಿರುವಂತಹ, ಪ್ರೀತಿ ಇಟ್ಕೊಂಡಿರ್ಬೇಕಂತ, ಏನಾದ್ರೂ ಮಾಡಬೇಕು ಅಂತ ತುಡಿತಿರುವಂತಹ ಕೋಟ್ಯಾಂತ ವಿದ್ಯಾರ್ಥಿ ಯುವಜನರಿದ್ದಾರೆ. ಆಕ್ಚುಲಿ ನನ್ನ ಅನುಭವದಲ್ಲಂತೂ ವಿದ್ಯಾರ್ಥಿ ಯುವಜನರು ಬರ್ತಿಲ್ಲ ಅಂತ ನನ್ಗೆ ಅನ್ಸೇ ಇಲ್ಲ. ನಾ ಎಸ್ಪೆಷಲಿ ಈಗ ಮೊನ್ನೆ 2015 ನಂತರದಲ್ಲಿ ನಾನು ಓವರ್ಗ್ರೌಂಡಿಗೆ ಬಂದು ಓಡಾಟಕ್ಕೆ ಶುರು ಮಾಡಿದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ ಎಲ್ಲ ಕಡೆ ಪ್ಯಾಷನೆಟ್ ಯೂತ್ಸ್ ಇದ್ದಾರೆ. ಆದ್ರೆ ಇವತ್ತಿನ ಮೂವ್ಮೆಂಟ್ಸ್ ಅಲ್ಲಿ ಸ್ಪೇಸ್ ಇಲ್ದಂಗೆ ಆಗ್ಬಿಟ್ಟಿದೆ. ಇಟ್ಸ್ ಎ ಟ್ರಾಜಿಡಿ. ಸೊ ಹಂಗಾಗಿ ಇವತ್ತು ನಮ್ಮ ಹಳೆ ತಲೆಮಾರು ಸೀರಿಯಸ್ ಆಗಿ ರಿಯಲೈಸೇಷನ್ ಮಾಡ್ಕೊಂಡು ಹೊಸ ತಲೆಮಾರಿನ ಕ್ರಿಯೇಟಿವಿಟಿನ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಪೇಸ್ ಬಿಡಬೇಕು. ಮಾಡ್ಕೊಡೋದು ಏನಲ್ಲ, ಅದು ಯಾರು ಮಾಡ್ಕೊಡಕ್ ನಾವ್ಯಾರು ಅಲ್ಲ. ಆ ನ್ಯೂ ಎನರ್ಜಿ ಕ್ರಿಯೇಟ್ ಆಗ್ತಿದೆ, ಅದಕ್ಕೆ ಮುಕ್ತ ಅವಕಾಶ ಕೊಡುವಂತ ಅಗತ್ಯ ಇದೆ. ಮತ್ತೆ ಇವತ್ತಿನ ಯೂತ್ ಕೂಡ ಅಸರ್ಟ್ ಮಾಡ್ಕೋಬೇಕು. ಹಂಗಂತೇಳಿ ಇದನ್ನ ದೂರ ಹೋಗಬಾರ್ದು, ಅಥವಾ ಮೂವ್ಮೆಂಟ್ ಇಂದ, ಸಂಘಟನೆಗಳಿಂದ ದೂರ ನಿಲ್ಲೋದ್ ಪರಿಹಾರ ಅಲ್ಲ. ಅವರು ಅಸರ್ಟ್ ಮಾಡ್ಕೊಂಡು ತಮ್ಮ ಸ್ಪೇಸ್ ನ ಅವರು ಮುಂದಕ್ಕೆ ಬಂದು ಕೆಲಸ ಮಾಡುವಂತ ಅಗತ್ಯ ಇವತ್ತಿದೆ ಅಂತಾನು ಅನ್ಸ್ತದೆ. ಎಲ್ಲ ಊರೂರು ಹಳ್ಳಿಯಲ್ಲಿ ಒಂದು ಸಲ ಯೂತ್ಗಳು, ವಿದ್ಯಾರ್ಥಿಗಳು ಬೀದಿಗೆ ಇಳಿದದ್ದು ಜೋರಾಗಿ ಅಣ್ಣಾ ಹಜಾರೆ ಮೂವ್ಮೆಂಟ್ ಒಂದರಲ್ಲಿ, ಅಲ್ಲಿ ಗವರ್ಮೆಂಟ್ ಚೇಂಜ್ ಆಯ್ತು. ಅದರ ನಂತರದ ಇದಕ್ಕೆ ಈಗ ಮೊನ್ನೆ ರೈತ ಚಳವಳಿಯಲ್ಲಿ ಆದ್ರೂ ಕೂಡ ಅದು ಯುವಕರಿಗೆ ಪ್ರಚಾರವೂ ಸಿಗಲಿಲ್ಲ, ಸ್ಪೇಸ್ ಸಿಗಲಿಲ್ಲ. ಅವರು ಹಿಂಬದಿಯಿಂದ ಇದ್ರು. ಅದೆಲ್ಲವನ್ನು ರೈತರು, APMC, ಕೃಷಿ ಸಂಘಟನೆಗಳು ಮಾಡಿದ ಎಂಬುದನ್ನು ಮಾಧ್ಯಮಗಳು ಕೂಡ ಹಾಗೆ ಚಿತ್ರಿಸಿದರು. ಅದರಲ್ಲಿ ಎಲ್ಲಿ ಕೂಡ ಮಾಧ್ಯಮಗಳಲ್ಲಿ ಕೂಡ ಈ ಯೂಸ್ ಹೈಲೈಟ್ ಆಗಲಿಲ್ಲ. ಅದು ನಿಮ್ಗೆ ಹೋರಾಟದ ಹಾದಿಯಲ್ಲಿರುವವರಿಗೆ ಗೊತ್ತಾಗ್ತದೆ, ಬಟ್ ಸಮಾಜಕ್ಕೆ ಅಥವಾ ಪಬ್ಲಿಕ್ಗೆ ಅದು ಗೊತ್ತಾಗೋದಿಲ್ಲ. ಅಲ್ಲಿ ನಾವು ಸೋತಿದ್ದೇವೆ ಅಂತ ನನ್ನ ಅನಿಸಿಕೆ. ಒಂದ್ಸಲ ಅಣ್ಣಾ ಹಜಾರೆ ಮೂವ್ಮೆಂಟ್ ನಲ್ಲಿ ಹುಡುಗರು ಬೀದಿಗೆ ಬಂದದ್ದು ಎಲ್ಲರೂ ನೋಡಿದ್ದು ಬಿಟ್ರೆ ನಂತರದ ಹೋರಾಟಗಳಲ್ಲಿ ಹಿಂದಿನಿಂದ ಇದ್ರು ಅವರಿಗೆ ಒಂದು ಸ್ಪೇಸ್ ಸಿಗ್ಲಿಲ್ಲ ಅಂತ ಅನಿಸ್ತದೆ ನನಗೆ. ಅಲ್ಲ, ಇತ್ತೀಚಿನ CANRC ಮೂವ್ಮೆಂಟ್ ನೋಡಿ, CANRC ಮೂವ್ಮೆಂಟ್ ಅಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳೇ. ಬೆಂಗಳೂರಿನ ಫಸ್ಟ್ ಹೋರಾಟ ಶುರುವಾದಾಗ ಟೌನ್ ಹಾಲ್ ಮುಂದೆ ಪೊಲೀಸರು ಎಳೆದಾಡ್ತಿದ್ರು, ಎಲ್ಲ ಬಿದ್ದಿದ್ರು. ಯಾರಿದ್ರು ಅಲ್ಲೆಲ್ಲ ಕೂಡ ಎಲ್ಲ ಸ್ಟೂಡೆಂಟ್ ಅಂಡ್ ಯೂತ್ಸ್ ಇದ್ರು ಮೇಜರ್ ಫೋರ್ಸ್. Earlier times were different times. Those times media ಇವೆಲ್ಲ ಪ್ರಾಬ್ಲಮ್ ಇತ್ತು. ರೀಚಿಂಗ್ ಪೀಪಲ್ ಆಲ್ಸೋ ವಾಸ್ ಎ ಪ್ರಾಬ್ಲಮ್ ಅಂಡ್ ಡಿಫಿಕಲ್ಟ್ ಟೈಮ್ಸ್ ಇತ್ತು. ಆ ಟೈಮ್ ಅಲ್ಲಿ Maoists used whatever methods, whether it is ನಕ್ಸಲ್ ಮೂವ್ಮೆಂಟ್ ಆರ್ ಎನಿಥಿಂಗ್. ಬಟ್ ಟುಡೇ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ವೇದಿಕೆಗಳಿದಾವೆ, ಬಹಳಷ್ಟು ಮೀಡಿಯಂ ಇದೆ.
And you have rightly said that time, we lost lot of brilliant brains, and to name few, Saket from Karnataka is one among them. ಸೊ ಇನ್ನು ಮುಂದೆ ಯಾರ್ಯಾರು ಈ ತರ ಒಂದು ಹೋರಾಟದ ಮನೋಭಾವ ಇಟ್ಕೊಂಡವ್ರೆ, ಆಮೇಲೆ ಹೂ ವೇರ್ ದೇರ್ ಅರ್ಲಿಯರ್ ಇನ್ ದ ನಕ್ಸಲ್ ಮೂವ್ಮೆಂಟ್ ಆಲ್ಸೋ, ಇಟ್ ಈಸ್ ಟೈಮ್ ದಟ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಕಮ್ ಇನ್ ಟು ದ ಮೇನ್ ಸ್ಟ್ರೀಮ್, ಮೋಸ್ಟ್ ಆಫ್ ದೆಮ್. ಬಟ್ ಅಲ್ಲಲ್ಲ ಇನ್ನ ಸ್ವಲ್ಪ ಅಬ್ರೇಷನ್ಸ್ ಇದಾವೆ. ಸೊ ಇವತ್ತಿನ ಒಂದು ಮಾಡರ್ನ್ ಡೆಮೋಕ್ರಸಿಯಲ್ಲಿ what changes should we do and how we have to come to the mainstream? You said bullet versus ballot, but the reality is ballot is going to be the future of today's democracy. ಹಿಂಗಿರುವಾಗ ಈ ನಿಮ್ಮಂತವರು who were there and who have come back and people who now want to follow a path but in a democratic way, what is the future ahead for this movement ಅಂತ? ಯಾವ್ದು ನಕ್ಸಲೈಟ್ ಮೂವ್ಮೆಂಟ್ ಹೇಳ್ತಿದ್ರೆ? ಹೌದು, ನಕ್ಸಲ್ ಮೂವ್ಮೆಂಟ್ ಇನ್ ಮಾಡರ್ನ್ ಟೈಮ್ಸ್, ವಿತೌಟ್ ವೈಲೆನ್ಸ್ ಅಂಡ್ ಸ್ಟಫ್ ಲೈಕ್ ದಟ್, ಅಂಡ್ ಇನ್ ಎ ಡೆಮೋಕ್ರೆಟಿಕ್ ವೇ, ವೇರ್ ದರ್ ಇವತ್ತು ಬಹಳಷ್ಟು ಮೀಡಿಯಮ್ಸ್ ಇದೆ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಯು ಕ್ಯಾನ್ ರೀಚ್ ಪೀಪಲ್ ಮಚ್ ಮಚ್ ಫಾಸ್ಟರ್ ದೆನ್ ಅರ್ಲಿಯರ್ ಟೈಮ್ಸ್. ಇದು ಒಂದು ಇವತ್ತಿನ ಸಂದರ್ಭದಲ್ಲಿ ಬ್ಯಾಲೆಟ್ ಮೇನ್ ಆಗಿ ನಡೀತಿದೆ ಅಂತ ನೀವು ಹೇಳಿದ್ರಿ. ನನ್ಗೆ ಅದರಲ್ಲಿ ಸಂಪೂರ್ಣ ಒಪ್ಪಿಗೆ ಇಲ್ಲ. ಆಕ್ಚುಲಿ ಬುಲೆಟ್ ಬ್ಯಾಲೆಟ್ ಅಂತ ಹೇಳಿದಾಗ ನಾನು ಬ್ಯಾಲೆಟ್ ಅಂತ ಹೇಳಿಲ್ಲ, ಮೂವ್ಮೆಂಟ್ ಅಂತ ಹೇಳಿದೆ. ಸೊ ಐ ಮೀನ್ ಇಟ್. ಆಕ್ಚುಲಿ ಬ್ಯಾಲೆಟ್ ರಂಗದಲ್ಲಿ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಎದ್ದೇಳು ಕರ್ನಾಟಕ ಮಾಡ್ಕೊಂಡು ನಾವೆಲ್ಲ ಅಷ್ಟು ಸಕ್ರಿಯವಾಗಿ ಇಳಿದು ಎಲೆಕ್ಷನ್ ಪ್ರೋಸೆಸ್ ನಲ್ಲಿ ಇಳಿದು ಇವ್ರನ್ನ ಸೋಲಿಸ್ಲಿಕ್ಕೋಸ್ಕರ ನಾವು ಸಿಕ್ಕಾಬಟ್ಟೆ ಗುದ್ದಾಡಿ ಎಲ್ಲ ಕೆಲಸ ಮಾಡಿದೀವಿ ನಾವೆಲ್ಲರೂ ಕೂಡ. ಅದು ಎದ್ದೇಳು ಕರ್ನಾಟಕ ಇರ್ಬೋದು, ದಾಸನ್ ಸಭಾಕೂಟ ಇರ್ಬೋದು, ಸಂಯುಕ್ತ ಹೋರಾಟ ಇರ್ಬೋದು, ಬಹುತ್ವ ಕರ್ನಾಟಕ ಇರ್ಬೋದು, ಜಾಗೃತ ಕರ್ನಾಟಕ ಇರ್ಬೋದು, ನಾನಾ ಅಷ್ಟೆಲ್ಲ ಆಲ್ ಇಂಡಿಯಾ ಮಟ್ಟದಲ್ಲಂತೂ ಇನ್ನೂ ಸಿಕ್ಕಾಬಟ್ಟೆ ಎಲ್ಲರೂ ಸೇರ್ಕೊಂಡು ಎಲ್ಲರೂ ಪ್ರಯತ್ನ ಮಾಡಿದೀವಿ ಅದನ್ನ. ಹಂಗಾಗಿ ಮಾಡಿ ಕರ್ನಾಟಕದಲ್ಲಿ ಅವ್ರನ್ನ ಕೆಡವಿದೀವಿ. ಇಡೀ ಸೆಂಟ್ರಲ್ ಒಳಗೆ ಅವ್ರು 400 ಪಾರ್ ಅಂತಿದ್ರು, ಅವ್ರಿಗೆ ಮಿನಿಮಮ್ ನಂಬರ್ ಕೂಡ ಮುಟ್ಟಕ್ ಬಿಡದಲ್ಲ ಅವ್ರನ್ನ ಹಿಂದಕ್ಕೆ ತಳ್ಳಿದೀವಿ. ಅವ್ರನ್ನ ಅಟ್ಲೀಸ್ಟ್ ಅವ್ರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕೈ ಹಾಕಲಾರ್ದಷ್ಟು ಹಿಂದಕ್ಕೆ ತಳ್ಳಿದೀವಿ. ಇದೆಲ್ಲ ಜನ ಚಳವಳಿಗಳದೇ ಒಂದು ಸಕ್ಸಸ್, ಅದನ್ನ ಮಾಡಿದೀವಿ. ಅದರ ಅರ್ಥ ನಾವು ಬ್ಯಾಲೆಟ್ ರಾಜಕಾರಣಕ್ಕೆ ಇರ್ತೀವಿ ಎಲ್ಲ ಮಾಡಿರುವಂತದ್ದು. ಅದರ ಅರ್ಥ ಬ್ಯಾಲೆಟ್ ಸೊಲ್ಯೂಷನ್ ಆಗಿ ಬಂದ್ಬಿಟ್ಟಿದೆ ಅಂತ ಇಲ್ಲ. ಇನ್ನ ನಾವು ಬ್ಯಾಲೆಟ್ ಲೋಕದಲ್ಲಿ ಅವ್ರನ್ನ ತಳ್ಳಿ ತಂದಿರೋದ್ಯಾರನ್ನ ನಾವು ತಂದಿರೋದು ಇದೇ ಕಾಂಗ್ರೆಸ್ ಮತ್ತು ಇವ್ರನ್ನೆಲ್ಲ ಕೂಡ. ಇವತ್ತಿನ ದೇಶ ಈ ಕ್ಷೇತ್ರ ಬರೋದರಲ್ಲಿ ಪಾತ್ರನೂ ಯಾರ್ದು? ಅದೇ ಕಾಂಗ್ರೆಸ್ದೇನೆ. ಆದ್ರೆ ಇವತ್ತು ಅತಿ ದುಷ್ಟ ಶಕ್ತಿ ಬಂದಿರೋದ್ರಿಂದ ಅತಿ ದುಷ್ಟ ಶಕ್ತಿಯ ಕೈಯಲ್ಲಿ ಈ ದೇಶದ ರಾಜಕಾರಣ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಕೆಳವಿ ಇವ್ರನ್ನ ತಂದಿದೀವಿ. ಆದ್ರೆ ಇವರು ಈ ಕಾಂಗ್ರೆಸ್ ಏನ್ ಬಂದಿದೆ ಇದು ಒಂದು ಪರ್ಯಾಯನೂ ಅಲ್ಲ, ಪರಿಹಾರನೂ ಅಲ್ಲ ಅನ್ನೋ ಸ್ಪಷ್ಟತೆನೂ ನಮ್ಗಿರ್ಬೇಕು. ಎಸ್ಪೆಷಲಿ ನಮ್ಮ ತಲೆಮಾರು ನಾವೇನಾದ್ರೂ ಮತ್ತೆ ಭ್ರಮೆಗೊಳಗಾದ್ರೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ತೀವಿ ನಾವು ಇವ್ರುಗಳ ಬಗ್ಗೆ ಇಟ್ಕೊಂಡ್ರೆ. ನಾವು ಬೇರೆನೆ, ನಾವು ನಾಗರಿಕ ಶಕ್ತಿ, ನಾವು ಬೇರೆಯಾಗಿ ನಿಲ್ಬೇಕು. ಪರಿಹಾರ ಅಂದ್ರೆ ಅದು ಬಹಳ ಬೇರೆ ಭಿನ್ನವಾಗಿರುವಂತದ್ದು. ಅದು ಈ ನೆಲದ ದುಡಿಯುವ ಜನರ, ದಮನಿತ ಸಮುದಾಯಗಳ ಅದರ ಒಂದು ಭಾಗವಾಗಿ ಅದು ಬರ್ಬೇಕಾಗಿರುವಂತದ್ದು ಪರ್ಯಾಯ. ಅಂಥದ್ದು ಇನ್ನೂ ಹುಟ್ಟಿಲ್ಲ. ಅಂಥದ್ರ ಬ್ಯಾಲೆಟ್ ಇದೆಯಲ್ಲ, ಅಂಥದ್ ಬ್ಯಾಲೆಟ್ ಮೂಲಕನೂ ಅಂಥದ್ ಪರ್ಯಾಯಕ್ಕೆ ಅದು ಇನ್ನೂ ಹೋಗಕ್ಕಾಗಿಲ್ಲ. ಅಂಥದ್ದು ಬರಬೇಕು ಅಂದ್ರೂ ಕೂಡ ಇನ್ನೊಂದು ಪ್ರಬಲ ಜನಾಂದೋಲನ ಇಲ್ಲದೆ ಆಗೋದಿಲ್ಲ. ಈವನ್ ಆಮ್ ಆದ್ಮಿ ಪಾರ್ಟಿ ಎಲೆಕ್ಟ್ರಲಿ ಪಾರ್ಶಿಯಲಿ ಒಂದು ಇಂಪ್ಯಾಕ್ಟ್ ಬೀರ್ತು ಅಂದ್ರೂ ಕೂಡ ಆಂಟಿ ಕರಪ್ಷನ್ ಮೂವ್ಮೆಂಟ್ ಇಲ್ಲದೆ ಅದು ಇಲ್ಲ. ಅವಾಗ ಬಂದಂತಹ JP ಮೂವ್ಮೆಂಟ್ ಅಥವಾ ಎಮರ್ಜೆನ್ಸಿ ವಿರುದ್ಧದ ಮೂವ್ಮೆಂಟ್ ಇಲ್ಲದೆ ಜನತಾ ಪಾರ್ಟಿ ಇಲ್ಲ, ದ್ರಾವಿಡ ಮೂವ್ಮೆಂಟ್ ಇಲ್ಲದೆ DMK ಇಲ್ಲ. ಸೊ ಹಂಗಾಗಿ ನೀವು ಯಾವುದನ್ನೇ ತಗೊಳ್ಕೊಳ್ಳಿ, ನೀವು ಯಾವುದೇ ಇವನ್ ಆಲ್ಟರ್ನೇಟ್ ಪಾರ್ಟಿಗಳು ಆಯಾ ಸಣ್ಣ ಅವಧಿಗೆ ಅವೇನು ಆಮೇಲೆ ಪರ್ಯಾಯಗಳಾಗಿ ಉಳಿದಿಲ್ಲ, ಆ ಕಾಲಘಟ್ಟದ ಪರ್ಯಾಯಗಳಿಗೆ ಏನ್ ಬಂದ್ವೋ ಅದು ಕೂಡ ಒಂದು ಚಳವಳಿಯಿಂದ ಬಂದಿದಾವೆ. ಹಂಗಾಗಿ ಮುಂದೆನೂ ಕೂಡ ಭಾರತದ ರಾಜಕಾರಣ ಬದಲಾಗಬೇಕು ಅಂತ ಹೇಳಿದರೆ ಐಕ್ಯ ಮತ್ತು ಪ್ರಬಲ, ಇನ್ನು ಮೋರ್ ಸೆನ್ಸಿಟಿವ್ ಆದಂತಹ, ಹೆಚ್ಚು ಪ್ರಬುದ್ಧವಾದಂತಹ ಜನಾಂದೋಲನ ರೂಪುಗೊಳ್ಳದೆ ಪರ್ಯಾಯ ರಾಜಕಾರಣ ಬರೋದಿಲ್ಲ ಅನ್ನೋದು ನನ್ನ ಖಚಿತ ಅಭಿಪ್ರಾಯ. ಇದ್ರ ಬಗ್ಗೆ ನಾವು ಇನ್ನು ಯಾವಾಗ ಬೇಕಾದ್ರೂ ಒಂದ್ಸರಿ ಚರ್ಚೆ ಮಾಡೋಣ. ಆದ್ರೆ ಇವತ್ತು ನಮಗೆ ಕೇಳ್ತಿರೋದೇನು, ನಮ್ಗಿರುವಂತ, ನಾವು ನಿಜ ಹೇಳ್ಬೇಕಂದ್ರೆ ಇವತ್ತಿರುವಂತದ್ದು ಸಿಂಪಲ್ ಗೇಮ್. ಆಕ್ಚುಲಿ ಈಗಲೂ ಕೂಡ ನಾವು ಇದನ್ನು ವಿರೋಧ ಮಾಡ್ತಿರುವಂತ ಶಕ್ತಿಗಳು, ರಿಯಲ್ ಆದಂತ ಸೆಕ್ಯುಲರ್ ಶಕ್ತಿಗಳು, ನಿಜವಾಗ್ಲೂ ದುಡಿಯುವವರ ಬಗ್ಗೆ, ದಮನಿತ ಸಮುದಾಯಗಳ ಬಗ್ಗೆ ಆಲೋಚನೆ ಮಾಡುವಂತಹ ನೋವನ್ನು ಎದೆಯೊಳಗೆ ಇಟ್ಕೊಂಡಿರುವಂತ ಫೋರ್ಸಸ್ ಕಡಿಮೆ ಏನಿಲ್ಲ ಈ ದೇಶದೊಳಗೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದೀವಿ. ನಿಜ ಹೇಳ್ಬೇಕಂದ್ರೆ ನಾವೇ ಮೆಜಾರಿಟಿ, ಅವರೇ ಮೈನಾರಿಟಿ. ಆದ್ರೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ದೇ ಆರ್ ಆರ್ಗನೈಸ್ಡ್ ಮೈನಾರಿಟಿ, ವಿ ಆರ್ ಡಿವೈಡೆಡ್ ಮೆಜಾರಿಟಿ.
ನಮ್ಗಿವತ್ತು ಪ್ರಶ್ನೆ ಇರುವಂತದ್ದು ಈ ಡಿವೈಡೆಡ್ ಮೆಜಾರಿಟಿನ ಸೇರಿಸಿ ಒಂದು ಯುನೈಟೆಡ್ ಮೆಜಾರಿಟಿಯಾಗಿ ಮಾಡಿ, ಒಂದು ಯುನೈಟೆಡ್ ಫೈಟ್ ಆಗಿ, ಯುನೈಟೆಡ್ ಫೋರ್ಸ್ ಆಗಿ, ಯುನೈಟೆಡ್ ವಾಯ್ಸ್ ಆಗಿ, ಯುನೈಟೆಡ್ ಪವರ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ತೀವಿ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಯನ್ನ ಎಲ್ಲರೂ ಕೇಳ್ಕೋಬೇಕು, ಕಾಡೊಳಗಿರುವ ನಕ್ಸಲೈಟ್ಸು ಕೇಳ್ಕೋಬೇಕು. ಇದು ಇವತ್ತಿನ ತುರ್ತು ಅಗತ್ಯ. ನಾವೆಲ್ಲರೂ ಕೂಡಿ ಒಂದು ಐಕ್ಯ ಜನರ ಶಕ್ತಿಯಾಗಿ ಹೆಂಗ್ ನಾವು ರೂಪುಗೊಳ್ತೀವಿ ಅನ್ನುವಂಥದ್ದು ಬಹಳ ಒಂದು ಕೀ ಕ್ವಶನ್. ಕಾಡಿನಲ್ಲಿ ಐಸೋಲೇಟ್ ಆಗಿದ್ದು ಅದರಿಂದ ಇರಕ್ ಆಗಲ್ಲ, ಅದರಿಂದ ಪರಿಹಾರ ಅಲ್ಲ. ಅವರು ಕೂಡ ಇದೇನು ಇವತ್ತಿನ ಯುನೈಟೆಡ್ ಡೆಮೊಕ್ರೆಟಿಕ್ ಮೂವ್ಮೆಂಟ್ ನಡಿಬೇಕಾಗಿದೆ, ಅವರು ಆ ಮೂವ್ಮೆಂಟ್ ಗೆ ಬಂದು ಅವ್ರ ಶಕ್ತಿಯನ್ನ ಕೊಟ್ರೆ ಅದು ಭಾರಿ ಒಳ್ಳೇದಾಗುತ್ತೆ. ಇದು ನಾವು ಅವ್ರಿಗೆ ಹೇಳ್ಬೋದಾದಂಥದ್ದು. ಆದರೆ ನಾವು ಯೋಚನೆ ಮಾಡಬಹುದು, ಅದು ಸುಲಭನ ಮಾರ್ಗ? ಆ ಮಾರ್ಗ ಅಷ್ಟು ಸುಲಭ ಇಲ್ಲ ಇವರೇ. ನಾನು ಇದರ ಅನುಭವದಿಂದನೇ ಹೇಳ್ತಿದ್ದೀನಿ ಕೇಳಿ. ಈ ಮಾರ್ಗ ಅಷ್ಟು ಸುಲಭ ಅಲ್ಲ. ಅಲ್ಲಿಂದ ಬಂದು ಈ ಕಡೆ ಬರುವಂತದ್ದು ನಕ್ಸಲೈಟ್ ಮೂವ್ಮೆಂಟ್ ಹೋದವರು, ಅಂಡರ್ ವರ್ಲ್ಡ್ ಇದಕ್ಕೆ ಹೋದವರು, ಅಲ್ಲಿಂದ ಬಂದು ಮತ್ತೆ ಒಂದು ಇದನ್ನು ಕಟ್ಕೊಳ್ಳುವಂತದ್ದು ಸುಲಭ ಇಲ್ಲ. ಅವ್ರಿಗಿರುವಂತದ್ದು ಅಲ್ಲೇ ಹೋರಾಟ ಮಾಡಿ ಸಾಯ್ಬೇಕು ಅಥವಾ ಪೂರ್ತಿ ಸರೆಂಡರ್ ಆಗಿ ಮನೇಲಿ ಹೋಗಿ ಕೂತ್ಕೋಬೇಕು. ಇಷ್ಟು ಬಿಟ್ರೆ ಮತ್ತೆ ಬಂದು ಚಳವಳಿಯಲ್ಲಿ ಬಂದು ರೂಪುಗೊಳ್ಳುವಂತ ಸಾಧ್ಯತೆಗಳು ಬಹಳ ಬಹಳ ರೇರ್. ಹಂಗ್ ನೋಡ್ಬೇಕಂದ್ರೆ ನಾನು ಸಿರಿಮನೆ ನಾಗರಾಜು ಒಂಟೆ ಪುಣ್ಯವಂತರು ಅಂತ ಹೇಳ್ಬೋದು. ನಮಗೊಂದು ವಿಶೇಷ ಅವಕಾಶ ಸಿಕ್ತು. ಅದು ಸಿಗ್ಲಿಕ್ಕೂ ಹಲವಾರು ಕಾರಣಗಳಿದಾವೆ. ಅದು ಬಂದು ನಾವು ಅನೇಕ ಪ್ರಯತ್ನಗಳು ಮಾಡಿದ್ದು, ಮತ್ತ ನಮ್ಮ ಜೊತೆಗೆ ಗೌರಿ ಲಂಕೇಶ್, ದೊರೆಸ್ವಾಮಿ, ಎ.ಕೆ. ಸುಬ್ಬಯ್ಯ ಮಾತ್ರ ಅಲ್ಲ, ಅವರು ಒಂದು 3 ಜನ ಬಹಳ ಮುಖ್ಯ ಪಿಲ್ಲರ್ಸ್ ಆಗಿ ನಿಂತರು ವಾಯ್ಸ್ ಆಗಿ. ಜೊತೆಗೆ ಅದಲ್ಲದೇನೂ ಕೂಡ ಕರ್ನಾಟಕದ ಎಲ್ಲಾ ಚಳವಳಿಗಳು ಕೂಡ ಅದಕ್ಕೊಂದು ಸಪೋರ್ಟಿವ್ ಆಗಿ ಬಂದು ದೊಡ್ಡ ವಾಯ್ಸ್ ಮಾಡಿ ನಮ್ಮನ್ನ ಬರಮಾಡಿಕೊಂಡು ನಮಗೆ ಪ್ರೊಟೆಕ್ಷನ್ ಕವಚವಾಗಿ ನಿಂತ್ಕೊಂಡು ನಮ್ಮನ್ನ ಒಳಗೇನ್ ಸೇರ್ಕೊಳ್ತು ಅದನ್ನ ನಾವು ದಾಟ್ಕೊಂಡ್ಬಂದ್ವಿ. ಅಷ್ಟೊಳಗೆ ನಾವು ಬಂದು ಬೇರೆ ಬೇರೆ ಕೆಲಸ ಮಾಡಿ ನಮ್ದೇ ಆದಂತ ಒಂದು ಸರ್ವೈವಲ್ ಸ್ಟ್ರಕ್ಚರ್ ಇದೆಲ್ಲ ಮಾಡ್ಕೊಂಡಿದ್ರಿಂದಾಗಿ ನಾವು ಅದನ್ನ ಸರ್ವೈವಲ್ ಆಗಿ ದಾಟಿದ್ವಿ. ಇವತ್ತಿನ ಮೇನ್ ಸ್ಟ್ರೀಮ್ ಡೆಮೊಕ್ರೆಟಿಕ್ ಮೂವ್ಮೆಂಟ್ ನ ಭಾಗ ಆಗ್ಬಿಟ್ಟಿದೀವಿ. ಆದರೆ ನಾವು ಬಂದದ್ದು ನೋಡಿ ಇನ್ನೊಂದಿಷ್ಟು ಬ್ಯಾಚ್ ಬಂದ್ರು, ಇನ್ನೊಂದು ಬ್ಯಾಚ್ ಆಫ್ ಜನ ಬಂದ್ರು. ನಾವು ಬಂದ್ಮೇಲೆ ಪದ್ಮನಾಭ ಅವ್ರು ಬಂದ್ರು, ಕನ್ಯಾಕುಮಾರಿ ಬಂದ್ರು, ರಿಜ್ವಾನಾ ಬಂದ್ರು, ಇನ್ನು ಹಲವಾರು ಜನ ಬಂದ್ರು ನೆಕ್ಸ್ಟ್ ಎಲ್ಲ ಕೂಡ. ಆದ್ರೆ ಅವ್ರ ಬದುಕು ಏನಾಗಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಅವರೆಲ್ಲರ ಬದುಕು ಅವರು ಕೂಡ ಬಯಸಿದಂತದ್ದು ಬಂದು ಅವ್ರು ನಮ್ಮ ರೀತಿನೇ ಪೂರ್ತಿ ಹೋರಾಟದಲ್ಲಂತಲ್ಲ, ಅವ್ರ ಜೀವನ ಬದುಕನ್ನು ಕೊಟ್ಕೊಂಡು ಕೆಲವರು ಮದುವೆ ಮಾಡ್ಕೊಂಡಿದ್ರು, ಮಕ್ಕಳಿತ್ತು, ಅದೆಲ್ಲ ಕೂಡ ಮಾಡ್ಕೊಳ್ತಾ ಅವರು ಚಳವಳಿಗೆ ಬರಬೇಕು ಅಂತ ಬಂದ್ರು. ಇವತ್ತು ಪರಿಸ್ಥಿತಿ ಆಗಿದೆ, 7 ವರ್ಷ ಆಗಿದೆ ಕನ್ಯಾಕುಮಾರಿ ಜೈಲಲ್ಲೇ ಇದ್ದಾಳೆ. 6 ವರ್ಷ ಮಗು ಜೈಲಲ್ಲೇ ಇತ್ತು. ಆಕೆ 1 ವರ್ಷ ಆಕೆ ಜೈಲಲ್ಲಿ ಹೋದಾಗ 1 ವರ್ಷದ ಮಗು, 6 ವರ್ಷ ಆ ಮಗು ಜೈಲಲ್ಲೇ ಇತ್ತು. ಈಗ ಹೆಂಗೆಂಗೋ ಮಾಡಿ ಮಗುನ ಹೊರಗೆ ಕರ್ಕೊಂಡ್ ಬಂದಿದೀವಿ. ಮಗು ಹೊರಗಿದೆ, ತಾಯಿ ಒಳಗಿದ್ದಾಳೆ. ಕೇಸ್ ಇನ್ನೂ ಕೂಡ 42 ಕೇಸ್ಗಳು ನಡೀತಿದೆ. ಯಾವತ್ ಮುಗಿಬೇಕು ಅವು? ಪದ್ಮನಾಭ ಅವರು ಬಂದಿದ್ದಾರೆ, ಮಗು ಇದೆ, ಹೆಂಡತಿ ಇದೆ, ಇರ್ಲಿಕ್ಕೊಂದು ಮನೆ ಇಲ್ಲ, ಎಲ್ಲ ಶೀಟ್ಗಳು, ಪ್ಲಾಸ್ಟಿಕ್ ಶೀಟು ಅಲ್ಲ, ಪ್ಲಾಸ್ಟಿಕ್ ಪೇಪರ್ಗಳನ್ನ ಕಟ್ಕೊಂಡು ಅವ್ರು ಜೀವನ ಮಾಡ್ತಾ ಇದ್ದಾರೆ. ಒಂದ್ ಕಾಲ್ ಇಲ್ಲ ಅವ್ರಿಗೆ, ಕೃತಕ ಕಾಲಿದೆ, ಅದು ಕಿತ್ಕೊಂಡು ಹೋಗಿದ್ದಾರೆ, ರಿಪೇರಿ ಮಾಡಕ್ ದುಡ್ಡಿಲ್ಲ. ಕೇಸ್ಗಳು ಇನ್ನು 22 ಕೇಸ್ಗಳಿದಾವೆ, ಲಾಯರ್ ಕೊಡಕ್ ಕಾಸಿಲ್ಲ. ಇವ್ರೆಲ್ಲ ಕೊಟ್ಟಂತ ಮಾತುಗಳು ನಡ್ಕೊಂಡಿಲ್ಲ ಸರ್ಕಾರ. ಅವರಿಗೆ ಲೀಗಲ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ಲಿಲ್ಲ, ಅಥವಾ ಅವರಿಗೆ ಬದುಕು ಕಟ್ಕೊಳಕೊಂದ್ ಮಾಡ್ಲಿಲ್ಲ, ಕನಿಷ್ಠ ಇರ್ಲಿಕ್ಕೊಂದು ಸೂರು ಕೂಡ ಮಾಡ್ಕೊಡ್ಲಿಲ್ಲ ಈ ಸರ್ಕಾರಗಳು. ಬಿಜೆಪಿ ಸರ್ಕಾರ ಇತ್ತು, ನಾವು ಬಿಡಿ ಇನ್ನೇನ್ ಮಾಡಕ್ಕಾಗಲ್ಲ, ಅವ್ರು ಇರೋದ್ ಹೆಂಗೆ ಅಂತ ಅನ್ಕೊಂಡ್ವಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಕೊಟ್ಟಿದ್ದಾಯ್ತು, ಒತ್ತಡ ಹಾಕಿದ್ದಾಯ್ತು, ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾಯ್ತು, DC ಅವ್ರನ್ನ ಭೇಟಿ ಮಾಡಿದ್ದು ಆಗಿಲ್ಲ. ಪರಿಸ್ಥಿತಿ ಹೀಗಿದ್ದಾಗ ಮಿಕ್ಕವ್ರು ಬರ್ಬೇಕಾದ್ರೆ ಹೆಂಗ್ ಬರ್ತಾರೆ? ಈಗ ಇನ್ನೊಂದು ಕಡೆ ನೋಡ್ತಿರ್ಬೇಕಾದ್ರೆ ಅವ್ರು ಏನ್ ಬಂದು ಯಾರಿಗೂ ಏನ್ ಕೊಂದಿರ್ಲಿಲ್ಲ, ಏನು ಮಾಡಿರ್ಲಿಲ್ಲ, ಯಾರ ಮೇಲೆ ಒಂದು ಗುಂಡು ಹಾರಿಸಿರ್ಲಿಲ್ಲ, ಒಂದು ಸುಟ್ಟಿರ್ಲಿಲ್ಲ, ಒಂದು ಕರಪತ್ರನ ಹಾಕಿರ್ಲಿಲ್ಲ. ಯಾಕಪ್ಪ ಎನ್ಕೌಂಟರ್ ಮಾಡಿದ್ರಿ? ಬಂದೂಕ್ ಐತೆ ಅಂದ್ರೆ ಹೊಡೆದಾಕ್ ಬಿಡದ? ಬಂದೂಕ್ ಹಿಡಿದ್ ಬಿಟ್ರೆ ಅದನ್ನ ನೀವು ಬಂದೂಕ್ ಹಿಡ್ಕೊಂಡಿದಾರೆ ಅಂತ ಇಲ್ಲಿಗಲ್ ಮಾಡಿದ್ರೆ ಕೊಂದಾಕ ನಿಮ್ ಇಲ್ಲಿಗಲ್ ಆಕ್ಟಿವಿಟೀಸ್. ಸರ್ಕಾರ ಫಸ್ಟ್ ನಾವು ನೀತಿ ಬಂದವ್ರು ನೀವು ನಡ್ಕೊಳ್ಳಿ ಅದನ್ನ. ಮತ್ತೆ ಅವ್ರು ಹೋಗಿರೋದೇನು ವಸೂಲಿ ಮಾಡಕ್ ಹೋಗಿದಾರ? ಅಲ್ಲಿ ಹಫ್ತಾ ವಸೂಲಿ ಮಾಡಕ್ ಹೋಗಿದಾರ? ದುಡ್ಡು ವಸೂಲಿ ಮಾಡ್ತಿದಾರ? ನೀವೇ ತಂತ ಕೆಟ್ಟ ಕಾನೂನುಗಳ ವಿರುದ್ಧ ಬಂದಂತವ್ರು. ವಿಕ್ರಮ್ ಗೌಡ ಏನಕ್ಕೋಸ್ಕರ ಬಂದವರು? ವಿಕ್ರಮ್ ಗೌಡ ತನ್ನ ಬದುಕಿಗೋಸ್ಕರ ಬಂದಂತವ್ರು. ವಿಕ್ರಮ್ ಗೌಡ ಅಲ್ಲಿನ ಆದಿವಾಸಿ, ಆತನ ಕುಟುಂಬಕ್ಕೆ ಇರುವಂತ 14 ಗುಂಟೆ ಜಮೀನು, 14 ಗುಂಟೆ ಜಮೀನು ಖಾಲಿ ಮಾಡಕ್ಕೋಸ್ಕರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಟಿಸ್ ಕಳಿಸ್ತು. ಅದರ ವಿರುದ್ಧವಾಗಿ ಲೀಗಲ್ ಹೋರಾಟಗಳಲ್ಲಿ ಬಂದಂತದ್ದು. ನಕ್ಸಲಿಟ್ ಹೋರಾಟಕ್ಕೆಲ್ಲ ವಿಕ್ರಮ್ ಗೌಡ ಬಂದಿದ್ದು. ಆದ್ರೆ ಸುತ್ತಮುತ್ತ ನಕ್ಸಲಿಟ್ ಚಟುವಟಿಕೆನೂ ಶುರು ಆಯ್ತು. ವಿಕ್ರಮ್ ಗೌಡ ವಾತಾವರಣದಲ್ಲಿ ಇದ್ರಷ್ಟೇ. ಈ ಹುಡುಗನೆಲ್ಲ ಕರ್ಕೊಂಡು ಹೋಗೋದು, ಹೊಡೆಯೋದು, ಬಡಿಯೋದು, ನೀವ್ಯಾಕೆ ಊಟ ಕೊಟ್ರಿ, ಅದನ್ನ ಯಾಕೆ ಮಾಡಿದ್ರಿ, ಇದಕ್ಕೆ ಮಾಡಿದ್ರಿ, ಎಷ್ಟು ಜೀವನ ಇದು ಮಾಡಕ್ ಬಿಟ್ರು, ಅಥವಾ ನರಕ ಮಾಡಕ್ ಬಿಟ್ರು ಅಂತಂದ್ರೆ ಪೊಲೀಸರು ಕಿರ್ಕೊಳ್ಳೋಕ್ ತಯಾರಿದ್ರೆ ವಿಕ್ರಮ್ ಗೌಡ ಕಾಡೊಳಗ್ ಬಂದಿತ್ತು. ಇದು ಲೈಫ್.
ವಿಕ್ರಮ್ ಕೂಡ ದೊಡ್ಡ ಲೀಡರೇ ಅಲ್ಲ, ನಕ್ಸಲೈಟ್ ಚಟುವಟಿಕೆ ಲೀಡರೇ ಅಲ್ಲ. ಅದು ಟೋಟಲ್ ಸುಳ್ಳು, ಅದು ಮಿತ್. ಅದು ವಿಕ್ರಮ್ ಕೂಡ ನಾನು ನೋಡಿದ್ದೀನಲ್ಲ. ಈಸ್ ಎ ಯಂಗ್, ವೆರಿ ಸಿಂಪಲ್, ಇನ್ನೋಸೆಂಟ್ ಆದಿವಾಸಿ ಯೂತ್. ಆತನ ದೊಡ್ಡ ವಿಲನ್ ಮಾಡ್ಬಿಟ್ರು. ಎಲ್ಲ ವಿಕ್ರಮ್ ಗೌಡ ನಕ್ಸಲ್ ನಾಯಕ ಅದು ಅಂತ ಹಾಕಿ ಎಲ್ಲ ಕೇಸ್ಗಳು ಜಡದ್ಬಿಟ್ರು. ಹಾಕಿ ಒಂದು 60 ಕೇಸ್ಗಳು ಜಡದ್ಬಿಟ್ರು. ಎಲ್ಲ ಏನಾಯ್ತು, ಎಲ್ಲ ವಿಕ್ರಮ್ ಗೌಡ ಜಡದ್ಬಿಟ್ರು. ಹೆಂಗ್ ಬರ್ತಾರೆ ಹೇಳಿ? ಈಗ ಹೆಂಗ್ ಬರ್ಬೇಕೀಗ? ಈಗ ಮಿಕ್ಕವರು ಇದ್ದಾರೆ, ಬರ್ಬೇಕಂದ್ರೆ ಹೆಂಗ್ ಬರ್ತಾರೆ? ಸೊ ಇದು ಸರ್ಕಾರ ಕೆಡಿಸಿ ಜಟಿಲ ಮಾಡಕ್ ಬಿಟ್ಟೈತಿ ಇಡೀ ಸಮಸ್ಯೆನ. ಸೊ ಈಗ ಸರ್ಕಾರಕ್ಕೆ ಫಸ್ಟ್ ಅದನ್ನ ಮೊನ್ನೆ ಸಿಕ್ಕ ಕೂಡ ಸಿಎಂ ಅವ್ರಿಗೂ ಸಿಕ್ಕರು, ಅವ್ರಿಗೂ ಕೂಡ ಮೊನ್ನೆ ಹೇಳಿದೀವಿ ಸೀರಿಯಸ್ ಆಗಿ. ನಮ್ಮನೆ ಇದಿನ ಕಾರ್ಯಕ್ರಮ ಇದ್ದಾಗ ನಂಗೆ ಬಹಳ ಸಂಕಟ ಆಗ್ತಿತ್ತು. ಅವ್ರ ಜೊತೆ ಗುದ್ದಾಡ್ಬೇಕು. ಅವ್ರ ಮುಂದೆ ಕೂತ್ಕೊಂಡಿದ್ರೆ ನಾನು ಹಿಂದ್ ಕೂತ್ಕೊಂಡಿದ್ದೀನಿ. ಒಳಗಡೆ ಕೊತ ಅಂತಿದೆ ಎದೆ ಒಳಗಡೆ. ಆದ್ರೂ ಕೂಡ ತಡ್ಕೊಳ್ಳಾರ್ದೆ ಅವ್ರ ಹತ್ರ ಹೇಳಿದೆ, ನಿಮ್ ಪೊಲೀಸರು ಹಿಂಗ್ ಕೊದ್ದಾಕಿದ್ದಾರೆ, ಇದ್ರ ಬಗ್ಗೆ ಸೀರಿಯಸ್ ಆಗಿ ನಾವು ಚರ್ಚೆ ಮಾಡ್ಲಿಕ್ಕಿದೆ ಅಂತ ಹೇಳಿ. ಇನ್ ನಿಮ್ ಜೊತೆ ಇದ್ದಾರಾ ಅಂತ ಕೇಳಿದ್ರು. ಹೌದು, ನಾನು ನೋಡಿರುವಂತದ್ದೇ, ಅಥವಾ ಆದಿವಾಸಿ ಯುವಕ, ಯಾವ ಲೀಡ್ರು ಅಲ್ಲ. ಮತ್ತೆ ಯಾಕೆ ಮತ್ತೆ ಎಲ್ಲ ಬರಕ್ ಹೇಳಿ. ಅರೆ ಬರಕ್ ಹೇಳ್ತಾರೆ ನಿಮ್ ಪೊಲೀಸರು, ನಿಮ್ ಸರ್ಕಾರ ಫಸ್ಟ್ ನಡ್ಕೋಬೇಕಲ್ಲ ಸರ್, ಅದ್ರ ಬಗ್ಗೆ ಮಾತಾಡಕ್ಕಿದೆ ನಿಮ್ಮ ಹತ್ರ, ಬನ್ನಿ ಮಾತಾಡಿ. ಇಲ್ಲ, ನೀವು ಸರಿಯಾದ ಮೀಟಿಂಗ್ ವ್ಯವಸ್ಥೆ ಮಾಡಿ, ನಾಗರಿಕ ಸಮಾಜ ಸರ್ಕಾರ ಇಬ್ರು ಸೇರಿ ಕರ್ತವ್ಯ ಇದೆ. ಫಸ್ಟ್ ನಮ್ ಕರ್ತವ್ಯಗಳನ್ನು ನಾವು ನಿರ್ವಹಿಸೋಣ. ಒಂದು, ಸರ್ಕಾರ ಫಸ್ಟ್ ಅವರಿಗೆ ಸರಿಯಾದ ರೀತಿಯಲ್ಲಿ ನೀವು ಒಂದು ಸಂದೇಶನ ಕೊಡಿ, ಕರೆಕ್ಟ್ ಆಗಿ ಪಾಸಿಟಿವ್ ಸಂದೇಶ ನಿಮ್ ಕಡೆಯಿಂದ ಕೊಡಿ. ನಾವು ಸಾಮಾಜಿಕ ಸಂಘಟನೆಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಅಪೀಲ್ ಮಾಡೋಣ. ಆಮೇಲೆ ಅವ್ರ ಜವಾಬ್ದಾರಿನೂ ಬರ್ತದೆ. ಹಂಗೂ ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರು ತಪ್ಪಾಗ್ತದೆ. ಆದ್ರೆ ಇದೇನು ಮಾಡ್ದಲ್ಲ ಅವ್ರು ಬಂದಿಲ್ಲ ಅಂತ ನಾವು ಹೇಳ್ತಾ ಕುಂದ್ರೆ ಆಗೋದಿಲ್ಲ. ಹಂಗಾಗಿ ಸಮಸ್ಯೆ ಜಟಿಲ ಆಗಿದೆ. ಆದ್ರೆ ಮೊದಲ ಜವಾಬ್ದಾರಿ ಸರ್ಕಾರದ ಮೇಲಿದ್ದೆ. ಅದಕ್ಕೆ ಸಿವಿಲ್ ಸೊಸೈಟಿಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಇದು ಮಾಡಬೇಕಾಗಿದೆ. ಮೂರನೇ ಜವಾಬ್ದಾರಿ ಖಂಡಿತವಾಗ್ಲೂ ಕೂಡ ಅಲ್ಲಿರೋರ ಮೇಲೂ ಕೂಡ ಜವಾಬ್ದಾರಿ ಇದೆ, ಅವರು ಕೂಡ ಯೋಚನೆ ಮಾಡುವಂತದ್ದು. ಇದು 3 ಕಡೆಯಿಂದ ಪ್ರಯತ್ನ ಆದ್ರೆ ಮಾತ್ರನೇ ಇದೊಂದು ಸೊಲ್ಯೂಷನ್ ಆಗ್ತದೆ. ಇಲ್ಲ ಅಂದ್ರೆ ಇದು ಕರ್ನಾಟಕದಲ್ಲಿ ಹಿಂಗೆ ಮುಗಿಯದ ಚರ್ಚೆಯಾಗಿ ಮುಗಿಯದ ನೋವಾಗಿ ಇದು ಮುಂದುವರಿತದೆ. ಸರ್, ಒಂದು ಫಾಲೋ ಅಪ್ ಕ್ವಶನ್ ಸರ್, ಸ್ಮಾಲ್ ಕ್ವಶನ್ ವಿಜಯ್, ವಿತ್ ಯೋರ್ ಪರ್ಮಿಷನ್. ಸರ್, ಇವತ್ತು ಏನಾಗಿದೆ, ಈ ಫಾಸಿವಾದಿಗಳು, ಮನುವಾದಿಗಳು, ಕೋಮುವಾದಿಗಳು, ಅವ್ರ ಸ್ಟ್ರಕ್ಚರ್ ಬಹಳ ಸ್ಟ್ರಾಂಗ್ ಆಗಿದೆ. ಅವರ ಐಡಿಯಾಲಜಿಗೆ ಪ್ರತಿದಿನ ನೀರ್ ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕ್ತಾರೆ, ಪ್ರತಿದಿನ ಮೀಟ್ ಆಗ್ತಾರೆ ಅವರು ಪಾರ್ಕ್ಗಳಲ್ಲಿ, ಅಲ್ಲಿ ಇಲ್ಲಿ. ಪ್ರತಿ ವಾರಗಳು ದೊಡ್ಡ ಅವರು ಇದು ನಡೀತದೆ. ಸರ್, ನಮ್ಮ ಇದಕ್ಕೆ ಮತ್ತೆ ನಮ್ಮ ಐಡಿಯಾಲಜಿಗೆ, ನಮ್ಮ ಸಂಘಟನೆಗೆ ಇವೆಲ್ಲ ಮಾಡ್ಬೇಕಲ್ಲ ಸರ್. ಅಲ್ಲಿ ಎಲ್ಲೋ ಒಂದು ಪ್ಲೇ ಗ್ರೌಂಡ್ ಅಲ್ಲಿ ಅವ್ರದ್ದು ಒಂದು ನಡೀತಾ ಇದ್ರೆ ನಮ್ದು ಒಂದು ನಡಿಬೇಕಲ್ವಾ ಅದೇ ಏರಿಯಾದಲ್ಲಿ. ಅದಕ್ಕೆ ಏನ್ ಮಾಡ್ತೀರಾ ನೀವು ಅಂತ, ಮತ್ತೆ ವಾಟ್ ಸಪೋರ್ಟ್ ಯು ವುಡ್ ರಿಕ್ವೈರ್ ಫ್ರಮ್ ನಾರ್ಮಲ್? ಈಗ ನೋಡಿ, ಈಗ ಜಸ್ಟ್ ನಾನು ಮೊನ್ನೆ 2 ದಿವಸ ಕೊಪ್ಪಳದಲ್ಲಿ ಇದ್ರ ಸಂಬಂಧಪಟ್ಟಂಗೆನೆ ಬಹಳ ಒಂದು ಆಯ್ದ ಎದ್ದೇಳು ಕರ್ನಾಟಕದಲ್ಲಿ ಬಹಳ ನಿಷ್ಠೆಯಿಂದ ತೊಡಸ್ಕೊಂಡಂತಹ, ಬಹಳ ಪ್ಯಾಷನೇಟ್ ಆಗಿ ವರ್ಕ್ ಮಾಡಿದಂತ ಸುಮಾರು 150 ಜನ ಕೋಆರ್ಡಿನೇಟರ್ಸ್ ಗಳದ್ದು 2 ದಿವಸಗಳ ವರ್ಕ್ಶಾಪ್ ಮಾಡಿದ್ವಿ. 2 ದಿವಸ ಡಿಸ್ಕಷನ್ ಆಯ್ತು. ಇದಕ್ಕಿಂತ ಮೊದಲು ಕೂಡ ಎದ್ದೇಳು ಕರ್ನಾಟಕದಲ್ಲಿ ಶುರು ಆದ ನಂತರದಲ್ಲಿ ಅದರಿಂದ ಇನ್ಸ್ಪೈರ್ ಆಗಿ ಸುಮಾರು 24 ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಆಗಿದೆ. ಜಾಗೋ ಭಾರತ್ ಅಂತೇಳಿ, ಮೇಲುಕೋ ಆಂಧ್ರ ಅಂತೇಳಿ, ಜಾಗೋ ಮಹಾರಾಷ್ಟ್ರ ಅಂತ ಹೇಳಿ, ವೇಕಪ್ ಗೋವಾ ಅಂತ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಆಗಿದ್ದಾವೆ, ನಾನಾ ಹೆಸರಿನಲ್ಲಿ. ಅವರೆಲ್ಲರೂ ಸೇರಿ ಇದು ಲೋಕಸಭಾ ಎಲೆಕ್ಷನ್ಸ್ ಮುಗಿದ ನಂತರದಲ್ಲೂ ಇದು ಭಾರಿ ಡಿಸ್ಕಷನ್ ಆಯ್ತು. ಈಗ ಎಲೆಕ್ಷನ್ಸ್ ಇತ್ತು, ಇದನ್ನ ಮಾಡಿದ್ವಿ. ಬಟ್ ಈಗ ಲಾಂಗ್ ಟರ್ಮ್ ನಲ್ಲಿ ಫ್ಯಾಸಿಟ್ ಫೋರ್ಸಸ್ ಎದುರಿಸಬೇಕು ಅಂತ ಹೇಳಿದ್ರೆ, ಈ ದೇಶನ ಕಾಪಾಡ್ಕೋಬೇಕು ಅಂತ ಹೇಳಿರುವಂತ ಮಾರ್ಗ ಏನು? ಇವತ್ತು RSS ಇದನ್ನೆಲ್ಲವೂ ಕೂಡ ಅಚೀವ್ ಮಾಡಿದೆ ಅಂತ ಹೇಳಿದ್ರೆ, ಅವರಿಗೆ ಹಣ ಬಲನೂ ಇದೆ, ಮಾಧ್ಯಮ ಬಲ ಇದೆ, ರಾಜಕೀಯ ಬಲ ಇದೆ, ಅದೆಲ್ಲ ಇರೋದು ಹೌದು. ಆದ್ರೆ ಬರೀ ಅದ್ರಿಂದಲ್ಲ ಅದ್ ಮಾಡೋದು, ಅವನ್ನೆಲ್ಲವನ್ನೂ ಕೂಡ ಗಳಿಸಿರೋದು ಅದು ಯಾವ್ದ್ರಿಂದಪ್ಪ ಅಂದ್ರೆ ತನ್ಗಿರುವಂತ ಸಾಮಾಜಿಕ ಬಲ, ತನ್ಗಿರುವಂತ ಸಂಘಟನಾ ಬಲ. RSS 100 ವರ್ಷಗಳಲ್ಲಿ ಏನ್ ಶಕ್ತಿ, ಅದರ ಬಲದ ಮೇಲೆ ಅದ್ ಮಾಡ್ತಿದೆ. ನಮಗೆ ಜನ ಇದ್ದಾರೆ, ನೆಟ್ವರ್ಕ್ ಇಲ್ಲ, ಅದು ಆರ್ಗನೈಸ್ಡ್ ಆಗಿಲ್ಲ, ಅದೊಂದು ಓರಿಯೆಂಟ್ ಆಗಿಲ್ಲ. ಅದನ್ನ ನಾವೀಗ ಪರಮೋಚ್ಚ ಕೆಲಸ ನಮಗೆ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ಇದನ್ನ ಬಹಳ ಒಂದು ದೇಶ ಪ್ರೇಮಿ ಒಂದು ನೆಟ್ವರ್ಕ್ ಆಗಿ ಇದನ್ನ ನಾವು ನಿರ್ಮಾಣ ಮಾಡ್ಕೊಳ್ಬೇಕಾಗಿದೆ. ನಾವ್ ಯಾವುದೇ ಸಂಘಟನೆಯಲ್ಲಿ ಇರೋಣ, ಸಮಸ್ಯೆ ಇಲ್ಲ. ರೈತ ಸಂಘಟನೆಯಲ್ಲಿ ಇರೋಣ, ದಲಿತ ಸಂಘಟನೆ ಇರೋಣ, ಕಮ್ಯುನಿಸ್ಟ್ ಸಂಘಟನೆ ಇರೋಣ, ಮಹಿಳಾ ಸಂಘಟನೆ ಏನೇ ಇರೋಣ, ನೀವು ನೀಲಿಯಾದ್ರೂ ಇಟ್ಕೊಳ್ಳಿ, ಕೆಂಪಾದ್ರೂ ಇಟ್ಕೊಳ್ಳಿ, ಹಸಿರಾದ್ರೂ ಇಟ್ಕೊಳ್ಳಿ, ಬಿಳಿಯಾದ್ರೂ ಇಟ್ಕೊಳ್ಳಿ, ಏನ್ ಬಣ್ಣ ಆದ್ರೂ ಇಟ್ಕೊಳ್ಳಿ. ಆದ್ರೆ ನಾವೆಲ್ಲರೂ ಕೂಡ ಅಲ್ಟಿಮೇಟ್ಲಿ ನಾವು ಈ ದೇಶವನ್ನು ಪ್ರೀತಿಸುವಂತರು, ಈ ಸಂವಿಧಾನ ಪ್ರೀತಿಸುವಂತರು, ಈ ಪ್ರಜಾಪ್ರಭುತ್ವನ ಪ್ರೀತಿಸುವಂತರು, ಬದಲಾವಣೆಯನ್ನು ಬಯಸೋರು. ಸೊ ನಾವೆಲ್ಲರೂ ಕೂಡ ಒಂದು ಕಾಮನ್ ನೆಟ್ವರ್ಕ್ ಬರ್ಬೇಕು. ಕಾಮನ್ ನೆಟ್ವರ್ಕ್ ಬೇರೆ ಮೇಲ್ ಸಂಘಟನೆಯಲ್ಲ. ನಾನು ರಾಜ್ಯ ಮಟ್ಟದ ದೇಶ ಮಟ್ಟ ಸಂಘಟನೆ ಮಾಡ್ತಿಲ್ಲ. ತಳ ಮಟ್ಟದಲ್ಲಿ, ಪ್ರತಿ ಊರಿನಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಒಂದು ಏರಿಯಾಗಳಲ್ಲಿ
ನಮ್ಮ ಆ ನೆಟ್ವರ್ಕ್ ಒಂದು ವ್ಯವಸ್ಥಿತವಾಗಿ ಆಗಬೇಕು. ಹಂಗಾಗಿ ಅದ್ರ ಸುತ್ತ ಭಯಂಕರ ಅನೇಕ ಚರ್ಚೆಗಳಾಯ್ತು. ಈಗ ತೀರ್ಮಾನ ಮಾಡಿರುವಂತದ್ದು ಮುಂದಿನ 3 ವರ್ಷದಲ್ಲಿ 1 ಲಕ್ಷ ದೇಶ ಪ್ರೇಮಿ ವಾಲಂಟಿಯರ್ಸ್ ನಾವು ನೆಟ್ವರ್ಕ್ ನಾವೆಲ್ಲರೂ ಸೇರಿ, ನಾವು ಈ ಚರ್ಚೆಯಲ್ಲಿ ಕ್ಲಬ್ ಹೌಸ್ ಅಲ್ಲಿ ಇರುವ ಚರ್ಚೆನ ಒಳಗೊಂಡಂತೆ ಇಂಥ ದೇಶ ಪ್ರೇಮಿಗಳು ತುಂಬಾ ಜನ ಇದೀವಿ, ನಾವೆಲ್ಲರೂ ಸೇರಿ ನಮ್ಮ ನೆಟ್ವರ್ಕ್ ನಾವು ಕಟ್ಕೊಳ್ಳೇಬೇಕು. ಸೊ ಅದರ ಭಾಗವಾಗಿ ಈಗ ಕುವೆಂಪು ಡಿಸೆಂಬರ್ 29ಕ್ಕೆ ಏನೋ ಜನ್ಮದಿನ ಇದೆ, ಅವತ್ತಿಂದನೇ ನಮ್ಮ ರೀತಿಯಲ್ಲಿ ನಮ್ಮ ಹೆಸರಿನಲ್ಲಿ ನಮ್ಮ ಚಟುವಟಿಕೆಗಳು ಅವತ್ತು ಶುರು ಮಾಡೋಣ. ಅವತ್ತಿಂದನೇ ನೆಟ್ವರ್ಕ್ ಬಿಲ್ಡ್ ಮಾಡುವಂತ ಕೆಲಸನ ಶುರು ಮಾಡೋಣ. ಅಟ್ಲೀಸ್ಟ್ ಈ ಮಾರ್ಚ್ 23 ಅಷ್ಟೊತ್ತಿಗೆ ಒಂದು ಫೇಸ್ ಅಂತ ಇಟ್ಕೊಂಡು ನಾವೆಲ್ಲರೂ ಕೂಡ ಒಟ್ಟಿಗೆ ಕನಿಷ್ಠ ಪಕ್ಷ ಒಂದು 5 ರಿಂದ 10 ಸಾವಿರ ಜನ ಆದ್ರೂ ಕೂಡ ನಾವು ಒಟ್ಟಿಗೆ ಸೇರಿ ಒಂದು ದೊಡ್ಡ ಒಂದು ಸಂಕಲ್ಪ ತೊಡೋದ್ರ ಮೂಲಕ ಈ ನೆಟ್ವರ್ಕ್ ನ ಬಿಲ್ಡ್ ಮಾಡುವಂತ ಇನ್ನೊಂದು ಫೇಸಿಗೆ ನಾವು ಹೋಗ್ಬೇಕು. ನೆಕ್ಸ್ಟ್ 3 years ವೆರಿ ಕ್ರೂಷಿಯಲ್. 2025, 26, 27, 28, 29 ಮತ್ತೆ ಎಲೆಕ್ಷನ್ಸ್ ಇಯರ್. ಆದ್ರೆ ಈ ಎಲೆಕ್ಷನ್ ಇಯರ್ ಬರೋದಕ್ಕಿಂತ ಮೊದಲು ಈ ದೇಶದ ಮೂಡನ್ನ ಹೆಂಗ್ ಸೆಟ್ ಆಗುತ್ತೆ ಅನ್ನೋದ್ರ ಮೇಲೆ 28, 29 ತಿರುವಾಗತ್ತೆ. ಅವರು ಈ ಸರಿ ಒಂದು ತಪ್ಪು ಅವ್ರು ಬಹಳ ಒಂದು ಮಿಸ್ಟೇಕ್ ಆಗ್ಬಿಡ್ತು. ಅವ್ರು ರಾಮ ಮಂದಿರದ ಒಂದು ಹವಾ ಬಿಲ್ಟಪ್ ಮಾಡಿ ಅದ್ರ ಮೇಲೆ ಎಲೆಕ್ಷನ್ ಗೆದ್ಕೊಂಡ್ ಬಂದ್ಬಿಡ್ತೀವಿ ಅಂತ ಅನ್ಕೊಂಡ್ರು. ಆದ್ರೆ ಹಿಂಗ ರಾಕೆಟ್ ಹಾರಲೇ ಇಲ್ಲ, ಅದು ರಾಮ ಮಂದಿರದ ಹಿಂಗ ತಪ್ಪಂದ್ ಬಿದ್ಬಿಡ್ತು ಕೆಳಗಡೆ. ಇನ್ನೊಂದ್ ಕಡೆ ಸಿವಿಲ್ ಸೊಸೈಟಿ ಜಾಗೃತಗೊಂಡ್ಬಿಡ್ತು. ಇದನ್ನ ಅವ್ರು ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ, ಅವ್ರು ಹೊಡ್ತಾ ಬಿತ್ತು. ಬಟ್ ಈ ಸರಿ ಅವ್ರು ಅದನ್ನ 27ಕ್ಕೆ ದೊಡ್ಡ ಒಂದು ಕಮ್ಯುನಲ್ ಮೂಡ್ ನ ಸೆಟ್ ಮಾಡಕ್ ಟ್ರೈ ಮಾಡ್ತಾರೆ. ದೊಡ್ಡ ರಕ್ತ ಸಿಕ್ತ ರಾಜಕಾರಣಕ್ಕೆ ದೊಡ್ಡ ಒಂದು ಸಂಕ್ಷೋಭ್ಯ ವಾತಾವರಣನ 27ಕ್ಕೆ ಹೊರತಾರೆ ಟ್ರೈ ಮಾಡ್ತಾರೆ. ಅದನ್ನ ನಾವು ಸೋಲಿಸ್ಬೇಕು. ನಾವು ಅದರ ವಿರುದ್ಧವಾಗಿ ಜನರ ದನಿಯ, ಜನ ಹೋರಾಟದ, ಜನ ಪ್ರತಿರೋಧದ ಒಂದು ದೊಡ್ಡ ದನಿಯನ್ನು ನಾವು ಕ್ರಿಯೇಟ್ ಮಾಡ್ಬೇಕು 27ರಷ್ಟೊತ್ತಿಗೆ. ಇನ್ನೊಂದ್ ಕಡೆ ಭೂಮಿಯಲ್ಲಿ ಅವ್ರು ಏನ್ ವಿಷ ಬಿತ್ತುತ್ತಿದ್ದಾರೆ, ಇಲ್ಲಿ ನಾವು ಈ ವಿಷವನ್ನ ಆರಿಸುವಂತಹ ಅಥವಾ ಅದನ್ನು ಡೈಲ್ಯೂಟ್ ಮಾಡುವಂತಹ ಇನ್ನೊಂದ್ ಕಡೆ ಒಂದು ಸಂಕಲ್ಪಶೀಲ ಶಕ್ತಿಗಳು ಗ್ರೌಂಡ್ ಅಲ್ಲಿ ಕೆಲಸ ಮಾಡುವಂತ ಒಂದು ಹೊಸ ವಾತಾವರಣ ನಾವು ಕ್ರಿಯೇಟ್ ಮಾಡಬೇಕು. RSS ನೆಕ್ಸ್ಟ್ ಇಯರ್ 100 years ಸೆಲೆಬ್ರೇಷನ್ ಅವರು ಸಿಕ್ಕಾಬಟ್ಟೆ ಆಕ್ಟಿವಿಸ್ಟ್ ಪುಷ್ ಮಾಡ್ತಾರೆ. ಈಗೆಲ್ಲ ಭಾರತೀಯ ಸಂಸ್ಕೃತಿ ಹೆಸರಿನಲ್ಲಿ ಅವ್ರದೆಲ್ಲ ಕೂಡ ಅವ್ರದ ವಿಶ್ವ ಸಂಸ್ಕೃತಿನ ಬಿತ್ತಕ್ ಟ್ರೈ ಮಾಡ್ತಾರೆ. ಒಂದು RSS ನ ಒಂದು ಮಾಡೆಲ್ ಸಂಘಟನೆಯಾಗಿ ವಿಜೃಂಭಣೆ ಮಾಡಂಗ್ ಮಾಡ್ತಾರೆ. ಬಟ್ ನಾವು ಕೂಡ ಒಂದು ದೊಡ್ಡ ಕಲ್ಚರಲ್ ವೇವ್ ನ ಕ್ರಿಯೇಟ್ ಮಾಡಬೇಕು, ಎಲ್ಲ ರೂಪದಲ್ಲೂ ಮಾಡಬೇಕು. ಸಾಹಿತ್ಯ ಬರೆಯೋರು ಬರೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೀರಿ, ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ರಿ, ಜಾಥಾಗಳು ತೆಗೀರಿ. ಈ ಸರಿ ಮುಂದಿನ ವರ್ಷ ನಾವು ಒಂದು ಸಾಂಸ್ಕೃತಿಕ ದೊಡ್ಡ ಗಾಳಿನೇ ಬೀಸಂಗ್ ಮಾಡ್ಬೇಕು ಇದ್ರೊಳಗೆ. ಸೊ ಒಂದ್ ಕಡೆ ದೊಡ್ಡ ನೆಟ್ವರ್ಕ್ ಬಿಲ್ಡ್ ಮಾಡಬೇಕು, ಇನ್ನೊಂದ್ ಕಡೆ ಹೊಸ ಸಾಂಸ್ಕೃತಿಕ ಗಾಳಿ ಬೀಸಂಗ್ ಮಾಡಬೇಕು, ಇನ್ನೊಂದ್ ಕಡೆ ಜನ ಹೋರಾಟಗಳ ದನಿನ ಬಲಪಡಿಸಬೇಕು. ಈ 3 ವರ್ಷ ನಾವು ತಪಸ್ಸಿನ ರೀತಿಯಲ್ಲಿ ಮಾಡಿದ್ರೆ 2027 ಖಂಡಿತವಾಗಿ ಕೂಡ ಈ ದೇಶದ ಮೂಡ್ ನ ನಾವು ಸೆಟ್ ಮಾಡ್ತೀವಿ, ಅವರಲ್ಲ. ಸೊ ಯಾರು 27 ಸೆಟ್ ಮಾಡ್ತಾರೆ ಅವ್ರದ್ದು ಮುಂದೆ ಭಾರತ ಆಗ್ತದೆ. ನಾವು 3 ಸೆಟ್ ಮಾಡಿದ್ರೆ ನಮ್ಗಳಿಗೆ ಅವಕಾಶ ಇದೆ. ಒಂದ್ ವೇಳೆ ನಾವು ಫೇಲ್ಯೂರ್ ಆಗಿ ನಾವು ಮನೇಲಿ ಕೂತು ಮತ್ತೆ ಎಲೆಕ್ಷನ್ ಬರಕ್ ಕೂತ್ಕೊಂಡ್ವಿ, ಅವ್ರು 3 ಸೆಟ್ ಮಾಡಿದ್ರೆ ಮತ್ತೆ ನಾವು ತಿಪ್ಪಲಾಗ ಹೊಡೆದ್ರು 28, 29 ನಾವು ಕಾಪಾಡ್ಕೊಳಕ್ ಆಗಲ್ಲ. ಸೊ ಹಂಗಾಗಿ ಬಹಳ ನಮ್ಗೆ ದೊಡ್ಡ ಜವಾಬ್ದಾರಿ ಇರುವಂತ ಈ 3 ವರ್ಷಗಳು, ಇದ್ರೊಳಗೆ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡೋಣ ಅಂತೇಳಿ ಬಯಸ್ತೀನಿ. ಟೈಮ್ ಆಗಿದೆ ಅನ್ಸ್ತದೆ. ನಾವು ಕೂಡ ಈ ಕಲಬುರಗಿಗೆ ಹೊಡ್ಬೇಕಾಗಿದೆ, ರಸ್ತೆಯಲ್ಲಿ ಕೂತಿದೀವೆಲ್ಲೋ. ನೋಡಿ, ಈ ಚರ್ಚೆ ಸ್ವಲ್ಪ ಯಾರಾದ್ರೂ ನಿಮ್ಮ ನಿರ್ವಹಣೆ ಮಾಡಿಸ್ತಿರೋದು ಘಟ್ಟಕ್ಕೆ ತಂದು ನಮ್ಗೆ ಬೀಳ್ಕೊಟ್ರೆ ಒಳ್ಳೇದು ಅಂತ ಕೇಳ್ಕೊತೀವಿ. ಸರ್, ಮಾಧ್ಯಮಗಳಿಂದ ಯಾರಿಗಾದ್ರೂ ನಕ್ಸಲ್ ಪಟ್ಟಿ ಬಂದಿದೆಯಾ ಅಂತ ಕೇಳ್ತಿರೋದು ಅವರು. ಮಾಧ್ಯಮಗಳು ಸಿಕ್ಕಾಪಟ್ಟೆ ಜನರು ಪಟ್ಟಿ ಕಟ್ಟಿದ್ದಾರೆ. ಮಾಧ್ಯಮಗಳು ಬಿಡಿ, ಮಾಧ್ಯಮಗಳು ಮಾಡಿರುವಂತದ್ದು ಈಗ ಫಸ್ಟ್ ಆಫ್ ಆಲ್ ವಿಕ್ರಮ್ ಗೌಡ ಅನ್ನುವಂತಹ ಒಂದು ಆದಿವಾಸಿ ಯುವಕನನ್ನ ಇಷ್ಟೊಂದು ಏನೋ ಒಂದು ದೊಡ್ಡ ಒಂದು ನಕ್ಸಲೈಟ್ ಅನ್ನೋರು ಬಿಂಬಿಸೋದ್ರಲ್ಲಿ ಬರೀ ಪೊಲೀಸ್ದಲ್ಲ, ಈ ಮೀಡಿಯಾಗಳದೇ ಬಹಳ ದೊಡ್ಡ ರೋಲ್ ಇದೆ. ಅದೇ ರೀತಿಯಲ್ಲೇ ಎಲ್ಲಾ ಹೋರಾಟಗಾರರು, ಫಾರ್ ಎಕ್ಸಾಂಪಲ್ ವಿಠಲ್ ಹೆಗಡೆ ಅವರಿದ್ದಾರೆ. ವಿಠಲ್ ಹೆಗಡೆ ಅವರನ್ನು ಕೂಡ ಒಂದು ದೊಡ್ಡ ನಕ್ಸಲೈಟ್ ಅನ್ನು ಬಿಂಬಿಸಿದ್ರು. ಅವ್ರ ಬಗ್ಗೆ ಮೀಡಿಯಾಗಳೇ ಅವರ ಬಗ್ಗೆ ಅಲ್ಲಿದ್ದಂತ ಮಲೆನಾಡಿನಲ್ಲಿದ್ದಂತ ಉದಯವಾಣಿ ಬೇರೆ ಬೇರೆ ಪತ್ರಿಕೆಗಳಿಂದ ಪುಂಖಾನುಪುಂಖ ಸುಳ್ಳು ಸ್ಟೋರಿಗಳು ಬರೆದ್ರು ವಿಠಲ್ ಹೆಗಡೆ ಅವ್ರ ಬಗ್ಗೆ. ಕೊನೆಗೆ ವಿಠಲ್ ಹೆಗಡೆ ಅವರು ಕೇಸ್ ಹಾಕಿದ್ರು. ಅದು ಸುಮಾರು ಒಂದು 4 ವರ್ಷನೋ 6 ವರ್ಷನೋ ಕೇಸ್ ನಡೀತು. ಕೇಸ್ ನಡೆದು ಕೊನೆಗೆ ಆಮೇಲೆ ಅದೆಲ್ಲವೂ ಕೂಡ ಇವರ ತೇಜವಧಿಕೆ ಮಾಡಿದಂತಹ ಒಂದು ಸುಳ್ಳು ರಿಪೋರ್ಟ್ ಅನ್ನಂಗಾಗಿ ಕೊನೆಗೆ ಅವರಿಗೆ ಅದೆಷ್ಟೋ ಸಾವಿರಗಳ ದಂಡ, ಇದು ಶಿಕ್ಷೆ ಎಲ್ಲ ಕೂಡ ಆಯ್ತು. ಅದ್ರ ಮೇಲೆ ಹೈಯರ್ ಅಪೀಲ್ ಅಂತ ಅವ್ರೇನು ಹೋಗಿದೆ, ಮತ್ತೆ ಕೇಸ್ ನಡೀತಾ ಇದೆ ಉದಯವಾಣಿ ಮೇಲೆ. ಈ ರೀತಿಯಲ್ಲಿ ಅನೇಕ ಜನರ ಮೇಲೆ ಅವರು ಬರಹಗಾರರು, ಅಲ್ಲಿನ ಎಲ್ಲಾ ಹೋರಾಟಗಳಲ್ಲಿ ಇರುವಂತಹ ಪರಿಸರ ಆಕ್ಟಿವಿಸ್ಟ್ ಎಂದು ಕೂಡ ನಕ್ಸಲೈಟ್ ಹೋರಾಟದ ಭಾಗವಾಗಿದ್ದಾರಲ್ಲ ವಿಠಲ್ ಹೆಗಡೆ ಅವರು.
ಬಟ್ ಅಲ್ಲೆಲ್ಲವೂ ಕೂಡ ನಡೆದಂತ ಪರಿಸರ ಹೋರಾಟದಲ್ಲಿ ನಕ್ಸಲೈಟ್ ಹೋರಾಟಕ್ಕೆ ಹೋದಂತವರು ಇದ್ರು, ಕರ್ನಾಟಕ ಮೋರ್ಚಾದಲ್ಲಿದ್ದರಿದ್ರು, ವಿಠಲ ಹೆಗಡೆ ಅವರು ಇದ್ರು, ಎಲ್ಲರೂ ಆ ಹೋರಾಟದಲ್ಲಿ ಜೊತೆಗಿದ್ದಿದ್ದೆ. ಅಂದ್ರೆ ನ್ಯಾಷನಲ್ ಪಾರ್ಕ್ ವಿರೋಧಿ ಹೋರಾಟದಲ್ಲಿ ಅವರು ಇದ್ರು. ಆ ನ್ಯಾಷನಲ್ ವಿರೋಧಿ ಪಾರ್ಕ್ ಹೋರಾಟದಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಬಂದೂಕು ಹಿಡ್ಕೊಂಡು ಹೋಗಿದ್ರ, ನಕ್ಸಲೈಟ್ ಚಟುವಟಿಕೆ ಬೆಂಬಲಿಸಿದ್ರ, ಅದ್ರ ಭಾಗ ಆಗಿದ್ರ ವಿಠಲ ಹೆಗಡೆ ಅವರು ಮಾಡಿದ್ರು. ಈ ರೀತಿ ಅನೇಕ ಉದಾಹರಣೆಗಳಿದೆ, ಅನೇಕ ಜನರ ಬಗ್ಗೆ ಅವರು ಕ್ರಿಯೇಟ್ ಮಾಡಿದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.